ಕವಿಯಾಗಿ, ಪ್ರಬಂಧಕಾರರಾಗಿ, ವಿಮರ್ಶಕರಾಗಿ, ಬೋಧಕರಾಗಿ ವಿ ಸೀತಾರಾಮಯ್ಯ ಅವರು ಈ ಪೀಳಿಗೆಯ ಅನೇಕರಿಗೂ ಕೂಡ ಪರಿಚಿತರಾಗಿದ್ದಾರೆ. ಅವರಿಂದ ಪ್ರಭಾವಿತರಾದವರು ಗಣನೀಯ ಸಂಖ್ಯೆಯಲ್ಲಿ ಈಗಲೂ ಕೂಡ ನಮ್ಮ ನಡುವೆ ಇದ್ದಾರೆ. ನವೋದಯ ಕಾಲದ ಮತ್ತು ಅದರಿಂದ ಈಚಿನ ಪೀಳಿಗೆಗಳವರ ಅಭಿರುಚಿಯನ್ನು ಉನ್ಮುಖಗೊಳಿಸಿದವರು ವಿ ಸಿ. ಸುಮಾರು 25 ಬೃಹತ್ ಸಂಪುಟಗಳಲ್ಲಿ ಹರಡಿಕೊಂಡು ಈಗ ಲಬ್ಧ ಇರುವ ವಿ ಸಿ ಅವರ ವಾಂಗ್ಮಯ ಅಷ್ಟು ತುಂಬ ತೇಜೋಮಯವಾದ್ದು, ಅಷ್ಟೇ ಗಣನೀಯವಾದ್ದು. ಅವರು ಸಾಹಿತ್ಯ ವಿಮರ್ಶನೆಯಲ್ಲಿ ಮತ್ತು ಅದರಿಂದ ಆಚೆಗೂ ಅವರು ಮೆರೆದ ಸಹೃದಯತೆ. ಸಾಮಾನ್ಯವಾಗಿ ಕೆಲವರನ್ನು ಯಾವುದೋ ವಿಶೇಷಣಗಳಿಂದ ಗುರುತಿಸುವ ವಾಡಿಕೆ ಇದೆ. ಹಾಗೆ ವಿ ಸಿಯವರನ್ನು ಕುರಿತು ಎಲ್ಲರ ನಾಲಿಗೆಗಳಿಂದಲೂ ಹೊರಡುವ ಏಕಕಂಠದ ಉದ್ಗಾರ ಅಂದರೆ ಅವರು ಹೃದಯವಂತರು ಅಂತ. ಈ ಉಪಪದಕ್ಕೆ ಅವರಿಗಿಂತ ಹೆಚ್ಚು ಅರ್ಹರಾದವರನ್ನು ನಾವು ಕಾಣಲಿಲ್ಲ. ತುಂಬ ಘಟಾನುಘಟಿಗಳಿದ್ದ ಹಿಂದಿನ ಪೀಳಿಗೆಯಲ್ಲೂ ಕೂಡ ವಿ ಸಿ ವಾಗ್ಮಿತೆಗೆ ಹೆಸರಾಗಿದ್ದರು. ಎಲ್ಲಿಯೇ ಅವರು ಉಪನ್ಯಾಸವಾಗಲಿ ಜನ ಕಿಕ್ಕಿರಿದು ಸೇರ್ತಾ ಇದ್ದರು. ಇಲ್ಲಿ ಈ ವೇದಿಕೆಯಲ್ಲಿಯೇ ಅವರ ಅನೇಕ ಉತ್ಕೃಷ್ಟ ಉಪನ್ಯಾಸಗಳು ಆದವು. ಇನ್ನು ಕವನಗಳು, ಎಮ್ಮ ಮನೆ ಅಂಗಳದಿ ಮೊದಲಾದ 4-6 ಕವನಗಳು ಈಗಿನ ಪೀಳಿಗೆಗೂ ಕೂಡ ಪರಿಚಿತವೇ ಆಗಿವೆ. ಅವರ ಅಭೀಹಿ ಕವನವಂತೂ ಈ ಯುಗದ ಧ್ವನಿ ಅಂತಲೇ ಪರಿಗಣಿತವಾಗಿತ್ತು. ತುಂಬ ಅವರಿಗೆ ಪ್ರಸಿದ್ಧಿಯನ್ನು ತಂದುಕೊಟ್ಟಿತ್ತು. ರಾಜ್ಯದ ಆಚೆಗೂ ಅದು ಕೀರ್ತವಂತವಾಗಿತ್ತು ಅಂತ ಹೇಳಬಹುದು. ಅದರ ಕೆಲವು ಸಾಲುಗಳನ್ನು ಯಾರಿಂದಲೋ ಕೇಳಿದ ಪ್ರಸಿದ್ಧ ಮರಾಠಿ ಚಿಂತಕ ಸಾನೆ ಗುರೂಜಿಯವರು ಅದರ ಪೂರ್ಣ ಪಾಠವನ್ನು ತರಿಸ್ಕೊಂಡು ಓದಿಸಿ, ನೋಡಿ ಈ ಯುಗಕ್ಕೆ ತುಂಬ ಅವಶ್ಯವಾಗಿ ಬೇಕಾಗಿದ್ದ ಸಂದೇಶ ಇದು ಅಂತ ಉದ್ಗಾರ ಮಾಡಿದರು ಸಾನೆ ಗುರೂಜಿಯವರು. ಇವತ್ತು ವಿ ಸಿಯವರ 118ನೇ ಜನ್ಮದಿನ. ಅವರ ಜನನ 2 ಅಕ್ಟೋಬರ್ 1899. ಅವರು ಸ್ವರ್ಗವಾಸಿಗಳಾಗಿ 33 ವರ್ಷ ಆಗಿದೆ. ಆದರೆ ಅವರ ನೆನಪು ಮನಸ್ಸಿನಲ್ಲಿ ಮಾಸದೆ ಉಳಿದಿದೆ. ಈಗ ಮುಂಚೂಣಿಯಲ್ಲಿರುವ ನಮ್ಮ ಅನೇಕ ಕವಿಗಳು ಅವರಿಂದ ಪ್ರಭಾವಿತರಾದವರೇ. ಅವರ ಓಜಸ್ವಿ ಲೇಖನಿಯಿಂದ ಹೊಮ್ಮಿದ ಬರಹಗಳಷ್ಟನ್ನು ಈ ಪೀಳಿಗೆಗೂ ಕೂಡ ಲಭ್ಯವಾಗಿಸಿ ವಿ ಸಿ ಸಂಪದ ತುಂಬ ಶ್ಲಾಘನೀಯವಾದ ಕಾರ್ಯ ಮಾಡಿದೆ. ಅದರ ಅಧ್ಯಕ್ಷರು ಪ್ರೊಫೆಸರ್ ಎಂ ಎಚ್ ಕೃಷ್ಣಯ್ಯ ಅವರು ದಯಮಾಡಿಸಿದ್ದಾರೆ. ಬಹಳ ಸಂತೋಷ. ಈ ಸಾಹಿತ್ಯ ಕೈಂಕರ್ಯ ತುಂಬ ದೊಡ್ಡದು. ಈ ಭಾಗ್ಯ ಕೆಲವೇ ಸಾಹಿತಿಗಳಿಗೆ ಸಿಕ್ಕಿದೆ ಅಂತ ಹೇಳಬಹುದು. ವಿ ಸಿ ಸಂಪದ ಈ ಸಂಸ್ಥೆಯಲ್ಲಿ ವಿ ಸಿ ಸ್ಮರಣೆ ಸ್ಥಿರ ರೂಪದಲ್ಲಿ ನಡೀತಾ ಇರಲಿ ಅಂತ ಈ ದತ್ತಿನಿಧಿಯನ್ನು ಏರ್ಪಡಿಸಿದೆ. ಇವತ್ತು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ವಿ ಸಿಯವರ ಲಲಿತ ಪ್ರಬಂಧಗಳು ಅದನ್ನು ಕುರಿತು ಮಾತನಾಡೋರಿದ್ದಾರೆ. ನಮ್ಮಲ್ಲಿ ಲಲಿತ ಪ್ರಬಂಧ ಅನ್ನೋ ಸಾಹಿತ್ಯ ಪ್ರಕಾರವನ್ನು ವಿಶೇಷವಾಗಿ ಬೆಳೆಸಿದ ಬೆರಳೆಣಿಕೆಯಷ್ಟು ಸಾಹಿತಿಗಳಲ್ಲಿ ವಿ ಸಿ ಗಣ್ಯರಾಗಿದ್ದಾರೆ. ಇದನ್ನು ಸಾಹಿತ್ಯ ಕ್ಷೇತ್ರಕ್ಕೆ ವಿ ಸಿಯವರ ವಿಶೇಷವಾದ ಕೊಡುಗೆ ಅಂತ ಕೂಡ ಹೇಳಿದ್ರೆ ಉತ್ಪ್ರೇಕ್ಷೆ ಅಲ್ಲ. ಪಂಪಯಾತ್ರೆಯ ಪಾತ್ರಧಾರಿಗಳಲ್ಲೇ ಒಬ್ಬರಾಗಿದ್ದ ಡಿ ವಿ ಜಿ ಪಂಪಯಾತ್ರೆಯನ್ನು ಓದಿ, ಇಟ್ ಗೇವ್ ಮಿ ಎ ಸೆನ್ಸ್ ಆಫ್ ವಂಡರ್, ಇಟ್ ಈಸ್ ಎಕ್ಸ್ಕ್ವಿಸಿಟ್ ರೈಟಿಂಗ್ ಅಂತ ಉದ್ಗಾರ ಮಾಡಿದರು ಡಿ ವಿ ಜಿಯವರು. ವಿ ಸಿ ಸ್ವಭಾವತಃ ಸೌಂದರ್ಯದ ಆರಾಧಕರು. ಎಲ್ಲದರಲ್ಲಿಯೂ ಶುಭ್ರತೆಯನ್ನು, ಸೌಂದರ್ಯವನ್ನು ಗುರುತಿಸೋದು ಅವರು ಗಾಢವಾಗಿ ನಂಬಿದ್ದ ಮೌಲ್ಯವೇ ಆಗಿತ್ತು. ಅವರ ಈ ಜೀವನ ದರ್ಶನದ ಅಭಿವ್ಯಕ್ತಿಗೆ ಸಮರ್ಥವಾಗಿ ಒದಗಿ ಬಂದದ್ದು ಪ್ರಬಂಧ ಪ್ರಕಾರ. ಅವರ ಮೊದಮೊದಲಿನ ಬರಹಗಳಲ್ಲೊಂದು
ಕನ್ನಡ ಪ್ರಬಂಧ ವಾಂಗ್ಮಯದಲ್ಲೇ ಅಜರಾಮರವಾಗಿರೋ ಮೈಸೂರು ರುಮಾಲು 1926ರಷ್ಟು ಹಿಂದೆ ಅವರು ಬರೆದದ್ದು. ಆಮೇಲಿನ ವರ್ಷಗಳಲ್ಲಿ ಅವರ ಬೆಳದಿಂಗಳು, ಸೀಕರಣೆ, ಹೀಗೆ ಹಲವಾರು ಸಂಕಲನಗಳು ಬಂದವು. ಹೊಸಗನ್ನಡ ಸಾಹಿತ್ಯದ ಇತಿಹಾಸ ಯಾರಾದರೂ ಬರೆದರೆ ವಿ ಸಿ ಅವರ ಲಲಿತ ಪ್ರಬಂಧಗಳನ್ನು ಉಲ್ಲೇಖ ಮಾಡಲೇಬೇಕಾಗತ್ತೆ. ವಿ ಸಿ ಅವರ ಸಾಧನೆಯ ಈ ಅತ್ಯಂತ ಹೃದಯವಾದ ಮುಖವನ್ನು ಕುರಿತು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ವಿಸಿ ಸಂಪದದ ಕೈಂಕರ್ಯ ಈಗಷ್ಟೇ ಆದರಣೀಯರಾದ ರಾಮಸ್ವಾಮಿಯವರು ಹೇಳಿದಂತೆ ತುಂಬ ದೊಡ್ಡದಾದದ್ದು, ಬಹಳ ಸ್ತುತ್ಯರ್ಹವಾದದ್ದು. ಅದಕ್ಕೆ ಆರಂಭದಿಂದಲೂ ಸೇರಿಕೊಂಡು ಬಂದು ಕೆಲಸ ಮಾಡ್ತಾ ಇರುವಂಥವರು ಹಲವರು ನನಗೆ ಚೆನ್ನಾಗಿ ಗೊತ್ತು. ಅದರೊಳಗೂ ನಮ್ಮ ಸುಮನ ವೆಂಕಟೇಶ್ ಮೂರ್ತಿ ಅವರ ಒಡನಾಡಿಗಳು, ಸಹೋದರರು, ಮತ್ತು ಅದಕ್ಕೆ ಮೊದಲಿಂದಲೂ ಆರಂಭದಿಂದ ಕೆಲಸ ಮಾಡ್ಕೊಂಡು ಬಂದಂಥ ಜೋಶಿಯವರಿರ್ಬೋದು, ಆಮೇಲೆ ಎಚ್ ಕೆ ರಂಗನಾಥ್ ಅವರು, ಶೇಷಗಿರಿರಾಯರು, ಈಗ ನಮ್ಮ ಪ್ರೊಫೆಸರ್ ಎಂ ಎಚ್ ಕೃಷ್ಣಯ್ಯನವರು, ಇವರೆಲ್ಲರನ್ನೂ ನಾನು ಹೆಚ್ಚು ಕಡಿಮೆ ವ್ಯಕ್ತಿಗತವಾಗಿ ಬಲ್ಲೆ. ತುಂಬ ಗೌರವ ಪ್ರೀತಿಗಳಿಂದ ಅವ್ರನ್ನ ಕಾಣ್ತಾ ಇದ್ದೀನಿ. ಇದು ಒಂದು ಮಂದ್ರಶ್ರುತಿಯ ಸಂಗೀತದಂತೆ ನಡ್ಕೊಂಡು ಬಂದಿದೆ ಆ ಕೈಂಕರ್ಯ. ಈಗಷ್ಟೇ ರಾಮಸ್ವಾಮಿಯವರು ಹೇಳಿದಂತೆ ಅದು ತುಂಬ ವಿರಳ ಭಾಗ್ಯ ಅಂತ. ಯಾವುದೋ ಸರ್ಕಾರದ ಸಂಸ್ಥೆಗಳಾಗಲಿ, ವಿಶ್ವವಿದ್ಯಾಲಯಗಳಾಗಲಿ ಒಂದು 10ರೊಳಗೆ 11 ಅಂತ ಮಾಡುವ ಕೆಲಸದಲ್ಲದೆ ತುಂಬ ಪ್ರೀತಿಯಿಂದ, ತಾದಾತ್ಮ್ಯದಿಂದ ತೊಡಗಿಕೊಂಡು ಅಕ್ಷರಗಳನ್ನು, ಪುಟಗಳನ್ನು ಗಮನಿಸಿಕೊಂಡು ಬಂದು ಮಾಡಿದ್ದಾರಲ್ಲ, ಇದು ನಿಜಕ್ಕೂ ವಿಸಿಯವರ ವ್ಯಕ್ತಿತ್ವ ಭಾಗ್ಯವನ್ನು ತೋರ್ಪಡಿಸ್ತಕ್ಕಂಥದ್ದು, ವ್ಯಕ್ತಿತ್ವ ಮಾಹಾತ್ಮ್ಯವನ್ನು ತೋರ್ಪಡಿಸುವಂಥದ್ದು. ಪ್ರಾಯಶಃ ದಕ್ಷಿಣ ಕನ್ನಡದಲ್ಲಿ ಸೇಡಿಯಾಪು ಅವ್ರನ್ನ ಕುರಿತು ಯಾವ ರೀತಿ ಪ್ರೀತಿಯನ್ನು ಅಲ್ಲಿಯ ಕೆಲವರು ಅವರ ಹತ್ತಿರದ ಆತ್ಮೀಯ ಸಾಹಿತ್ಯ ವ್ಯಾಸಂಗಿಗಳು ಇಟ್ಟುಕೊಂಡ್ರೋ ಆ ರೀತಿಯಾದದ್ದು ಅಂತನ್ನಬೇಕು. ವಿಸಿಯವರ ಸಾಹಿತ್ಯ ಸಾಮಾನ್ಯವಾಗಿ ಅಚ್ಚು ಮಾಡಿದರೆ ಹತ್ತತ್ರ ಒಂದು 20-25 ಸಾವಿರ ಪುಟಗಳಷ್ಟು ವ್ಯಾಪ್ತಿ ಇದು ಅಂತ. ಆದರೆ ಅವರಿಗೆ ಮನಸ್ಸಲ್ಲಿದ್ದದ್ದು, ತಲೆಯಲ್ಲಿದ್ದಿದ್ದು ಎಲ್ಲವೂ ಬರೆಯೋಕ್ಕಾಗಿದ್ದರೆ ಕನಿಷ್ಠ ಇದಕ್ಕಿಂತಲೂ 2 ಪಟ್ಟು ಹೆಚ್ಚಾಗ್ತಾ ಇತ್ತು. ಒಂದು 70-75 ಸಾವಿರ ಪುಟಗಳಷ್ಟು ಸಾಹಿತ್ಯ ಆಗ್ತಾ ಇತ್ತು. ಒಂದು ವಿಶ್ವವಿದ್ಯಾಲಯದ ಕೆಲಸವನ್ನು ಅವರು ಮಾಡಿದ್ದಾರೆ. ಇನ್ನು ಹೆಚ್ಚಿಗೆ ಮಾಡುವಂಥ ಸಾಮರ್ಥ್ಯ ಇತ್ತು. ಆದರೆ ಪಡೆದದ್ದು ಭಾಗ್ಯ. ಅದಕ್ಕೂ ಅವರಿಗೆ ಲಿಪಿಕಾರರಾಗಿ ಒದಗಿ ಬಂದದ್ದು ನಮ್ಮ ವೆಂಕಟೇಶ್ ಮೂರ್ತಿ ಸಹೋದರರು, ಆಮೇಲೆ ರಾಮಸ್ವಾಮಿಯವರು, ಹೀಗೆ ಒಂದು 3-4 ಜನ ಕೂತು ಅವರು ಹೇಳಿದ್ದನ್ನು ಬರಿತಾ ಇದ್ದಿದ್ದರಿಂದ ಎಷ್ಟೋ ಉಳ್ಕೊಳ್ತು. ಇಲ್ಲದೇ ಇದ್ದರೆ ಅದು ನಮ್ಮ ಪಾಲಿಗೆ ದಕ್ತಾ ಇರಲಿಲ್ಲ. ಈ ಎಲ್ಲ ಕಾರಣದಿಂದ ವಿಸಿ ಸಂಪದ ನಿಜಕ್ಕೂ ಒಂದು ಸಂಪದವೇ ಆಗಿದೆ. ವಿಸಿಯವರ ಸ್ಮರಣೆಯನ್ನು ಅವರ ಭೌತಿಕ ಅವಸಾನದ ಬಳಿಕವೂ ಕೂಡ ಒಂದು ಶ್ರೀಗಂಧದ ಪರಿಮಳದಂತೆ, ಅತ್ತರಿನ ಪರಿಮಳದಂತೆ, ಮಲ್ಲಿಗೆ ಪರಿಮಳದಂತೆ ಉಳಿಸಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ವಿಸಿ ಸ್ಮೃತಿಗೆ, ಆ ವಿಸಿ ಸ್ಮೃತಿಯನ್ನು ವರ್ತಮಾನಕ್ಕೆ ತಂದಿರುವ ಸಂಪದಕ್ಕೆ ನನ್ನ ಮತ್ತೆ ನಮಸ್ಕಾರ. ನನಗೆ ತುಂಬ ಚಿಕ್ಕ ವಯಸ್ಸಿನಿಂದಲೇ ಅವರ ಬರವಣಿಗೆ ಒಂದಲ್ಲ ಒಂದು ರೀತಿ ಮನಸ್ಸಿಗೆ ಮುಟ್ಟಿದಂಥದ್ದು. ನಾನು ಇನ್ನೂ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಯಾಗಿದ್ದಾಗಲೇ ಅವರು ಪಂಪಾಯಾತ್ರೆಯನ್ನು ಓದಿದ್ದು. ಅವರ ಮೊದಲ ಬರಹವನ್ನು ನಾನು ನನ್ನ ಎಳೆಯ ವಯಸ್ಸಿನಲ್ಲಿ ಓದದ್ದು. ಆಗಲೇ ಅದು ಒಂದು ಉನ್ಮತ್ತತೆಯನ್ನು ತಂದುಕೊಟ್ಟಿತ್ತು. ಇವತ್ತಿಗೂ ಅಷ್ಟೇ, ಅದೆಷ್ಟು ಬಾರಿ ಓದಿದ್ದೀನಿ ಅಂತ ನನಗೆ ನೆನಪಿನಲ್ಲಿಲ್ಲ. ಮತ್ತೆ ಓದ್ಕೋತಾ ಇರ್ತೀನಿ, ಸಂತೋಷ ಪಡ್ತಾ ಇರ್ತೀನಿ. ಯಾರಾದರೂ ಅದರ ಬಗ್ಗೆ ಏನಾದರೂ ಒಂದು ಅಪಸ್ವರ ಹೇಳಿದ್ರೆ ಸಹಿಸಲಾಗದಷ್ಟು ಕೋಪವೂ ಬಂದುಬಿಡುತ್ತೆ. ಅದು ಒಂದು ಕಲಾಖಂಡವಾಗಿದೆ. ಅಷ್ಟು ಚೆನ್ನಾದ ಸಾಂಸ್ಕೃತಿಕ ಇತಿಹಾಸವೇ, ಕಲೆ ಅಂತ ನೋಡುವೆ, ಸಾಹಿತ್ಯ ಅಂತ ನೋಡುವೆ, ಇತಿಹಾಸ ಅಂತ ನೋಡುವೆ, ಕಾವ್ಯ ಅಂತ ನೋಡುವೆ, ಗದ್ಯ ಕಾವ್ಯ ಅಂತ ನೋಡುವೆ, ಭಾವಗೀತ ಅಂತ ನೋಡುವೆ, ಸ್ಮೃತಿ ಲೇಖನ ನೋಡುವೆ, ಆತ್ಮಕಥೆ ಅಂತ ನೋಡುವೆ, ಎಲ್ಲವೂ ಹೌದು, ಎಲ್ಲಕ್ಕೂ ಮೀರಿದ್ದು ಅಂತ ಅನಿಸುತ್ತದೆ. ನಾನು ಅದನ್ನು ಅನೇಕ ವರ್ಷಗಳ ಹಿಂದೆಯೇ ಸಂಸ್ಕೃತಕ್ಕೆ ಅನುವಾದ ಮಾಡಬೇಕು ಅಂತ ತಿಣುಕ್ತಾ ಇದ್ದೀನಿ. ಆದರೆ ಆ ಸಂಸ್ಕೃತಕ್ಕೆ ಎಷ್ಟು ಸೊಗಸಾದ ನಮ್ಯ ಭಾಷೆಯನ್ನು ಹೇಗೆ ತರೋದು ಅಂತ ಬರಿತೀನಿ ಹೊಡೆದಾಕ್ತೀನಿ. ಎಲ್ಲ ಒಂದು 50-55 ಪುಟದಷ್ಟು ಇರತಕ್ಕಂಥದ್ದು ಏನು ಮಹಾ ಕಷ್ಟ ಅನ್ನುವ ಅಹಂಕಾರದಿಂದ ಕೆಲವು ಸತಿ ಶುರು ಮಾಡ್ಕೋತೀನಿ. 5-10 ಪುಟ ಮುಂದೆ ಸಾಗೋದು ಕೂಡ ಕಷ್ಟವಾಗಿದೆ. ಅತ್ಯುತ್ತಮವಾದ ಯಾವುದೇ ನಿರ್ಮಾಣ ಅನುವಾದಾತೀತ ಅನ್ನೋದು ಮತ್ತೆ ಅದು ತೋರ್ಪಡಿಸುತ್ತದೆ.
ಈ ಮಾತನ್ನು ವಿ ಸಿ ಅವರ ಎಷ್ಟೋ ಬರಹಗಳಿಗೆ ಅನ್ವಯಿಸಬಹುದು, ವಿಶೇಷವಾಗಿ ಲಲಿತ ಪ್ರಬಂಧಗಳಿಗೆ ಅನ್ವಯಿಸಬಹುದು. ನನಗೆ ವ್ಯಕ್ತಿಗತವಾಗಿ ಕಾವ್ಯ ದೃಷ್ಟಿಯಿಂದ ವಿ ಸಿ ಅವರ ಕಾವ್ಯ ಅಷ್ಟು ಮನಸ್ಸಿಗೆ ಮುಟ್ಟೋಲ್ಲ, ನನಗೆ ಬೇರೆಯದೇ ಆದಂಥ ಪ್ರಿಫರೆನ್ಸು. ಆದರೆ ಲಲಿತ ಪ್ರಬಂಧಗಳಲ್ಲಿ ಅವರು ನಿಜವಾಗಿ ಕವಿಯಾಗಿದ್ದಾರೆ, ಮಹಾಕವಿಯಾಗಿದ್ದಾರೆ ಅಂತ ನನಗನ್ಸುತ್ತದೆ. ಆ ಕಾರಣದಿಂದಲೇ ನನಗೆ ತುಂಬ ಹೃದಯಕ್ಕೆ ಹತ್ತಿರವಾದ ವಿಷಯವನ್ನು ಇಟ್ಟುಕೊಳ್ಬೇಕು. ಏಕೆಂದರೆ ಒಬ್ಬ ದೊಡ್ಡ ಲೇಖಕರ ಬಗೆಗೆ ಅಥವಾ ಯಾವುದೇ ಲೇಖಕರ ಬಗ್ಗೆ ನಾವು ಮಾತನಾಡುವಾಗ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದೆ ಎಷ್ಟು ವಿದ್ವತ್ತೆಯ ಏನೆಲ್ಲ ವಿಮರ್ಶೆಯ ಪೋಂಚಾವಣೆ ಮಾಡಿದರೂ ಅದು ಅಪ್ರಾಮಾಣಿಕವಾಗುತ್ತದೆ, ಅದಕ್ಕಿಂತ ಮಿಗಿಲಾಗಿ ಅನ್ಯಾಯವಾಗುತ್ತದೆ. ಸಂತೋಷ ಪಡದೇ ಇದ್ದಾಗ ಒಂದು ಕೆಲಸದ ಬಗ್ಗೆ ನಾವು ಏನು ಮಾತನಾಡೋದಕ್ಕೆ ಸಾಧ್ಯ? ನಾನು ಪಟ್ಟ ಸಂತೋಷ ಅವರ ಲಲಿತ ಪ್ರಬಂಧಗಳಲ್ಲಿ, ಅನೇಕ ಬರವಣಿಗೆಗಳಲ್ಲಿ ಸಂತೋಷ ಪಟ್ಟಿದ್ದೀನಿ ಅವರಲ್ಲಿ, ಲಲಿತ ಪ್ರಬಂಧಗಳಲ್ಲಂತೂ ತುಂಬ ತುಂಬ ಹೆಚ್ಚಿನದು ಅಂತ ನನಗೆ ಅನಿಸುತ್ತದೆ. ಮತ್ತು ಇದು ನೋಡೋದಕ್ಕೆ ತುಂಬ ಸುಲಭವೇನೋ ಅಂತ ಅನಿಸುವ ಸಾಹಿತ್ಯ ಪ್ರಕಾರ. ಏನೀಗ ಬ್ಲಾಗ್ ರೈಟಿಂಗ್ ಇದೆಯಲ್ಲ, ಆ ಥರ ಮಾಡ್ಬೋದು, ಹೆಚ್ಚಂದ್ರೆ ವಾಟ್ಸಪ್ನಲ್ಲೂ ಕಳಿಸ್ಬೋದು ಅಂತ ಅಲ್ಲ. ಕನ್ನಡದಲ್ಲಿ ಲಲಿತ ಪ್ರಬಂಧ ಸಾಹಿತ್ಯ ಸಾಕಷ್ಟು ಬೆಳೆದಿದೆ, ಮೊದಲಿಂದ ಬೆಳೆದಿದೆ. ಅದನ್ನು ವಿ ಸಿ ಅವರೇ ಹೇಳಿದ್ದಾರೆ, ಹಾಗಾಗಿ ನಾನು ವಿಸ್ತರಿಸಿ ಹೇಳೋದಕ್ಕೆ ಹೋಗೋಲ್ಲ. ಇಂಗ್ಲೀಷ್ನಲ್ಲಿ ಎಸ್ಸೆ ಎಂಬ ಜಾತಿಯ ಬರಹದಲ್ಲಿ ಹಲವು ಪ್ರಕಾರಗಳಿವೆ. ಬಲು ಸಣ್ಣ ಚಿತ್ರದಿಂದ ಸಡಿಲ ಬಂಧಗಳಿಂದ ಹಿಡಿದು ವಿಮರ್ಶಪೂರ್ವಕವಾದ ತತ್ವಜ್ಞಾನ ವಿವೇಚನ ವಿಶದತೆಗೆ ಒದಗುವವರೆಗೂ ಎಸ್ಸೆಯ ವ್ಯಾಪ್ತಿ ಇದೆ ಅಂತ ಎಲ್ಲ ಹೇಳಿ, ಇದಾದರೆ ಹಗುರ ಬರೆದದ್ದು, ಬಹುತರ ಕ್ರಮವೇ ನಾಸ್ತಿಯಾಗಿರಬಲ್ಲದ್ದು ಅಂತೆಲ್ಲ ಹೇಳ್ತಾರೆ. ಆದರೆ ಈ ಕ್ರಮ ಅಕ್ರಮ ಅಲ್ಲ, ಇದೊಂದು ವಿಕ್ರಮ ಅಂತ ನನಗನ್ಸುತ್ತದೆ. ಇಂಗ್ಲೀಷ್ನ ಎಸ್ಸೆ ಆಲಿವರ್ ಗೋಲ್ಡ್ ಸ್ಮಿತ್ ಇರ್ಬೋದು, ಮತ್ತು ತಿರ್ಗ ಇವನು ಥ್ಯಾಕರೆ, ಡಿಕನ್ಸ್ ಮೊದಲಾದವರೆಲ್ಲ ತುಂಬ ಜನಪ್ರಿಯಗೊಳಿಸಿದ್ದು ಆ ಕಾಲದ್ದು ಅಂತ ನಮಗೆ ಗೊತ್ತಿದೆ. 18ನೇ ಶತಮಾನದ ಕಾಫಿ ಕ್ಲಬ್ಗಳ ಹಿನ್ನೆಲೆಯಿಂದ ಮೂಡಿ ಬಂದದ್ದು ಅಂತ. ಆದರೆ ಕನ್ನಡದಲ್ಲಿ ಅದಕ್ಕೆ ಯಾವ ರೀತಿಯಿಂದಲೂ ಗುಣಕ್ಕೆ ಕಳಪೆ ಆಗದಂತೆ, ಅದಕ್ಕೆ ಸಡ್ಡು ಹೊಡೆಯುವಂತೆ ನಮ್ಮ ಲೇಖಕರು ಕೆಲವರು ಮಾಡಿದ್ದಾರೆ. ಅದರೊಳಗೆ ಅಗ್ರಮಾನ್ಯರು ಒಂದು 4-5 ಜನ ಅಂತ ಹೇಳ್ಬೋದು. ಅಲ್ಲಿ ವಿ ಸಿ ಅವರು ಬರ್ತಾರೆ. ವಿ ಸಿ ಅವರು ಅವರಿಗೆ ತುಂಬ ನಿಕಟವರ್ತಿಗಳಾಗಿದ್ದ, ಅಂದರೆ ಪ್ರಾದೇಶಿಕವಾಗಿಯೂ ಕೂಡ ಹತ್ತಿರದಲ್ಲೇ ಇದ್ದಂಥವರು ಮೂರ್ತಿರಾಯರು. ಆಮೇಲೆ ನಾವು ನೋಡುವುದಿದ್ದರೆ ಪೂತಿ ನರಸಿಂಹಾಚಾರ್ಯರು ಅವರ ಕಾಲದವರೇ ಆಗ್ತಾರೆ. ತೀನಂ ಶ್ರೀಕಂಠಯ್ಯನವರು ಅವರ ಜೊತೆ ಬರತಕ್ಕಂಥವರಾಗ್ತಾರೆ. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ರಾಯ ಧಾರವಾಡಕರ್ ಅವರು ಇರ್ಬೋದು. ಆಮೇಲೆ ಸ್ವಲ್ಪ ಕಾಲ ಆದಮೇಲೆ ಬಂದ ಪಾವ್ಯಂ ಅವರು ಇರ್ಬೋದು. ಒಂದು ಮಟ್ಟಿಗೆ ಗೊರು ರಾಮಸ್ವಾಮಿಗಾರ ಇರ್ಬೋದು. ಒಬ್ಬೊಬ್ಬರದು ಅನನ್ಯವಾದ ಶೈಲಿ, ಒಬ್ಬರದಿದ್ದಂತೆ ಮತ್ತೊಬ್ಬರದಿಲ್ಲ. ಆದರೆ ವಿ ಸಿ ಅವರ ಶೈಲಿ ಮಾತ್ರ ಲಲಿತ ಪ್ರಬಂಧಕ್ಕಾಗಿಯೇ ಹುಟ್ಟಿದೆಯಾ ಅನ್ನುವಂಥದ್ದು. ಲಲಿತ ಪ್ರಬಂಧದ ಸ್ವರೂಪ ಹೇಗೆ ಅಂತ ನಿಶ್ಚಯ ಮಾಡೋಕ್ಕಾಗದೇ ಇದ್ದರೂ ವಿ ಸಿ ಅವರ ಬರವಣಿಗೆಗಳನ್ನು ಇಟ್ಟುಕೊಂಡು ಒಂದು ಮಟ್ಟದ ಲಕ್ಷಣವನ್ನು ಮಾಡಬಹುದು ಅನಿಸುತ್ತದೆ. ಅದರ ಬುನಾದಿ ನನಗನ್ನಿಸಿದಂತೆ ಜೀವನ ಪ್ರೀತಿಯ ರಾಸಿಕ್ಯ. ರಸಿಕತೆ ಎಷ್ಟೋ ಬಾರಿ ಲಾಂಪಟ್ಯದ ಕಡೆಗೆ ಹೊರಟೋಗುತ್ತೆ. ಜೀವನ ಪ್ರೀತಿ ತುಂಬ ಶಿಸ್ತನ್ನು ಒಡಗೂಡಿಸ್ತಕ್ಕಂಥದ್ದು ಆಗುತ್ತದೆ. ರಾಸಿಕ್ಯ, ಜೀವನ ಪ್ರೀತಿ ಎರಡೂ ಇದ್ದಾಗ ಜೀವನ ಪ್ರೀತಿ ಲಾಂಪಟ್ಯದಿಂದ ವಿಮುಖರನ್ನಾಗಿ ಮಾಡುತ್ತದೆ. ರಾಸಿಕ್ಯ ಶುಷ್ಕವಾದ ಶಿಸ್ತಿಂದ ನಮ್ಮನ್ನು ದೂರ ಮಾಡುತ್ತದೆ. ಈ ಎರಡೂ ಹದ ಇದಕ್ಕೆ ತುಂಬ ಚೆನ್ನಾಗಿ ಒದಗಿ ಬರ್ತಂತೆ ಪ್ರಗಲ್ಭವಾದ ಪಾಂಡಿತ್ಯ. ಅವರ ವಾಕ್ಯ ರಚನೆ ಎಷ್ಟು ವಿಸ್ತಾರವೋ ಅವರ ವ್ಯಾಸಂಗವೂ ಅಷ್ಟೇ ವಿಸ್ತಾರ. ಅದು ಯಾವತ್ತಿಗೂ ಪ್ರದರ್ಶನಕ್ಕೆ ಬರೋಲ್ಲ, ತುಂಬ ಸಹಜವಾಗಿ ಬರ್ತದೆ. ನಾನು ಅವರನ್ನು ಭೌತಿಕವಾಗಿ ಕಂಡಿಲ್ಲ, ಆ ದುರದೃಷ್ಟ ನನ್ನದು. ದೊಡ್ಡ ದೊಡ್ಡ ನಮ್ಮ ಹಿರಿಯ ಲೇಖಕರನ್ನು ಭೌತಿಕವಾಗಿ ಕಾಣುವ ಪುಣ್ಯ ನನಗಿರಲಿಲ್ಲ. ಆದರೆ ನಾನು ಊಹಿಸಿಕೊಳ್ಳಬಲ್ಲೆ, ಮತ್ತು ಅವರನ್ನು ಚೆನ್ನಾಗಿ ವರ್ಷಗಟ್ಟಲೆ ಕಂಡು ಓಡಾಡಿ ಬಲ್ಲವರ ಮಾತುಗಳನ್ನು ಕೇಳಿದ್ದೀನಿ. ಅದರಿಂದ ಅವರಿಗೆ ಅದು ಅಯತ್ನವಾಗಿ ಸಹಜವಾಗಿ ಉಸಿರಾಟದಷ್ಟೇ ಸಹಜವಾಗಿ ಬಂದದ್ದು ಅನ್ಸುತ್ತದೆ. ಅಂದರೆ ಆ ವಿದ್ವತ್ತೆ, ಪಾಂಡಿತ್ಯ, ಪರಿಶೀಲನ ಶಕ್ತಿ ಇದೆಲ್ಲ ನೈಜವಾಗಿ ಉಕ್ಕಿ ಬರ್ತಾ ಇದ್ದದ್ದು. ಅದು ಹಾಗಾಗಿ ವ್ಯಕ್ತ ಸ್ವಗತ ಬಹಳ ಮನೋಹರವಾದದ್ದು. ಮತ್ತು ಅಲ್ಲಿ ಯಾವ ವಿಷಯದ ಬಗೆಗೂ ಜಿದ್ದಿಯ ಆಗ್ರಹ ಇಲ್ಲದೆ ಇರೋದು. ಆಗ್ರಹ ಇದ್ದಲ್ಲಿ, ಅಜೆಂಡಾ ಇದ್ದಲ್ಲಿ ಲಲಿತ ಪ್ರಬಂಧ ನೆಗೆದು ಬಿತ್ತು ಅಂತ ಅರ್ಥ. ಈ ಕಾಲದಲ್ಲಿ ಲಲಿತ ಪ್ರಬಂಧ ಯಾಕೆ ಬರ್ತಿಲ್ಲ ಅಂತ ತುಂಬ ದೊಡ್ಡ ಪ್ರಶ್ನೆ ಎತ್ತಿದ್ದಾರೆ. ಈಚಿನ ವರ್ಷಗಳಲ್ಲಿ ದೊಡ್ಡ ಲಲಿತ ಪ್ರಬಂಧಕಾರರಾಗಿ ನಮ್ಮ ನಡುವೆ ಇರತಕ್ಕಂಥವ್ರು ಅಂದರೆ ಪ್ರೊಫೆಸರ್ ಆರ್ ಮಿತ್ರಾವ್. ಅವರ ಲಲಿತ ಪ್ರಬಂಧಗಳು ನನಗೆ ಬಹಳ ಇಷ್ಟ. ಅವ್ರು ಹೇಳ್ತಾರೆ, ಲಲಿತ ಪ್ರಬಂಧಕ್ಕೆ ಅದೊಂದು ಬಗೆಯ ಮನಸ್ತತ್ವ ಇರಬೇಕು, ನವೋದಯದ ಲೇಖಕರಿಗೆ ಇದ್ದದ್ದು ಆಮೇಲೆ ಬರಲಿಲ್ಲ ಅಂತ. ನವ್ಯ ಲೇಖಕರಲ್ಲಿ ಸಂದೇಹವಾದ ಹೆಚ್ಚು, ಆಸ್ವಾದಕ್ಕಿಂತ ಪ್ರಶ್ನೆಗಳು ಹೆಚ್ಚು.
ಆಸ್ವಾದವೇ ಮಾಡದೇ ಇದ್ದರೆ ಇನ್ನು ಎಲ್ಲಿ ನಮಗೆ ಅಭಿವ್ಯಕ್ತಿಗೆ ಆನಂದ ಸಿಗುತ್ತದೆ? ಆಮೇಲೆ ಯಾವುದನ್ನು ತಪ್ಪಿಲ್ಲದೆ ನಿಷ್ಕೃಷ್ಟವಾಗಿ ಹೇಳಬೇಕು ಅಂತ ಒಂದು ಜಿದ್ದು. ಈ ಹಠಕ್ಕೆ ಬಂದಾಗ ಲಲಿತ ಪ್ರಬಂಧ ಇರುವುದಿಲ್ಲ. ಲಲಿತ ಪ್ರಬಂಧ ಅದರ ಪರಿಮಳ ತುಂಬ ನವುರಾದದ್ದು. ಇಟ್ಸ್ ವೆರಿ ವೋಲಟೈಲ್, ಬೇಗ ಹಾಳಾಗಿಬಿಡುತ್ತದೆ, ರಸ ಕೆಡುತ್ತದೆ. ಅದು ಗದ್ಯಗೀತವಾಗಿ ರೂಪುಗೊಳ್ತಕ್ಕಂಥದ್ದು ಲಲಿತ ಪ್ರಬಂಧ ಅಂತ ಅನಿಸುತ್ತದೆ. ಹಾಗಾಗಿ ನವ್ಯ ಮತ್ತು ಪ್ರಗತಿಶೀಲರಂತೂ ತುಂಬ ಯುಟಿಲಿಟೇರಿಯನ್. ಇದು ಕಾರ್ಮಿಕರಿಗೆ ಪ್ರಯೋಜನವಾ, ರೈತರಿಗೆ ಪ್ರಯೋಜನವಾ, ದೀನರಿಗೆ ದುರ್ಬಲಿಗೆ ಪ್ರಯೋಜನವಾ? ಇರಲಿ, ಇಲ್ಲ ನಡೆ ದೂರ ಸರಿ ಅಂತ ಹೇಳ್ತಕ್ಕಂಥದ್ದು. ಯಾವ ನವೋದಯದ ಕಾಲದಲ್ಲಿ ಮಹಾಕವಿ ಕುವೆಂಪು ಅಂತ ಅವರು ಎಷ್ಟು ಸೊಗಸಾದ ಲಲಿತ ಪ್ರಬಂಧಗಳನ್ನು, ಚಿತ್ರಗಳನ್ನು ಬರೀತಾರೆ. ಅವರ ಜೈನ ಅಭ್ಯಂಜನ ಇರ್ಬೋದು, ರಾಮರಾವಣರ ಕಾಳಗ ಇರ್ಬೋದು, ಮಲ್ನಾಡಿನ ಚಿತ್ರಗಳಲ್ಲಿ ಬಂದಂಥದ್ದು. ಪೂತಿನ ಅವರಂಥ ಕನ್ನಡದ ಕಾಳಿದಾಸನ ಭಾವನೆ ಇರತಕ್ಕಂಥ ಕವಿ, ಅವರು ಎಷ್ಟು ಸೊಗಸಾಗಿ ಬರೀತಾರೆ. ಅದ್ಯಾಕೆ ಇವರುಗಳ ತಲೆಮಾರಿನಲ್ಲಿದ್ದ ದೊಡ್ಡ ಪಂಡಿತಾಗ್ರೇಸರ ತೀನಂಶ್ರೀ ಅವರು ಅದೆಷ್ಟು ಸೊಗಸಾಗಿ ಬರೀತಾರೆ. ಅವರಿಗಿಂತಲೂ ಪರಮ ಗಂಭೀರವಾದ ವಿದ್ವಾಂಸ ಡಿ.ಎಲ್. ನರಸಿಂಹಾಚಾರ್ಯರು. ಅವರು ಕೆಲವೊಂದು ಲಲಿತ ಪ್ರಬಂಧಗಳು ಬರೀತಾರೆ. ಆ ಓದುವ ಸುಖ ಅನ್ನೋ ಲಲಿತ ಪ್ರಬಂಧ ಓದಿದ್ರೆ ಸಾಕು, ಗೊತ್ತಾಗುತ್ತೆ ಏನು ವಿದ್ವಾಂಸರಿಗೆ ಎಂಥ ರಾಸಿಕ್ಯ ಅಂತ ಗೊತ್ತಾಗುತ್ತದೆ. ಯಾಕೆ ಇನ್ನು ಸಿಡುಕು ಮುಖ ಇಟ್ಕೊಂಡಿರುವ ಪೆಡಸನವರು ಅಂತ ಅನಿಸ್ತಕ್ಕಂಥ ಕವೆಂಬ ರಾಘವಾಚಾರ್ಯರ ಪೊಳ್ಳುಂಗಾಯಿ ಉಂಡೆ ಆ ಥರದ್ದು ನೋಡಿದರೆ ಗೊತ್ತಾಗುತ್ತದೆ ಏನು ದಿವ್ಯವಾದ ಬರವಣಿಗೆ ಅಂತ. ಅಂದರೆ ಎಷ್ಟೆಷ್ಟು ಘನವಾದ ಕೆಲಸ ಮಾಡಿದವರಲ್ಲಿ ಈ ಲಾಲಿತ್ಯ ಇತ್ತು. ಡಿ.ವಿ.ಜಿ. ಅವರ ಜ್ಞಾಪಕ ಚಿತ್ರಶಾಲೆ ಅಷ್ಟೂ ಲಲಿತ ಪ್ರಬಂಧ ಸಂಕಲನ ಅಂತ ಅನಿಸುತ್ತದೆ. ಹೀಗೆ ಈ ಬಗೆಯದಾದದ್ದು. ಮೂರ್ತಿರಾಯರಂತೂ ಅದಕ್ಕೆ ಹುಟ್ಟಿದವರ ಅನ್ನುವಂತೆ ಕಾಣಿಸುತ್ತೆ. ಮೂರ್ತಿರಾಯರಲ್ಲಿ ಕಾಣಿಸ್ತಕ್ಕಂಥ ಅವಿಚ್ಛಿನ್ನವಾಗಿ ಬರುವಂಥ ಒಂದು ಹಾಸ್ಯ ಇರಬಹುದು. ಮತ್ತು ನಾನು ಮೊದಲೇ ಹೇಳಿದಂತೆ ಒಂದು ಕಾವ್ಯತ್ವ ನವರು ಇರತಕ್ಕಂಥ ಪೂತಿನ ಅವರದು ಇರಬಹುದು. ಕೆಣಕು ತಿಣುಕು ಬಹಳ ವಿಸ್ತೃತವಾದ ವ್ಯಾಸಂಗ ಇರುವ ಪಾವೆಂ ಅವರ ಶೈಲಿ ಇರಬಹುದು. ಭಾಷೆಯಲ್ಲಿ ಎಷ್ಟೆಲ್ಲ ಚಮತ್ಕಾರಗಳನ್ನು ಸಹಜವಾಗಿ ತರೋಕ್ಕೆ ಸಾಧ್ಯ ಮತ್ತು ಎಷ್ಟೆಷ್ಟು ಸೊಗಸಾದ ವಾಗ್ ಅಲಂಕಾರಗಳನ್ನು ತರೋಕ್ಕೆ ಸಾಧ್ಯ ಅಂತ ನಮ್ಮ ಆರಾಮಿತ್ರ ಅವರು ತೋರ್ಪಡಿಸ್ತಾರೆ. ನಿಜವಾಗ್ಲೂ ಲಲಿತ ಪ್ರಬಂಧದಲ್ಲಿ ಒಂದು ಅದ್ಭುತವಾದ ಕಾವ್ಯಲೋಕವನ್ನು ಸೃಷ್ಟಿ ಮಾಡುವ ಶಕ್ತಿ ಮಿತ್ರ ಅವರ ಭಾಷೆಗಿದೆ. ಹಾಗೆ ಅದರೊಳಗೆ ಬುಕ್ಕೇರಿಸ್ತಕ್ಕಂಥ ಹಾಸ್ಯವನ್ನು, ನಗೆ ಬುಗ್ಗೆಯನ್ನು ಹೊಮ್ಮಿಸ್ತಕ್ಕಂಥ ನಮ್ಮ ನಾ ಕಸ್ತೂರಿ ಅವರು ಇರ್ಬೋದು. ಆಮೇಲೆ ಅದೇ ಜಾಡಿಗೆ ಬರ್ತಕ್ಕಂಥವರು ಹಳ್ಳಿಯ ಬದುಕನ್ನು ಅಷ್ಟು ಚೆನ್ನಾಗಿ ತೋರ್ಪಡಿಸಿದಂಥ ಗುರು ರಾಮಸ್ವಾಮಿ ಅಯ್ಯಂಗಾರರು. ಹೀಗೆಲ್ಲ ಇದ್ದಾಗಲೂ ಪಿ.ಸಿ. ಅವರು ಎದ್ದು ನಿಲ್ತಾರೆ ತಮ್ಮ ಬರವಣಿಗೆಗಳಲ್ಲಿ. ಆ ವಸ್ತುಗಳಿಂದಲೇ ಗೊತ್ತಾಗುತ್ತದೆ. ಅವರು ಗಂಭೀರವಾದದ್ದನ್ನು ತಗೋತಾರೆ, ಲಘುವಾದದ್ದನ್ನು ತಗೊಳ್ತಾರೆ. ಯಾವುದೂ ಅವರ ಜೀವನ ದೃಷ್ಟಿಗೆ ಹೊರತಲ್ಲ. ಇದನ್ನು ನಾವು ಕಾಣ್ತೀವಿ. ತೀರಾ ಚಿಕ್ಕ ತರುಣ, ಕಾಲೇಜಿಂದ ಫ್ರೆಶ್ ಗ್ರ್ಯಾಜುಯೇಟ್ ಅನ್ನಬಹುದು, 20-25 ವರ್ಷದವರು ಪಂಪಾ ಯಾತ್ರೆಯಂಥ ಬರವಣಿಗೆ ಮಾಡಿದ್ರು ಅಂದರೆ ಇನ್ನೇನು ಹೇಳೋಕ್ಕೆ ಸಾಧ್ಯ. ನನಗೆ ಕನ್ನಡದಲ್ಲಿ ಕೆಲವೊಂದು ವಿಸ್ಮಯಗಳು ಕಾಣಿಸುತ್ತವೆ. ಭೈರಪ್ಪನವರು ಸಾಮಾನ್ಯ 27-28 ಆಸುಪಾಸೊಳಗೇನೆ ವಂಶವೃಕ್ಷದಂಥ ಮಹಾಘನ ಕಾದಂಬರಿಯನ್ನು ಬರೆದರಲ್ಲ. ಅದೇ ರೀತಿ ಕುವೆಂಪು ಅವರು ತೀರಾ ಚಿಕ್ಕ ವಯಸ್ಸಿಗೇನೆ ಕನ್ನಡ ಕಂಡು ಕೇಳಿ ಅರಿದೇ ಇರತಕ್ಕಂಥ ಅದ್ಭುತ ಕಾವ್ಯಗಳನ್ನು ಬರೆದರು. ಅದೇ ರೀತಿಯಲ್ಲೇ ನಮ್ಮ ವಿ.ಸಿ. ಅವರು ಪಂಪಾ ಯಾತ್ರೆಯಂಥ ಅಮರಕೃತಿಯನ್ನು ಬರೆದರು. ಅದರ ಮುಂದುವರಿಕೆ ಎನ್ನುವಂತೆ ಪಂಪಾ ಯಾತ್ರೆಯ ಎಷ್ಟೊಂದು ಆಯಾಮಗಳಿವೆ. ಅವೆಲ್ಲ ಅವರ ಲಲಿತ ಪ್ರಬಂಧಗಳಲ್ಲಿ ಆ ಸೂತ್ರಕ್ಕೆ ಒಂದು ಭಾಷ್ಯದಂತೆ ಬರ್ತಾ ಹೋಗುತ್ತವೆ. ಪ್ರಾಯಶಃ ಅವರು ಬರೆದ ಕಡೆಯ ಪ್ರಬಂಧ ನಮ್ಮ ಅಜ್ಜಿಯ ಅಡುಗೆ ಇರಬೇಕು. ಅದು ಪ್ರಬುದ್ಧ ಕರ್ನಾಟಕದ ಚಿನ್ನದ ಸಂಚಿಕೆಯಲ್ಲಿ ಪ್ರಕಟವಾಗಿತ್ತು. ತುಂಬ ಉತ್ತಮೋತ್ತಮವಾದಂಥ ಲಲಿತ ಪ್ರಬಂಧ. ಹಾಗಲ್ಲದೆ ಬೇರೆವೂ ಅಷ್ಟೇ ಚೆನ್ನಾಗಿರ್ತಕ್ಕಂಥವಿವೆ. ನೋಡಿ, ಅವರು ಹೆಣ್ಣಿನ ಬಗ್ಗೆ 2 ಕಂತಲ್ಲಿ ಬರೀತಾರೆ. ಹೆಣ್ಣು, ಹೊನ್ನು, ಮಣ್ಣು ಅಂತೀವಲ್ಲ, 3 ಬಗ್ಗೆನೂ ಬರೀತಾರೆ. ಮಾವಿನ ಬಗ್ಗೆ ಬರೀತಾರೆ, ಬದನೆಕಾಯಿ ಬಗ್ಗೆ ಬರೀತಾರೆ, ಕೋಳಿ ಬಗ್ಗೆ ಬರೀತಾರೆ, ಮೈಸೂರು ಮಾಲು, ಬೆಳದಿಂಗಳು, ಕಾಯಿಲೆಗಳ ಬಗ್ಗೆ ಬರೀತಾರೆ. ಇನ್ನೇನನ್ನೋಣ, ಕಾಯಿಲೆಗಳಲ್ಲೂ ಒಂದು ಕಲ್ಪನೆಯನ್ನು, ಒಂದು ಒಳ್ಳೆತನವನ್ನು ಕಾಣ್ತಾರಲ್ಲ, ತುಂಬ ದೊಡ್ಡದು. ಅವರ ಬಗೆಗೆ ನಮ್ಮ ರಾಮಸ್ವಾಮಿಯವರು ಬರೀತಾ, ಮತ್ತು ಇವರು ವೆಂಕಟೇಶ್ ಮೂರ್ತಿಯವರು ಹೇಳ್ತಾರೆ, ಅವರೊಮ್ಮೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಾಗ ಎಕ್ಸ್ರೇ ನೋಡ್ತಾ ಇದ್ದರೆ ಅದೇನು ಅದರೊಳಗೇನು ಡೆಪ್ತೇ ಅಥವಾ ಅದರೊಳಗೆ ಕಾನ್ಫಿಗರೇಷನ್ನೇ ಕಂಪೋಸಿಷನ್ನೇ ಏನಿದೆ ಒಂದು ಪೇಂಟಿಂಗೇ ನೋಡೋದಕ್ಕೆ ಅಂತ. ಅಂದರೆ ಅದು ಹಾಗೆ ಪೇಂಟಿಂಗ್ ಥರ ಇರಬೇಕು ಅನ್ನುವಂಥ ದೃಷ್ಟಿ ಇದು ಬಹಳ ದೊಡ್ಡದಾದಂಥದ್ದು. ಹಾಗಾಗಿ ಅವರಿಗೆ ಎಲ್ಲ ಕಾಣಿಸುತ್ತದೆ. ಅಸೀಮವಾದ ಸಮುದ್ರದಂಥ ವಸ್ತುವನ್ನು ತೆಗೆದುಕೊಂಡು ಬರೀತಾರೆ.
ಅವರಿಗೆ ಅದರ ಮೇಲೆ ಒಂದು ಪ್ರಗಾಥ, ಒಂದು ಮಹಾ ಓಡ್ ಬರೀಬೇಕು ಅಂತ ಅಪೇಕ್ಷೆ ಇತ್ತಂತೆ. ಕಡಲೆ ಓ ಹೆಗ್ಗಡಲೆ ಅಂತ ಬರೆಯುವಾಗ ಇದೇನು ಕಡಲೆ ಅಂತಂದರೆ ಯಾವ ಕಡಲೆ, ಕಾಬೂಲ್ ಕಡಲೆನಾ ಪಂಜಾಬ್ ಕಡಲೆನಾ ಅಂತ ಪ್ರಶ್ನೆ ಎತ್ತು ಬಿಡ್ತಾರೆ ಅಂತ ಅಲ್ಲಿಗೆ ಬತ್ತೋಗ್ಬಿಡ್ತು. ಆ ಕಡಲು ನನ್ನ ಹೌದಾ, ಅಲ್ಲಿ ಅವರು ಬರೆದಿಲ್ಲ. ಕಾರಂತರಿಗೂ ಇವ್ರಿಗೂ ಇದ್ದ ಸ್ನೇಹ ಬಾಂಧವ್ಯ ಕಾವ್ಯೋಪಯಮವಾದದ್ದು. ಕಾರಂತರಿಗೆ ಈ ಥರದ ರಾಸಿಕ್ಯ ಇಲ್ಲ ಅಂತ ಅವ್ರ ಕಾದಂಬರಿಯ ಸೂಕ್ಷ್ಮಗಳಲ್ಲಿ ಕಾಣಿಸುತ್ತೆ. ಅಯ್ಯೋ, ಮೈಮನ್ನಗಳ ಸುಳಿಯಲ್ಲಿ ಓದಿದ್ರೆ ಕಾರಂತರು ಎಷ್ಟು ಸೂಕ್ಷ್ಮವಾಗಿ ಕಂಡಿದ್ದಾರೆ, ಏನು ಘನರಾಸಿಕ್ಯ ಅನಿಸುತ್ತದೆ. ಆದರೆ ವಿ ಸಿ ಅವರದು ಆದ್ಯಂತವಾಗಿ ಅಂತಶ್ಚ ಬಹಿಶ್ಚ ಅದು ರಾಸಿಕ್ಯವೇ. ಕಾರಂತರು ಬನೀನ್ ಮೇಲೆ ಒಂದು ಟವಲ್ ಹಾಕ್ಕೊಂಡು ಲಾಲ್ಬಾಗ್ಗೆ ವಾಕಂಗಿ ಹೊರಟ್ರೆ ಬೇಡ ಅಂದ್ರಂತೆ. ಯಾಕೆ, ಒಂದು ಅಂಗಿ ಏನಾದ್ರು ಹಾಕ್ಕೊಳ್ಳಿ ಇಲ್ಲ, ಹೀಗೆ ಬಂದರೆ ಏನು ಅಂತ, ನಮ್ಮ ಕಡೆ ಸ್ಮಶಾನಕ್ಕೆ ಹೋಗಿ ಬಂದರೆ ಹೀಗಂತಾರೆ ಅಂತ, ಅಲ್ಲಿಂದಾನೇ ಬರ್ತಾ ಇರೋದು ಅಂತ ಹೇಳಿದ್ರೆ ಆಯಿತು ಅಂತ. ಆದರೆ ಕಾರಂತರ ಮಹನೀಯತೆ ನೋಡಿ, ವಿ ಸಿ ಅವರಿಗೆ ಅವರು ಸಿಲ್ಕ್ ಕೋಟನ್ನು ಮತ್ತೆ ಅವ್ರು ಇಷ್ಟಪಡ್ತಕ್ಕಂಥ ಮಲ್ಪಂಚೆಯನ್ನು ಗಿಫ್ಟ್ ಆಗಿ ಕೊಡ್ತಾ ಇದ್ರು. ಅವರು ಬಳಸ್ತಾ ಇರಲಿಲ್ಲ ಅದನ್ನು. ಆ ಥರದ ನಯನಾಜುಕಿಗೆ ನಸನಸೆಗೆ ಗೇಲಿ ಮಾಡೋದಾದರೂ ಆ ಪ್ರೀತಿಯ ಹಿನ್ನೆಲೆ ಎಷ್ಟು ದೊಡ್ಡದು ಅಂತ ಅನಿಸುತ್ತದೆ. ಈ ಥರ ಅವರು ದೊಡ್ಡ ವಸ್ತುಗಳನ್ನು ತಗೊಳ್ತಾರೆ. ಅದೇ ಸಂದರ್ಭದಲ್ಲಿ ಯಾವುದು ತುಂಬ ಕುತ್ಸಿತ ಅನ್ನುವಂಥದ್ದು ಇರುತ್ತೆ, ಕಾಯಿಲೆ, ಮಾತು ಆಡೋದು ಬೇಡ ಅಂತ ಅನ್ನುವಂಥದ್ರ ಬಗ್ಗೆ ಬರೀತಾರೆ. ಸಾವಿನ ಬಗ್ಗೆನೂ ಬರೀತಾರೆ. ಇದು ಬೇಕು ಇದು ಬೇಡ ಅಂತಿಲ್ಲದೆ ಎಲ್ಲದರೊಳಗೂ ಒಂದು ಕಲೆಯನ್ನು, ಒಂದು ಸೌಂದರ್ಯವನ್ನು, ಸ್ವಾರಸ್ಯವನ್ನು ಕಾಣ್ತಾರೆ. ಎಲ್ಲಿವರೆಗೆ ಅಂದರೆ ಅವರಿಗೆ ಇಂಗ್ಲೆಂಡ್ ನೋಡಬೇಕು ಅಂತ ತುಂಬ ಅಪೇಕ್ಷೆ ಇತ್ತು. ಆಕ್ಸ್ಫರ್ಡು, ಕೇಂಬ್ರಿಡ್ಜು, ಶೇಕ್ಸ್ಪಿಯರ್ನ ಒಂದು ಜನ್ಮಸ್ಥಳವನ್ನು ಕಾಣಬೇಕು, ಮತ್ತು ಇಂಗ್ಲೆಂಡಿನ ಬೀದಿಗಳಲ್ಲಿ ಎಲ್ಲಿ ಮಿಲ್ಟನ್ನು ಮತ್ತು ಸ್ಯಾಮ್ಯುಯಲ್ ಜಾನ್ಸನ್ ಮೊದಲಾದವರು ಓಡಾಡಿದ್ದಾರೆ ಅದನ್ನು ಕಾಣಬೇಕು ಅಂತ ಅಪೇಕ್ಷೆ ಇತ್ತು. ಪಾಪ ಅದು ಅವರು ಅಂದುಕೊಂಡಂತೆ ನಡೆಯಲಿಲ್ಲ. ಅದರ ಬಗ್ಗೆ ಒಂದು ಕವಿತೆಯೂ ಬರೀತಾರೆ. ಅಲ್ಲಿ ಇಂಗ್ಲಿಷ್ ಮೆಡಿಸಿನ್ ನಿಮ್ಮ ದೇಹದ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂತ ಡಾಕ್ಟರ್ಗಳು ಮಾತಾಡ್ಕೊಂಡಿದ್ದು ಮೊದಲುಕೊಂಡು ಬರೀತಾರೆ. ಈ ರೀತಿಯಲ್ಲಿ ಅವರಿಗೆ ಜೀವನದ ಎಲ್ಲ ಮುಖಗಳಲ್ಲಿಯೂ ಪ್ರೀತಿ, ಆದರ ಇದ್ದಿದ್ದು, ಮತ್ತು ಯಾವುದನ್ನು ಕೀಳಾಗಿ ಕಾಣದೇ ಇರುವ ಸ್ನಿಗ್ಧವಾದ ಹೃದ್ವೈಶಾಲ್ಯ ತುಂಬ ದೊಡ್ಡದು. ಆ ಮಹಾನುಭಾವರು ಅದಕ್ಕೆ ಇಷ್ಟು ಸೊಗಸಾದ ಲಲಿತ ಪ್ರಬಂಧಗಳು ಬರೆದರು. ಆದರೆ ಈ ಲಲಿತ ಪ್ರಬಂಧಗಳ ವಿಮರ್ಶೆ ಮಾಡುವಲ್ಲಿ ಅಷ್ಟೊತ್ತಿಗೆ ನವ್ಯದ ಕಾಲ ಬಂದಿದ್ದರಿಂದ ಇದನ್ನು ಉಪೇಕ್ಷೆ ಮಾಡಿದ್ರು, ಇಲ್ಲ ಗುಮಾನಿಯಿಂದ ನೋಡಿದ್ರು, ಅರಕೆಯಿಂದ ನೋಡಿದ್ದಾರೆ. ಪ್ರೀತಿ ಇಲ್ಲದ ಜಾಗದಲ್ಲಿ ವಿಮರ್ಶೆ ಮಾಡಬಾರದು ಅಂತ ನನಗನ್ಸುತ್ತದೆ. ಪ್ರೀತಿ ಇಟ್ಕೊಂಡು ಮಾಡಬೇಕು. ವಿಮರ್ಶೆ ಮಾಡಿದಾಗ ನಮಗೆ ಗೊತ್ತಾಗುತ್ತದೆ ಅವರ ಓದು, ಬದುಕು, ಸೂಕ್ಷ್ಮಜ್ಞತೆ ಒಂದನ್ನು ಎಷ್ಟೆಷ್ಟರ ಜೊತೆಗೆ ಜೋಡಿಸಿ ನೋಡಬಹುದು. ಭಟ್ಟತೋತ ಯಾವುದನ್ನು ಪ್ರತಿಭೆ ಅಂತ ಕರೀತಾರೆ, ಅದಕ್ಕೆ ಪ್ರತಿಭೆಗೆ ಮೂಲವಾದ ದರ್ಶನ ಅಂತಾನೆ. ವಿಚಿತ್ರ ಭಾವ ಧರ್ಮಾಂಶ ತತ್ವಪ್ರಖ್ಯ, ಅದನ್ನು ನಾವಿಲ್ಲಿ ಕಾಣ್ತೀವಿ. ಆಮೇಲಿನ ಕಾಲದಲ್ಲಿ, ಅಂದರೆ ಈಚೆಗೆ ಒಂದು ಸ್ವಲ್ಪ ವರ್ಷಗಳಾದ ಮೇಲೆ ಲಲಿತ ಪ್ರಬಂಧಗಳು ಸ್ವಲ್ಪ ಬಂದವು. ನಾನು ಬಲ್ಲಂತೆ ಸುನಂದಾ ಬೆಳಗಾಂವ್ಕರ್ ಅವರು ಆರಂಭ ಮಾಡಿದ್ರು ಇದು ಅಂತ ಅನಿಸುತ್ತದೆ. ಆಮೇಲೆ ಅದು ಸ್ವಲ್ಪ ಹರಟೆ, ಹಾಸ್ಯ ಪ್ರಬಂಧ ಈ ರೀತಿಯಾಗಿ ಬಂತು. ಈಚೆಗೆ ನಮ್ಮ ವಸುಧೇಂದ್ರ ಅಂತ ಅವರು ಸುಲಲಿತ ಪ್ರಬಂಧ ಅನ್ನುವ ಇನ್ನೊಂದು ಹೆಸರಿನಲ್ಲಿ ಬರಿತಾ ಇದ್ದಾರೆ, ಚೆನ್ನಾಗಿವೆ. ಆದರೆ ಈ ಎರಡನೆಯ ಬೆಳೆ ಇದೆಯಲ್ಲ, ಅಲ್ಲಿ ಇಂಥ ಒಂದು ಸಹಜವಾದ ವಿದಗ್ಧ ಪಾಂಡಿತ್ಯ ಇಲ್ಲ. ಈ ವ್ಯಾಸಂಗ, ಈ ಜೀವನ ವಿಸ್ತಾರ, ಈ ಆಳ ಕಾಣಿಸೋಲ್ಲ. ಇವರು ಎಷ್ಟು ಲೀಲಾಜಾಲವಾಗಿ, ಅದು ಆ ಕಾಲಕ್ಕೆ ತುಂಬ ಎಷ್ಟೋ ಜನ ಲೇಖಕರಿಗೆ ಗೊತ್ತಿಲ್ಲದೆ ಇದ್ದಂಥ ಪಾಶ್ಚಾತ್ಯ ವಿದ್ವಾಂಸರ, ಲೇಖಕರ ಬರವಣಿಗೆಗಳನ್ನು ಓದ್ಕೊಂಡಿದ್ರು. ಎಷ್ಟೋ ಜನ ಯೂನಿವರ್ಸಿಟಿ ಇಂಗ್ಲೀಷ್ ಪ್ರೊಫೆಸರ್ಸ್ಗಳು ಕಂಡು ಕೇಳಿ ಅರಿದೇ ಇರತಕ್ಕಂಥ ಲೇಖಕರ, ಕಾದಂಬರಿಕಾರರ, ನಾಟಕಕಾರರ, ಕವಿಗಳ ಬರವಣಿಗೆಗಳನ್ನು ಇವರು ಓದ್ಕೊಂಡಿದ್ರು. ಉದಾಹರಣೆಗೆ ಅವರು ಹೀಗೆ ಪಾಸಿಂಗ್ ರಿಮಾರ್ಕ್ ಆಗಿ ಬರ್ನಾಡ್ ಶಾದು ನಾಟಕಗಳ ಬಗ್ಗೆ ಹೇಳ್ತಾರೆ. ಅದೇ ರೀತಿಯಲ್ಲಿ ಇಬ್ಸನ್ನ ನಾಟಕಗಳನ್ನು ಪ್ರಸ್ತಾವ ಮಾಡ್ತಾರೆ. ಹೀಗೆ ಆ ಪಾಶ್ಚಾತ್ಯ ಸಾಹಿತ್ಯ ಪರಂಪರೆಯದನ್ನು ಒಂದನ್ನು ಹೇಳ್ತಾರೆ. ಇನ್ನೊಂದು ಕಡೆಗೆ ಅವರು ನಮ್ಮ ಸಂಸ್ಕೃತದ ಎಷ್ಟೋ ವಾಕ್ಯಗಳನ್ನು ಉಂಡುಂಡಿಯಾಗಿ ತರ್ತಾರೆ. ಅವರಿಗೆ ತುಂಬ ಸಹಜವಾಗಿತ್ತು. ಇನ್ಯಾವುದೋ ಸಂಸ್ಕೃತದ ವಾಲ್ಮೀಕಿಯ ಶ್ಲೋಕವನ್ನು, ಕಾಳಿದಾಸನ ಶಾಕುಂತಲದ ಒಂದು ಗದ್ಯಖಂಡವನ್ನು ಯಾವುದನ್ನೋ ತರ್ತಾರೆ. ಸಂಗೀತದ ಬಗೆಗೂ ಲೀಲಾಜಾಲವಾಗಿ ಆ ಆಳ, ಆ ಸೌಲಭ್ಯ ಅದನ್ನು ತೋರ್ಪಡಿಸ್ತಾರೆ. ಮತ್ತಾವುದೋ ನೃತ್ಯದ ಪ್ರಸ್ತಾವ ತೆಗೆದುಕೊಳ್ತಾರೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಈ ಹಳೆ ಮೈಸೂರಿನವರಲ್ಲಿ ತುಂಬ ಜನಕ್ಕೆ, ಬಿ ಎಂ ಶ್ರೀಕಂಠಯ್ಯನವ್ರನ್ನ ಬಿಟ್ಟರೆ ಇನ್ನು ಎಷ್ಟೋ ಜನಕ್ಕೆ ಉತ್ತರ ಕರ್ನಾಟಕದ ಕರಾವಳಿಯ ಪರಿಚಯವೇ ಇಲ್ಲ. ಇವರೊಬ್ಬರು ಅದೆಲ್ಲ ಕಡೆಗೂ ಓಡಾಡಿಕೊಂಡಿದ್ದವರು. ಹಾಗೆ ಓಡಾಡಿಕೊಂಡು ಅಲ್ಲಿಯ ಸ್ನೇಹವನ್ನು, ಅಲ್ಲಿಯ ಜೀವನ ಕ್ರಮವನ್ನು ಅದನ್ನೆಲ್ಲ ಅರ್ಥ ಮಾಡಿಕೊಂಡಿದ್ರು.
ಸಮುದ್ರದ ತೀರದ ಹತ್ತಿರದ ಊರಿನಲ್ಲಿ ಇರಬೇಕು ಅನ್ನುವ ಆಸೆಗೋಸ್ಕರವಾಗಿ ನಿವೃತ್ತರಾದ ಮೇಲೆ ಹೊನ್ನಾವರಕ್ಕೆ ಹೋಗಿ ಅಲ್ಲಿದ್ದರಲ್ಲ, SDM ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರಾಗಿದ್ದರು. ಅಲ್ಲಿ ಒಬ್ಬ ಜವಾನ ಹೇಳಿದ್ರಂತೆ, ನನ್ನ ಬದುಕಿನಲ್ಲಿ ಪ್ರಿನ್ಸಿಪಾಲ್ರು ನಮ್ಮ ಮನೆಗೆ ಬಂದದ್ದು ಅಂದರೆ ನೀವೊಬ್ಬರೇನೆ ಅಂತ. ಇಟ್ ಸ್ಪೀಕ್ಸ್ ಆಫ್ ವಾಲ್ಯೂಮ್ಸ್. ಈ ಮನೋಧರ್ಮವೇ ಇಷ್ಟು ಸುಂದರವಾದ ಲಲಿತ ಪ್ರಬಂಧಗಳನ್ನು ಬರೆಸಿದೆ ಅಂತ ಅನಿಸುತ್ತೆ. ಈ ಥರ ಎಷ್ಟೆಷ್ಟೋ ವಿವರಗಳನ್ನು ಅವರು ಬಹಳ ಸುಖವಾಗಿ ತರ್ತಾರೆ. ಮತ್ತು ಅವರಿಗೆ ಸಹಜವಾದ ಸಂಕೋಚದ ಪ್ರವೃತ್ತಿ ಇದೆ. ಅವರು ಸಂಕೋಚ ಪಡಬೇಕಿಲ್ಲ, ಆದರೂ ಪಾಪ ಸಂಕೋಚ ಪಟ್ಕೋತಾರೆ. ಅವರು ಹೇಳ್ತಾರೆ, ನನಗೆ ಈ ಭಾಷೆಯ ಬಗ್ಗೆ ಗೊಂದಲಗಳು ಉಂಟು, ಪರದೇಶಿ ಪದಗಳ ಭ್ರಷ್ಟರೂಪಗಳು ಇಲ್ಲಿ ಕಂಡಾವು, ಶಿಥಿಲ ಸಂಧಿ, ಸಮಾಸ, ಲಘು, ಗುರುವಕ್ಷರ ವಿಪರ್ಯಾಸ ಕಂಡಾವು, ವಾಡಿಕೆಯಲ್ಲಿ ಹಾಗೆ ಕಾಣುತ್ತವಾದ್ದರಿಂದ ಅವನ್ನು ಹಾಗೆ ಉಳಿಸಿಕೊಂಡಿದೆ ಅಂತ. ಏನಾದರೂ ರೆಕಾರ್ಡಿಂಗ್ ಟೆಕ್ನಿಕ್ಸ್ ಚೆನ್ನಾಗಿ ಉಳಿದಿದ್ದರೆ ಅವರು ಅಷ್ಟೂ ಲಲಿತ ಪ್ರಬಂಧಗಳನ್ನು ತಮ್ಮ ಅನನ್ಯವಾದ ಕಂಠದಲ್ಲಿ ಓದಿದ್ದಿದ್ದರೆ, ಅದು ರೆಸಿಟೇಷನ್ ಆಗಿದ್ದಿದ್ದರೆ ಅದೆಷ್ಟು ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಈ ಬುಕ್ ರೂಪದಲ್ಲಿ ತರಬಹುದಾಗಿತ್ತ ಅಂತ ಅನಿಸುತ್ತೆ. ಹಾಗಾಗಿ ಅವರು ಭಾಷೆಯ ಬಗ್ಗೆ ಸಂಕೋಚ ಪಟ್ಕೊಳ್ತಾರೆ. ಆದರೆ ಯಾವ ರೀತಿಯಲ್ಲೂ ಸಂಕೋಚ ಪಡಬೇಕಾಗಿಲ್ಲ. ಇದಕ್ಕೆ ತುಂಬ ಸಹಜವಾದಂಥ ಅಭಿವ್ಯಕ್ತಿ ಅದು ಅಂತ ಅನಿಸುತ್ತದೆ. ಇನ್ನೊಂದು ಕಡೆಯಲ್ಲೂ ಅವ್ರು ಹೇಳ್ತಾರೆ, ಮಾಡುವುದು, ಓದುವುದು, ಆಗುತ್ತದೆ, ಓದುತ್ತದೆ, ಉದೂನ ತದೇನ, ಈ ಥರದ ಸಮಸ್ಯೆ ಇದೆ. ಜನರುಗಳು ಅನ್ಬೇಕೆ, ಜನರು ಅನ್ಬೇಕೆ, ಅವರು ಅನ್ಬೇಕೆ, ಅವರುಗಳು ಅನ್ಬೇಕೆ, ಬರೀ ಜನ ಅಂತ ಅನ್ಬೇಕೆ, ಈ ಥರದ್ದೆಲ್ಲ ಸಮಸ್ಯೆ ಉಂಟು. ನಾನು ಹಿಂದಿನ ಕಾಲದವನಾಗಿ ಕೆಲವು ಪಕ್ಷಪಾತಗಳು ಉಳಿದಿವೆ ಅಂತ. ಕೆಲವೊಮ್ಮೆ ಅವರು ಅಪಾಲಜೆಟಿಕ್ ಆಗ್ತಾರೆ, ಅದು ಬೇಕೇ ಆಗಿಲ್ಲ ಅಂತ. ಈ ಕಾಲದ ಲೇಖಕರ ಅಹಂಕಾರವನ್ನು ತೊಂಡು ತಿರುಗುವಿಕೆ ಅವರು ಕನಸು ಮನಸ್ಸಲ್ಲೂ ಕಂಡಿರಲಿಲ್ಲ ಅಂತಂತಾರೆ ಅನಿಸುತ್ತೆ. ಇದಿದ್ರೆ ಗೊತ್ತಾಗ್ತಾ ಇತ್ತು. ಅಂದರೆ ಓದುಗರಿಗೆ ಏನಾದರೂ ಕಷ್ಟವಾದೀತ, ಏನಾದರೂ ವಿರಸವಾದೀತ ಅಂತ. ಇಲ್ಲಿಯ ಅರ್ಧವಿರಾಮ, ಪೂರ್ಣ ವಿರಾಮಗಳನ್ನು ಅರ್ಥಖಂಡಗಳಾಗಿ ನುಡಿಯುವಂತೆ ಓದಿದರೆ ಇಲ್ಲಿ ಇರಬಹುದಾದ ಜೀವನ ಪ್ರಕಾಶನ ಇನ್ನೂ ಸ್ವಲ್ಪ ಮೇಲಾದೀತು ಅಂತ. ಅವರಿಗೆ ತಮ್ಮ ಭಾವ ಕೂಡಿದ ಮಟ್ಟಿಗೂ ಪಾರದರ್ಶಕವಾಗಿ ಯಾವ ತೊಡಕಿಲ್ಲದೆ ಶ್ರೋತೃಗಳಿಗೆ ತಲುಪಲಿ ಎನ್ನುವ ಅಪೇಕ್ಷೆ ಇತ್ತು. ಅದು ಕಣ್ಣಿಗೂ ಹಿತವಾಗಬೇಕು ಅಂತ, ಅವರ ಮುದ್ರಣ ಎಷ್ಟು ಚೆನ್ನಾಗಾಗಬೇಕು ಅಂತ ಒದ್ದಾಡ್ತಾ ಇರೋವರ ಗೀತಗಳು, ಪುಸ್ತಕ ಅಚ್ಚಾಗಿದ್ದಕ್ಕೆ ಅದರಲ್ಲೇ ಒಂದು ದೊಡ್ಡ ಸಾಕ್ಷ್ಯ ಸಿಗುತ್ತದೆ. ಆ ಥರ ಅವರು ಇಲ್ಲಿರೋದು ಒಂದು ಸ್ಪೋಕನ್ ವಾಯ್ಸ್ ಅಂತ. ಅವರ ಆಕಾಶವಾಣಿಯಲ್ಲಿ ಸ್ಪೋಕನ್ ವರ್ಡ್ನ ಪ್ರೊಡ್ಯೂಸರ್ ಆಗಿದ್ದರು ಅಂತಂದರೆ ಅದು ಯೋಗ ಸುಮ್ಮನೆ ಆಕಸ್ಮಿಕವಲ್ಲ, ಅವರ ಮನೋಧರ್ಮ ಆಗಿತ್ತು. ಅವರ ವಿದ್ಯಾರ್ಥಿಗಳಾಗಿದ್ದವರು ಹಲವರು ನನಗೆ ಗೌರವನೀಯರಾದ ಹಿರಿಯರು ಹೇಳೋದು ಕೇಳಿದ್ದೀನಿ. ಅವರು ಕಂಠ ಹೇಗೆ ನುಡಿತಾ ಇತ್ತು, ಯಾವ ಥರ ಮಾತಾಡ್ತಾ ಇದ್ದರು, ವಿಶೇಷಗಳನ್ನು ಹೇಗೆ ಪೋಣಿಸ್ತಾ ಇದ್ದರು, ಆ ಓಘ ಎಷ್ಟಿತ್ತು, ಆ ತೀವ್ರತೆ ಎಷ್ಟಿತ್ತು ಅಂತ. ಖಜಾನೆ ಕೃಷ್ಣಮೂರ್ತಿ ಅಂತವರೆಲ್ಲ ಎಷ್ಟು ಭಾವುಕವಾಗಿ ಅದರ ಬಗ್ಗೆ ಬರೆದಿದ್ದಾರೆ. VC ತರಗತಿಯಲ್ಲಿ ಯಾವ ಥರ ನಡ್ಕೊಳ್ತಾ ಇದ್ರು ಅನ್ನೋದನ್ನೆಲ್ಲ ಕಂಡಾಗ ಗೊತ್ತಾಗುತ್ತದೆ. ತುಂಬ ವಿಶೇಷ ಅಂತ ಇರಲಿ. ಮತ್ತೆ ಅವರು ಹೇಳ್ತಾರೆ, ನಾನು ಹಳೆಯ ಕಾಲದ ಮನುಷ್ಯ, ಈ ಕಾಲದ ಯಾವ ಹೊಸ ಪ್ರಜ್ಞೆಗಳು ವಿವೇಕವೂ ಬೆಳೆಯಲಿಲ್ಲವಾಗಿ ಅವನ್ನು ಮರೆಸುವ ಶಕ್ತಿ ಇಲ್ಲ, ಅವಕಾಶವಿಲ್ಲ. ಮುದಿಗಿಳಿ ರಾಮ್ ಎಂಬುದನ್ನು ಕಲಿಯಲಾರದೆನ್ನುತ್ತದೆ. ಎಂದಿನಂತೆ ನನ್ನ ಮನಸ್ಸು ನಡೆಸಿದ ಹಾಗೆ ಇವುಗಳನ್ನು ರೂಪಿಸಿದ್ದೇನೆ ಅಂತಾರೆ. ಕಾರಣ, ನವೋದಯದ ಕೆಲವರು, ಪ್ರಾಯಶಃ ಅನಂತಮೂರ್ತಿಯವರು ಸೇರಿದಂತೆ ತುಂಬ ಕಹಿಯಾದ ವಿಮರ್ಶೆಯ ಮಾತುಗಳನ್ನು ಆಡಬಿಟ್ರು. ಆದರೆ ನವ್ಯದವರು. ಆದರೆ ಅನಂತಮೂರ್ತಿಯವರೇ ನನಗೆ ಅರ್ಥ ಮಾಡಿಕೊಂಡಂತೆ ಅನಂತಮೂರ್ತಿಯವರ ಮನೋಧರ್ಮ ಮಾಗಿದ ಮೇಲೆ VC ಅವರನ್ನು ಓದಿದ್ದೂ ಇರಬಹುದು, ಅವರ ಅಭಿಪ್ರಾಯ ತುಂಬ ಬೇರೆಯೇ ಆಗ್ತಾ ಇತ್ತು ಅಂತ. ಯಾಕೆಂದರೆ ಅವರೇ ಒಂದೆರಡು ಕಡೆ ತುಂಬ ಗೌರವದಿಂದ VC ಅವರ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಒಂದು ಮಾಗುವಿಕೆ ಬಂದಾಗ ಇದರ ಕ್ರಮವೇ ಬೇರೆ ಆಗುತ್ತೆ, ಇದನ್ನು ಕಾಣುವುದೇ ಬೇರೆ ಆಗುತ್ತದೆ. ಎಷ್ಟೋ ಬಾರಿ ಅಕಾಲದಲ್ಲಿ ಕೆಲವು ಮಹಾಗ್ರಂಥಗಳನ್ನು ಓದಿಬಿಟ್ರೆ ಅನರ್ಥವೇ ಆಗುತ್ತದೆ. DVG ಅವರ ಜ್ಞಾಪಕ ಚಿತ್ರ ಶಾಲೆಯ ಕಡೆ ಸಂಪುಟದಲ್ಲಿ ಒಂದು ಕಡೆ ನೋಡ್ತೀವಿ, ಅವರಿಗೆ 7-8 ವರ್ಷವೂ ಆಗಿಲ್ಲ. ಆಗ ಅವರ ಚಿಕ್ಕ ತಾತ ಶ್ರೀನಣ್ಣನವರು ಕಾಶಿಗೆ ಹೋಗ್ಬಿಟ್ಟಿದ್ದನು ಭಗವದ್ಗೀತೆ ಮತ್ತು ಇನ್ನು ಕೆಲವು ಸ್ತೋತ್ರದ ಪುಸ್ತಕಗಳು ಚಿಕ್ಕದಾಗಿರೋದೆಲ್ಲ DVG ಅವರು ತಂದು ಕೊಟ್ಟಿರ್ತಾರೆ. ಚಿಕ್ಕದಾದ ಮಾಟವಾದ ಮುದ್ದಾದ ಪುಸ್ತಕಗಳು DVG ಅವರು ಇಟ್ಕೊಂಡಿರ್ತಾರೆ. ಆಗ ಅವರ ಇನ್ನೊಬ್ಬ ತಾತ, ಚಿಕ್ಕ ತಾತ ಶ್ರೀನಣ್ಣನವರ ಅಣ್ಣ ರಾಮಣ್ಣನವರು ಅದನ್ನ ಎತ್ತಿಡ್ತಾರೆ. ಯಾಕೆ ಮಗು ಕೊಟ್ಟಿದ್ದನ್ನು ಬೇಡ ಅಂತ ಅಂದರೆ, ಈಗ ಆ ಗ್ರಂಥ ಇಟ್ಕೊಂಡ್ರೆ ಅದು ಬೇಕಾಗೋ ವಯಸ್ಸಿಗೆ ಬೇಡವಾದೀತು, ಅದಕ್ಕೋಸ್ಕರ ಬೇಡ ಅಂತಂತಾರೆ. ನಿಜ ಅನಿಸುತ್ತೆ. ನಾನೇ ಅದಕ್ಕೆ ಒಂದು ಉದಾಹರಣೆಯಾಗಿದ್ದೀನಿ, ಕೆಟ್ಟ ಉದಾಹರಣೆಯಾಗಿ. ನನಗೆ ಶಾಲೆಯಲ್ಲಿ ಸಂಸ್ಕೃತ ಆರಂಭ ಮಾಡಿದಾಗ ವಾಲ್ಮೀಕಿ ರಾಮಾಯಣ ಇತ್ತಿದ್ದು. ವಾಲ್ಮೀಕಿ ರಾಮಾಯಣದ ಆ ವನವಾಸ ನಿದೇಶ ಅಂತ ಅಯೋಧ್ಯಾಕಾಂಡದ ಒಂದು ಭಾಗ ನನಗೆ ಎಷ್ಟು ಇರಿಟೇಷನ್ ಬಂದ್ಬಿಡ್ತು ಅಂದರೆ, ವಾಲ್ಮೀಕಿ ರಾಮಾಯಣವೇ ಚೆನ್ನಾಗಿಲ್ಲ ಅಂತ ಜಡ್ಜ್ಮೆಂಟ್ ಕೊಡೋ ಮಟ್ಟಕ್ಕೆ. ಪುಣ್ಯವಶಾತ್ ಅದರ ಮುಂದಿನ ವರ್ಷಕ್ಕೆ ಬರ್ತಿದ್ದಂತೆ ಅದೇ ವಾಲ್ಮೀಕಿ ರಾಮಾಯಣದ
ಕಿಷ್ಕಿಂಧಾಕಾಂಡದ ಶರದ್ವರ್ಣನೆ ಇತ್ತು. ಅದನ್ನು ಓದಿದ ತಕ್ಷಣ ವಾಲ್ಮೀಕಿಗೆ ದಾಸನಾದೆ. ತತ್ಕ್ಷಣವೇ ಅಷ್ಟು ಕಾಂಡಗಳನ್ನು ವಾಲ್ಮೀಕಿಯನ್ನು ಮೂಲದಲ್ಲಿ ಓದಿ ಮುಗಿಸಿದೆ. ಪ್ರೌಢಶಾಲೆ ಮುಗಿಯುವಷ್ಟೊತ್ತಿಗೆ ವಾಲ್ಮೀಕಿ ರಾಮಾಯಣ ಮುಗಿದಿತ್ತು. ಅಂದಿನಿಂದ ವಾಲ್ಮೀಕಿಗೆ ಭಕ್ತನಾದೆ. ಅಂದರೆ ಆ ಕಾಲದಲ್ಲಿ ಕೆಲವೊಮ್ಮೆ ನಾವು ಮಹಾಕೃತಿಗಳನ್ನು ಓದಿದಾಗ ನಮಗೆ ಅದನ್ನು ಆಸ್ವಾದ ಮಾಡುವ ಯೋಗ್ಯತೆ ಇಲ್ಲದೆ ಕೆಲವೊಮ್ಮೆ ಅನುದಾರವಾದ ಮಾತುಗಳನ್ನು ಆಡ್ಬಿಡ್ತೀವಿ. ಕಾಳಿದಾಸನ ಬಗ್ಗೆಯೂ ನಾನು ಹಾಗಾಡಿದ್ದುಂಟು. ಇದೇ ವೇದಿಕೆಯಲ್ಲಿ ಎಷ್ಟೋ ಬಾರಿ ಅದನ್ನು ಕನ್ಫೆಸ್ ಮಾಡಿಕೊಂಡಿದ್ದೀನಿ ಪದ್ಯ ರೂಪದಲ್ಲಿ ಕೂಡ. ಯತ್ಕೈಶವರೇ ಕೃತಮನುಚಿತಂ ನಿರ್ವಿಶಂಕಂ ಹಸ್ತಾಶಂ ತ್ವತ್ಕಾವ್ಯಾನಾಂ ಲಘು ನಿರಸನಂ ಜಲ್ಪತಾ ಮೇಲ್ಪಬುದ್ಧ್ಯ ಅಂತೆಲ್ಲ. ಅಂದರೆ ಅನಂತಮೂರ್ತಿಯವರ ಮಾತಿಗೆ ಆ ಥರದ ಯಾವುದೋ ಕೆಲವು ಮಾತುಗಳಿಗೆ ರೂಪಾರಾಧಕ ಅಂತೆಲ್ಲ ಅಂದಿದ್ದಕ್ಕೆ ವಿ ಸಿ ಅವರು ಪ್ರಾಯಶಃ ನೊಂದಿರಬೇಕು. ಅವರ ಹೆಜ್ಜೆಪಾಡು ಈ ಥರ ಪುಸ್ತಕದ ಕವಿತಾ ಸಂಕಲನದ ಪೀಠಿಕೆಯಲ್ಲಿ ವಿಸ್ತೃತವಾಗಿ ಅವರು ಮುನ್ನುಡಿ ಬರೆದಿದ್ದಾರೆ, ಗೊತ್ತಾಗುತ್ತದೆ. ಹಾಗೂ ಅವರು ನೋಯಿಸಬಾರ್ದಾಗಿತ್ತು, ಅವ್ರದನ್ನು ತುಂಬ ಆಳವಾಗಿ ತೆಗೆದುಕೊಳ್ಳಬಾರ್ದಾಗಿತ್ತು. ಅಯ್ಯೋ ಹೋಗಲಯ್ಯ ಸಾಕು ಅಂತ, ಕಂತೆ ಹೋಗಿತ್ತು ಅದು ಹೋಗಿತ್ತು ಅಂತ ಬಿಡಬೇಕಾಗಿತ್ತೇನು ಅನಿಸುತ್ತೆ. ಅಷ್ಟು ಒರಟಾಗಿದ್ದರೆ ಇಂಥ ಲಲಿತ ಪ್ರಬಂಧಗಳು ಬರೀತಾನೂ ಇರಲಿಲ್ಲ. ಹತ್ತಿ ಅಷ್ಟು ತೆಳ್ಳಗೆ ಹಗುರವಾಗಿರೋದ್ರಿಂದಲೇ ಎಲ್ಲೆಲ್ಲ ಹಾರಾಡಿ ಏನೆಲ್ಲ ವಿಲಾಸಗಳನ್ನು ಮಾಡುತ್ತೆ. ಕಲ್ಲಂತೆ ಇದ್ದರೆ ಹಾರೋದೇ ಇಲ್ಲ, ಅದು ಇದ್ದೇ ಇರುತ್ತೆ, ಏನು ಮಾಡೋಣ. ಈ ಸಮಸ್ಯೆ ಕಾಡುತ್ತದೆ. ಒಟ್ಟಿನಲ್ಲಿ ವಿ ಸಿ ಅವರು ಏನಾಗಿದ್ದಾರೋ ಹಾಗಿದ್ದಿದ್ದರಿಂದಲೇ ನಮಗಿಂತ ಒಳ್ಳೆಯ ಬರವಣಿಗೆ ದಕ್ಕಿದೆ ಅನ್ನೋದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ನಾನು ಒಂದು ತಿಂಗಳಿಂದಲೂ ಈ ಲಲಿತ ಪ್ರಬಂಧಗಳ ಮಾತಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯಾವುದನ್ನು ಓದೋಣ, ಯಾವುದನ್ನು ಹಂಚಿಕೊಳ್ಳೋಣ ಅಂತ. ಅವರು ಬೆಳದಿಂಗಳು ಮತ್ತು ಸೀಕರಣೆ ಅಂತ 2 ಲಲಿತ ಪ್ರಬಂಧಗಳು ಅಚ್ಚಾಗಿ ಬಂದದ್ದು. ಒಂದರೊಳಗೆ 10 ಲೇಖನಗಳು, ಮತ್ತೊಂದರೊಳಗೆ 12 ಲೇಖನಗಳು ಇವೆ. ಆಮೇಲೆ ಪ್ರತ್ಯೇಕವಾದದ್ದು ಅಜ್ಜಿಯ ಅಡುಗೆ. ಅದು ಈ ಸಂಕಲನದಲ್ಲಿ ಸಮಗ್ರವಾದ ಪ್ರಬಂಧಗಳಲ್ಲಿಯೇ ಒಟ್ಟಿಗೆ ಬಂದದ್ದು. ಇದರೊಳಗೆ ಪಂಪಾಯಾತ್ರೆಯನ್ನು ಸೇರಿಸಿದ್ದಾರೆ. ಅದನ್ನು ಲಲಿತ ಪ್ರಬಂಧ ಅಂತ ಕರಿಬೇಕೆ, ಪ್ರವಾಸ ಕಥನ ಅಂತ ಕರಿಬೇಕೆ ಗೊತ್ತಿಲ್ಲ. ಅದನ್ನು ಹಿಡ್ಕೊಂಡ್ರೆ ಅದನ್ನು ಬಿಟ್ಟು ಇನ್ನೇನೂ ಮಾತಾಡೋಕ್ಕಾಗೋಲ್ಲ ಅಂತ ಇವತ್ತು ಅದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಅರೆ ಮಿಕ್ಕವನ್ನಾದರೂ ಎಷ್ಟು ಮಟ್ಟಿಗೆ ಒಳಗೆ ನ್ಯಾಯ ಕಲ್ಪಿಸ್ಬೋದು ಅಂದರೆ, ಒಂದೊಂದು ಪ್ರಬಂಧವೂ ಪ್ರತ್ಯಕ್ಷರವನ್ನು ಪ್ರತಿ ಮಾತ್ರೆಯನ್ನು ಓದಿ ಚಪ್ಪರಿಸಬೇಕು. ಆ ರೀತಿಯಾಗಿದೆ. ನಾನು ಇದನ್ನು ಹೊಗಳಿಕೆಗಾಗಿ ಹೇಳ್ತಾ ಇಲ್ಲ, ಅಷ್ಟು ಸಹಜ ಸುಂದರವಾದಂಥದ್ದು. ಅದರೊಳಗೆ ಹೇಳಿಕೊಳ್ಬೇಕು. ಎಲ್ಲರೂ ಈ ಪ್ರಬಂಧಗಳನ್ನು ಓದಿಕೊಂಡು ಬಂದಿದ್ದರೆ ಆಗ ಆಹಾ ಅಲ್ಲಿ ನೋಡಿದರ, ಇದನ್ನು ಗಮನಿಸಿದರ, ಇದು ಮರೆತು ಹೋಗ್ಬಿಟ್ರ ಅಂತ ಒಬ್ಬರಿಗಿನ್ನೊಬ್ಬರು ಎತ್ತು ಕೊಟ್ಟು ಆನಂದ ಪಡಬೇಕಾದಂಥದ್ದು. ಅದನ್ನು ಯಾರೋ ಕೂತು ಒಬ್ಬರು ಇನ್ನೊಬ್ಬರಿಗೆ ಬಡಿಸೋದು ಅಂತಲ್ಲ. ತಟ್ಟೆ ತುಂಬ ಚಕ್ಕಲಿ, ಕೋಡುಬಳೆ, ಹುರುಗಾಳು ಎಲ್ಲ ಇರುತ್ತೆ. ಎಲ್ಲರೂ ಬೇಕಾದಂಗೆ ಕೈ ಹಾಕ್ಕೊಂಡು ಅದು ಬಾಯಿಗೆ ಹಾಕ್ಕೊಂಡು ಆಹಾ ಇದೆಂಥದ್ದು, ಆಹೋ ಇದೆಂಥದ್ದು ಅಂತ ಮಾತಾಡ್ಕೊಳ್ಬೇಕಾದ ರೀತಿಯದು. ಆ ಬಗ್ಗೆ ಆದಂಥ ಬರವಣಿಗೆಯಲ್ಲಿ ಹೇಗೆ ಹೇಳೋಣ, ಏನೋ ಪ್ರಯತ್ನ ಪಡ್ತೀನಿ. ನನಗಿದರ ಮೇಲೆ ತುಂಬ ಇಷ್ಟ ಇದೆ, ನನ್ನ ಸಂತೋಷ ಹೇಳ್ಕೊಳ್ಬೇಕು ಅಂತ ಮಾಡಿದ್ದೀನಿ. ಇದು ಅಕ್ರಮವಾಗುತ್ತದೆ, ಏನು ಮಾಡೋಣ. ನಾನು ಯಾವುದನ್ನು ನಚ್ಚಿಕೊಂಡಿದ್ದೀನಿ ಅದನ್ನೇ ಆ ಲೇಖಕರೇ ಇದು ಕ್ರಮ ಇರೋದಿಲ್ಲ ಅಂತಂದಿದ್ದಾರೆ. ಆ ಮಟ್ಟಕ್ಕೆ ನನಗೆ ಕ್ಷಮೆ ಇರುತ್ತದೆ ಅಂತ ಅನಿಸುತ್ತದೆ. ಅಲ್ಲಿ ಕಾಣುವ ಜೀವನ ದೃಷ್ಟಿ ಬಹಳ ದೊಡ್ಡದಾದದ್ದು, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇಂದು ನಾವು ಕಳ್ಕೊಂಡಿರುವಂಥದ್ದು ಅಂದರೆ ಅದೇನೇ ಅಂತ ಅನ್ಬೇಕು. ನುಂಗಲಾಗದ್ದನ್ನು ಅಗಿಯೋದಕ್ಕೆ ಹೋದಾಗ, ಅಗಿಯಲಾಗದ್ದನ್ನು ಬಾಯೊಳಗೆ ಹಾಕ್ಕೊಳ್ಳೋಕ್ಕೆ ಹೋದಾಗ, ತಿನ್ನಲಾಗದ್ದನ್ನು ಮಾಡೋದಕ್ಕೆ ಹೋದಾಗ ಆಗುವ ಅನರ್ಥ ಇಲ್ಲಿ ಕಾಣಿಸ್ತಾ ಇದೆ. ಈ ಕಾಲದಲ್ಲಿ ಆಸ್ವಾದಕ್ಕಿಂತ ಹೆಚ್ಚಾಗಿ ಅದು ಪ್ರದರ್ಶನವಾಗಬೇಕು ಅಂತ. ಈಚೆಗಂತೂ ಫೇಸ್ಬುಕ್ನಲ್ಲಿ ಇದೇ ಕಾಣಿಸುತ್ತೆ, ಸ್ವಕೋಚಮರ್ದನ ಅಂತ ಎಷ್ಟೋ ಗೆಳೆಯರು ಹೇಳ್ತಾ ಇರ್ತಾರೆ. ಒಂದು ಪುಸ್ತಕ ನಾನು ಓದ್ದೆ ಅಂತ ಅದನ್ನು ಹಾಕ್ಕೊಳ್ಳೋದು. ಅದು ಹೋಗಲಿ, ಈ ಪುಸ್ತಕದ ಈ ಪುಟಾನ ಇದನ್ನು ಓದ್ತಾ ಇದ್ದೀನಿ ಅಂತ ಹಾಕ್ಕೊಳ್ಳೋದು. ಇಂಥದ್ದೆಲ್ಲ ಚೇಷ್ಟೆಗಳನ್ನು ನಾವು ಕಾಣ್ತಾ ಇದ್ದೀವಿ. ನನ್ನ ತರುಣ ಮಿತ್ರ ಇಲ್ಲಿಯೇ ಇದ್ದಾರೆ, ಶಶಿಕಿರಣ್ ಹೇಳಿದರು, ಅದ್ರ ಬಗ್ಗೆ ಬರೆಯೋಕ್ಕೆ ಅದನ್ನು ಅನುವಾದ ಮಾಡೋದಕ್ಕೆ ಮುಂಚೆ ಮೊದಲು ಓದಿ ಸುಖ ಪಡಬೇಕಲ್ವಾ ಅಂತ. ಇದು ಬಹಳ ಮುಖ್ಯ. ಸುಖ ಪಡದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಇವರು ಆ ಸುಖವನ್ನು ನಾವು ಯಾವುದು ಕಳ್ಕೊಂಡಿದ್ದೀವಿ ಅದನ್ನು ಜ್ಞಾಪಿಸಿ ಕೊಡ್ತಾರೆ. ತುಂಬ ತುಂಬ ದೊಡ್ಡ ಸಂಗತಿ ಎನಿಸುತ್ತದೆ. ಮತ್ತು ಸುಖ ಅನ್ನುವುದು ವಸ್ತುಗಳಿಗಿಂತಲೂ ಹೆಚ್ಚಾಗಿ ಭಾವಗಳಲ್ಲಿವೆ, ವಸ್ತುಗಳ ಜೊತೆಗೆ ನಾವು ಇಟ್ಟುಕೊಳ್ಳುವ ಸಂಬಂಧದಲ್ಲಿದೆ ಅಂತ. ಯಾವುದೇ ಒಂದು ಸುಖ ತಾಮಸ ಯಾವಾಗ, ರಾಜಸ ಯಾವಾಗ, ಸಾತ್ವಿಕ ಯಾವಾಗ ಅಂತ ನೋಡಿದಾಗ, ತಾಮಸ ಸುಖದ ಪರಿಜ್ಞಾನವೇ ಇಲ್ಲದೆ, ಅಂದರೆ ವಸ್ತುವಿಗೂ ನಮಗೂ ಇರುವ ಸಂಬಂಧದ ಪರಿಜ್ಞಾನವೂ ಇಲ್ಲದೆ ಮಾಡುವ ಭೋಗ ಅದು ತಾಮಸವಾಗುತ್ತದೆ. ಪರಿಜ್ಞಾನವಿದೆ, ಆದರೆ ಭೋಗಿಸ್ತಾ ಇದ್ದೀನಿ ಎನ್ನುವ ಅಹಂಕಾರವಿದ್ದಾಗ ಅದು ರಾಜಸ ಆಗುತ್ತದೆ. ಪರಿಜ್ಞಾನವಿದ್ದು
ಭೋಗಕ್ಕಿಂತಲೂ ಹೆಚ್ಚಾಗಿ ಅದು ನನಗೆ ತಂದುಕೊಡ್ತಾ ಇರತಕ್ಕಂಥ ಆತ್ಮಪಾಕ, ಜೀವಪಾಕ ದೊಡ್ಡದು, ವಸ್ತುವಿಗಿಂತ ವಸ್ತುವಿನ ಸಂಬಂಧದಿಂದ ನನಗೆ ಉಂಟಾದ ಪ್ರತ್ಯಭಿಜ್ಞಾನ ದೊಡ್ಡದು ಅಂತಂದುಕೊಂಡಾಗ ಸಾತ್ವಿಕ ಅಂತಂದ್ವಿ. ಅಂದರೆ ಇದೇನು ದೊಡ್ಡ ವೇದಾಂತದ ಪರಿಭಾಷೆ ಅಲ್ಲ. ಒಂದೇ ವಸ್ತು ಹೇಗೆ 3 ಬಗೆಯಲ್ಲಿ ಹೋಗುತ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಒಂದು ಆಹಾರ ಪದಾರ್ಥವನ್ನೇ ಇಲ್ಲಿ ಅವರು ಬರೆದಿದ್ದಾರೆ, ಅತ್ಯದ್ಭುತವಾಗಿ ದೋಸೆ ಬಗ್ಗೆ ಬರೆದಿದ್ದಾರೆ. ಅದನ್ನು ನಾನು ಬಿಡೋದೇ ಇಲ್ಲ, ತಗೊಳ್ತೀನಿ ಅದನ್ನು ಮಾತನಾಡೋಕ್ಕೆ. ದೋಸೆನ ಗಾಬಾ ಗಾಬಾ ಅಂತ ಹಸಿವಾಗಿದೆ ಅಂತ ತಿಂದು ತೇಗೆ ಅದು ಎಲ್ಲಿಂದ ಬಂದದ್ದು, ಅದು ಮಸಾಲೆ ದೋಸೆಯ ಪ್ಲೇನ್ ದೋಸೆಯ ಯಾವುದೂ ಇಲ್ಲ, ದೋಸೆ ತಿಂದೆ ಹೊಟ್ಟೆ ತುಂಬಿತು ಅನ್ನುವಂಥದ್ದು ಒಂದು ತಾಮಸ. ಹಾಗಲ್ಲದೆ ನಾನು ನೋಡ್ರಿ ಇಂಥ ಹೋಟೆಲ್ಗೆ ಹೋಗಿ, ಅದು ಇಷ್ಟು ಹೈ ಕ್ಲಾಸ್ ಹೋಟೆಲ್ನು, ಇಷ್ಟು ಬಿಲ್ಲು ಕೊಟ್ಟು ನಾನು ಹೋಟೆಲ್ನಲ್ಲಿ ದೋಸೆ ತಿಂದದ್ದು ಅಂತ 4 ಜನರ ಹತ್ರ ಹೇಳಿಕೊಳ್ಳುವಂಥದ್ದು ರಾಜಸವಾದದ್ದು. ಹಾಗಲ್ಲದೆ ಒಂದೊಂದು ತುಣುಕನ್ನು ಕೂಡ ಚಪ್ಪರಿಸಿ ತಿಂದು ಇನ್ನೊಬ್ಬರ ಹತ್ರ ಹೇಳುವುದಕ್ಕಿಂತ ಅದನ್ನು ಕಂಡವ್ರ ಜೊತೆಗೆ ಹೇಳಿಕೊಳ್ಳುವುದಿದೆಯಲ್ಲ, ಆ ಹೇಳಿಕೊಳ್ಳುವಿಕೆ ಸಾತ್ವಿಕ ಸುಖಕ್ಕೆ ಸಂಬಂಧಪಟ್ಟದ್ದು. ಎಲ್ಲಿ ಅಚೀವ್ಮೆಂಟ್ ಅನ್ನೋದು ಮುಂದೆ ಬಂದು ಎಂಜಾಯ್ಮೆಂಟ್ ಹಿಂದೆ ಆಗುತ್ತದೋ ಅಲ್ಲಿ ರಾಜಸ ತಾಮಸಗಳು ವಿಜೃಂಭಿಸುತ್ತವೆ, ಸಾತ್ವಿಕ ಹೋಗುತ್ತದೆ. ಈ ಇಡೀ ಪ್ರಬಂಧಗಳಲ್ಲಿ ವಿಸಿಯವರ ಬದುಕಿನಲ್ಲೇ ನಾವು ಕಾಣತಕ್ಕಂಥದ್ದು ಸಾತ್ವಿಕ ಅಂದರೆ ಏನು ಅಂತ. ತುಂಬ ಜನ ಸಾತ್ವಿಕ ಅಂದರೆ ನಿಸ್ತೇಜವಾದದ್ದು, ತೆಪ್ಪಿಗಿರೋದು, ಕೈಲಾಗದ್ದು ಅಂತ. ಹಾಗಲ್ಲ, ಜೀವನೋಲ್ಲಾಸ ಇರತಕ್ಕಂಥದ್ದು, ರಸಮಯತ್ವ ಹೆಚ್ಚಾಗಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಆ ಸಾತ್ವಿಕವನ್ನು ನಾವಿಲ್ಲಿ ಕಾಣ್ತೀವಿ. ಅವರೊಂದು ರುಮಾಲಿನ ಬಗ್ಗೆ ಬರೆಯುವಾಗ ಹೇಳ್ತಾರೆ, ಅದನ್ನು ಆರಂಭ ಮಾಡುವುದೇ ತುಂಬ ನಾಟಕೀಯವಾಗಿ ಮಾಡ್ತಾರೆ. ದೇವರೇ ಏನು ಪಕ್ಷಪಾತ, ಇಷ್ಟು ಒಳ್ಳೆ ರುಮಾಲು ಕಟ್ಟೋಕ್ಕೆ ನನಗೆ ಬರೋಲ್ವಲ್ಲ ಅಂತ ಬೇರೆಯವ್ರ ರುಮಾಲು ನೋಡಿದಾಗ ನಾನು ದುಃಖಪಟ್ಟಿದ್ದಿದೆ ಅಂತಾರೆ. ಬಿಜಿಎಲ್ ಸ್ವಾಮಿಯವರು ಪಂಚಕಲಶ ಗೋಪುರದಲ್ಲಿ ಬರೀತಾರೆ, ಆದರೆ ಅವರ ರುಮಾಲನ್ನು ನೋಡಿದವ್ರಿಗೆ ಅವರ ಮೊರೆ ಎಲ್ಲನೂ ಸುಳ್ಳು ಅಂತ ಅನಿಸ್ಬಿಡುತ್ತದೆ. ಅವರ 1701 ಮಲ್ಪಂಚೆ 1703 ಹೌದು 1703 ಮಲ್ಪಂಚೆ ಬಗ್ಗೆ ಆಗಲಿ, ಅವರ ಸಿಲ್ಕ್ ಕೋಟಿನ ಬಗ್ಗೆ ಆಗಲಿ, ಅಥವಾ ಅವರ ಪಿಂಗಾಣಿ ಟೀ ಸೆಟ್ಟಿನ ಬಗ್ಗೆ ಆಗಲಿ ಯಾರಾದರೂ ಪ್ರಶ್ನೆ ಎತ್ತಬಹುದು. ಆದರೆ ಅವರ ಮಲ್ ರುಮಾಲು ಮಾತ್ರ ತರ್ಕಾತೀತ ಅಂತ ಬರೀತಾರೆ, ಅದು ಪ್ರಶ್ನಾತೀತವಾದದ್ದು ಅಂತ. ಆ ಮಟ್ಟದ ಪರ್ಫೆಕ್ಷನ್ ಕಂಡವರು. ಆದರೆ ಅವ್ರು ಹೇಳ್ತಾರೆ ಅದರೊಳಗೆ ಪರ್ಫೆಕ್ಷನ್ ಸಾಲದು ಅಂತ. ಇದು ಯಾಕೆ ಹೀಗಂತಾರೆ ಅಂದರೆ ಆ ಸೂಕ್ಷ್ಮ ಬಲ್ಲವರಿಗೆ ಗೊತ್ತಾಗುತ್ತದೆ. ವೆಂಕಟಪ್ಪನವರಿಗೆ ತಮ್ಮ ಜೀವನದ ಕೊನೆಯ ಒಂದು 2-3 ದಶಕಗಳಲ್ಲಿ ಹೊಸ ಚಿತ್ರ ಯಾವುದೂ ಬರೀಲಿಲ್ಲ. ಪ್ರತಿ ದಿವಸವೂ ಹಳೆಯ ಚಿತ್ರಗಳನ್ನು ನೋಡೋದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು, ಒಂದು ಹಾಳೆಯನ್ನು ಸುರುಳಿ ಮಾಡಿಕೊಂಡು ಊದುಗೊಳವೆ ಥರ ಇಟ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನು ದೂರದಿಂದ ಹತ್ತಿರದಿಂದ ನೋಡಿ ಅದಕ್ಕೆ ಯಾವುದೋ ಒಂದು ಗೆರೆ ಸೇರಿಸೋದು, ಒಂದು ಎಳೆ ಸೇರಿಸೋದು, ಒಂದು ಸ್ಟ್ರೋಕ್ ಹಾಕೋದು, ಒಂದು ಹೈಲೈಟಿಂಗ್ ಮಾಡೋದು, ಹೀಗೆ ಮಾಡ್ತಾ ಪಾಲಿಷ್ ಮಾಡ್ತಾ ಕಾಲ ಕಳೆದ್ರು ಅಂತ. ಈ ನುಣುಪು ಮಾಡೋದಿದೆಯಲ್ಲ ಅದು ತುಂಬ ವಿಶೇಷ. ಅದು ಯಾಕೆ ಅಂದರೆ ಆ ಕಲೆ ಅಂಥದ್ದನ್ನು ಬೇಡುತ್ತೆ. ಅವ್ರ ಜೀವನ ರಾಸಿಕ್ಕೆ ಆ ಥರದ್ದಿರ್ತದೆ. ನಾನು ಎಲ್ಲಿಯೋ ಓದಿದ ನೆನಪಿದೆ, ಇಷ್ಟನ್ನು ಬಿಟ್ಬಿಡ್ಬೋದಲ್ವ, ಯಾರಿಗೂ ಕಾಣಿಸೋಲ್ವಲ್ಲ ಅಂದರೆ, ನನಗೆ ಕಾಣಿಸುತ್ತಲ್ಲ ನಾನು ಏನು ಮಾಡಲಿ ಅಂತ. ನಮಗೋಸ್ಕರವಾಗಿ ನಾವು ಯಾರಿಗೂ ವಂಚನೆ ಮಾಡದೆ ಮಾಡಿಕೊಳ್ಳಬೇಕಾಗುತ್ತದೆ. ಈ ಸೂಕ್ಷ್ಮ ಅವರಲ್ಲಿತ್ತು. ಅವರು ಮೈಸೂರು ರುಮಾಲು ನೇರವಾಗಿರಬೇಕು, ಎಡ ಬಲ ಸರಿಯಾಗಿರಬೇಕು, ತುಂಬ ಬಿಗಿತ ಬರಬಾರ್ದು, ತುಂಬ ಸಡ್ಲ ಆಗಬಾರ್ದು, ತುಂಬ ಪಟ್ಟಿ ಕಟ್ಟಬಾರದು, ಹೀಗೆಲ್ಲ ಹೇಳ್ತಾರೆ. ಜರಿ ಎಷ್ಟಿರಬೇಕು ಅಂತ. ಕಡ್ಡಿ ಜರಿ ಇದ್ದರೆ ಅದು ಗುಮಾಸ್ತನ ರುಮಾಲ ಅಂತ ಅನ್ನುತ್ತೆ. ಅಂಗೈ ಅಗಲದ್ದು 4 ಬೆರಳಗಲದ್ದು ಇದ್ದರೆ ಯಾವುದಾದ್ರೂ ಜಮೀನ್ದಾರ ಮಂಡಿನವರ ಎಂಥದ್ದು ಅಂತ ಅನಿಸುತ್ತದೆ. ಗದ್ದೆ ಕಟ್ಟು ರುಮಾಲ್ ಅಂತ ಒಂದಿರುತ್ತೆ, ಅದು ಸರಿಯಾಗೋದಿಲ್ಲ. ಅದನ್ನು ಗದ್ದೆ ಕಟ್ಟು ರುಮಾಲನ್ನು ಸಿ.ಕೆ. ವೆಂಕಟರಾಮಯ್ಯನವರಂಥವ್ರು ಕಟ್ತಾ ಇದ್ರು. ಅದು ಇವ್ರಿಗೆ ಸೇರ್ತಾ ಇರಲಿಲ್ಲ, ಇವರು ಜರಿ ಇಲ್ಲದೆ ಇರತಕ್ಕಂಥ ರುಮಾಲು ಕಟ್ತಾ ಇದ್ರು. ಆದರೆ ನೋಡಿ, ತಾವು ಜರಿ ಇಲ್ಲದ ರುಮಾಲು ಕಟ್ಟಿದ್ರು, ಜರಿ ಇರೋ ರುಮಾಲು ಇದ್ದರೆ 1 ಬೆರಳಗಲದ್ದು ಮಾತ್ರ ಇರಬೇಕು ಅಂತ ಪ್ರಿಸ್ಕ್ರಿಪ್ಷನನ್ನು ಕೊಡ್ತಾರೆ. ಬೇರೆ ರುಮಾಲುಗಳು ಗುಜರಾತಿ ಮತ್ತು ಬೆಂಗಾಲಿನಲ್ಲಿಲ್ಲ ಬಿಡಿ, ಗುಜರಾತಿದು, ಆಮೇಲಿಂದ ಇದು ರಾಜಸ್ಥಾನಿ, ಈ ಥರದ್ದನ್ನೆಲ್ಲ ಅವರು ಉಲ್ಲೇಖ ಮಾಡ್ಕೊಂಡು ಹೋಗ್ತಾರೆ. ಮಾರ್ವಾಡಿ, ಈ ರೀತಿಯಾದಂಥ ರುಮಾಲು, ಪಂಜಾಬಿ, ಇವೆಲ್ಲ ಕೋರೆ ಆದಷ್ಟು ಚೆನ್ನ, ವಕ್ರವಾದಷ್ಟು ವಿಶೇಷ. ಆದರೆ ಇದು ಹಾಗಲ್ಲ, ತುಂಬ ನೆಟ್ಟಿಗಿರಬೇಕು ಅಂತ. ಇನ್ನು ಮದ್ರಾಸ್ನವ್ರಿಗಂತೂ ಆ ತೊಂದರೆಯೇ ಇಲ್ಲ, ಭಗವಂತ ಅವ್ರನ್ನ ಹಾಗೆ ಹುಟ್ಟಿಸ್ಬಿಟ್ಟಿದ್ದಾನೆ ಅಂತ ತಮಾಷೆ ಮಾಡ್ತಾರೆ. ಮತ್ತು ಮೈಸೂರಿನ ರುಮಾಲಿನ ವಿಶೇಷ ಏನು ಅನ್ನುವಾಗ, ಅದು ಎಂಥವ್ರಿಗಾದರೂ ದಾಕ್ಷಿಣ್ಯವಿಲ್ಲದೆ ಗಸ್ತು ಕೊಡೋದು ಅಂತಾನೆ. ಇದರ ಮೇಲೆ ನಾನು ವಶ ಇಟ್ಟುಕೊಂಡಿದ್ದೀನಿ, ಇದರ ಮೇಲೆ ಹತೋಟಿ ತಂದುಕೊಂಡಿದ್ದೀನಿ ಅನ್ನೋದಕ್ಕೆ ಸಾಧ್ಯವಿಲ್ಲ ಅಂತ.
ಬದುಕಾದರೂ ಹೀಗೆ ಅಲ್ವಾ? ನಾನು ಸಿದ್ಧಿಸಿಕೊಂಡೆ ಅಂತ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಕಲೆಯ ವಿಷಯದಲ್ಲಾಗಲಿ, ಜೀವನ ಕಲೆಯ ವಿಷಯದಲ್ಲಾಗಲಿ ಅದರ ಮೇಲೆ ಪೂರ್ಣ ಸ್ವಾಮ್ಯ ಪಡ್ಕೊಂಡ್ವಿ ಅಂತ ಆಗೋಲ್ಲ. ಯಾವುದೋ ವಿವರ ಹೊಂದಿರದೆ ಪೂರ್ಣವದಲ್ಲ ಅಂತನ್ನುವ ರೀತಿಯಲ್ಲಿ ಬರ್ತದೆ. ಇಲ್ಲಿಗೆ ಬಂತು ಅಂದರೆ ಅಲ್ಲ. ಹಾಗಾಗಿ ಅದು ಒಂದು ಪ್ರಸಿದ್ಧವಾದ ಸಂಸ್ಕೃತ ಸುಭಾಷಿತ ಇದೆಯಲ್ಲ, ವಿದ್ಯೆಯನ್ನು ಎಷ್ಟು ಪಡೆದರೂ ಮತ್ತೆ ಆವರ್ತನೆ ಮಾಡ್ತಾನೇ ಇರಬೇಕು. ಅಂಕಸ್ಥಿತಾಪಿ ತರುಣಿ ಪರಿರಕ್ಷಣೀಯ. ಮತ್ತು ಸ್ವಾಮಿಯಾದರೂ ಅಷ್ಟೇ, ಎಷ್ಟು ಅವನು ನಮಗೆ ಅನುಗ್ರಾಹಕನಾಗಿದ್ದರೂ ಕೂಡ ಅವನ ಜೊತೆಗೆ ನಾವು ಆರಾಧನೆ ಮಾಡ್ತಾನೇ ಇರಬೇಕು. ಶಾಸ್ತ್ರೇ ನೃಪೇಚ ಯುವತವು ಕಿಮುವಾ ವಶಿತ್ವಂ ಅಂತ. ಎಲ್ಲಿಯೂ ಸ್ವಾಮ್ಯ ಅನ್ನೋದು ಸಾಧ್ಯವಿಲ್ಲ ಅಂತ. ಅವರ ಪ್ರಬಂಧಗಳ ಬಗ್ಗೆ ನವ್ಯರ ಒಂದು ಆಕ್ಷೇಪ ಏನಂದರೆ, ಜೀವನಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇವೆಲ್ಲ ಹುಸಿಯಾದ ಕಲ್ಪನೆ ಕೊಡುತ್ತವೆ ಅಂತ. ತುಂಬ ಅನ್ಯಾಯದ ಮಾತು. ಆ ನವ್ಯ ಕಾವ್ಯವಾಗಲಿ ಸಾಹಿತ್ಯವಾಗಲಿ ಪೂರ್ತಿ ಕೊಟ್ಟು ಬಿಡುತ್ತೋ ಅದರ ಮೇಲೆ ಕೋಟಿ ಏರ್ಸೋಕ್ಕಾಗೋಲ್ವಾ? ನವ್ಯದವ್ರನ್ನಷ್ಟೂ ಜನನು ಲೆಫ್ಟ್ ಆ್ಯಂಡ್ ರೈಟ್, ಈ ಎಡ ಬಲ ಹಿಂದೆ ಮುಂದೆ ಎಲ್ಲ ಬಂಡಾಯ ಮತ್ತು ದಲಿತ ಸಾಹಿತ್ಯ ಚೆನ್ನಾಗಿ ಚೆಚ್ಚಿ ಬಿಸಾಡ್ತಲ್ಲ. ಮುಂದಿನವರು ಮಾಡೇ ಮಾಡ್ತಾರೆ, ಹಿಂದಿನವ್ರನ್ನ ನಾವು ಬೈದರೆ ನಮ್ಮನ್ನು ಬೈಯೋದಕ್ಕೆ ಮುಂದಿನ ಪೀಳಿಗೆ 10 ಬಾಯಿ ಇಟ್ಕೊಂಡು ಬಂದೇ ಬರುತ್ತದೆ. ಆ ಥರ ಕಂಡಾಗ ಇಲ್ಲಿ ಮತ್ತೆ ಮತ್ತೆ ಬದುಕಿನ ಸೂಕ್ಷ್ಮತೆಗಳ ಧ್ವನಿ ಕಾಣ್ತಾನೇ ಇರ್ತದೆ. ಮತ್ತೆ ಅವರು ಹೇಳ್ತಾರೆ, ಅವರ ವ್ಯಾಸಂಗದ ಅರುಹು ನೋಡಿ, ಆರ್ಯಭಟನೇ ಲೆಕ್ಕ ಹಾಕಲಿ, ಅಳತೆಯ ಸುತ್ತು ಹೆಚ್ಚು ಕಡಿಮೆಯಾಗಿ 6 ಸಲ ಕಟ್ಟಿ 100 ಸಲ ಬಿಚ್ಚಿ, ಕಟ್ಟುತ್ತಾ ಬಿಚ್ಚುತ್ತಾ ಬೇಸರವಾಗುವುದು, ತಲೆಗೆ ಉರಿ ಬಂದು ಮುಖದ ಕೆಂಪಾಗಿ ಮೈ ಬೆವರಿ ಆವೇಶವೇರಿ ರುಮಾಲು ಕೊಳೆಯಾಗಿ ಅಂಟಾಗಿ ಕಾಲಿನಿಂದ ಹೈಕಿಕ್ ಹೊಡೆದು ಬಿಡುವಣವೇ ಇನ್ನಷ್ಟು ರೋಷ ಬರುವುದು ಅಂತ. ಅಂದರೆ ಒಮ್ಮೆ ಅದು ಬರಲಿಲ್ಲ, ಒದಗ ಬರಲಿಲ್ಲ, ಸರಿಯಾಗಲಿಲ್ಲ ಅಂದರೆ ಯಾವ ಅಸಹನೆ ಆರಂಭವಾಗುತ್ತದೆ. ಅದನ್ನು ಅವರು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಲೇ ಆರ್ಯಭಟನ್ ಪ್ರಸ್ತಾವ ತರ್ತಾರೆ, ಹೈಕಿಕ್ಕನ ಪ್ರಸ್ತಾವ ತರ್ತಾರೆ. ಎಲ್ಲವನ್ನೂ ಬೇರೆ ಬೇರೆ ಜೀವನದ ಅಂಶಗಳನ್ನು ತರ್ತಾ ನಮಗೆ ಒಲಿದಿದೆ ಅಂತ ನಾವು ಭಾವಿಸಿಕೊಂಡು ಅದು ಒಲಿದೇ ಇದ್ದಾಗ ಉಂಟಾಗುವ ತಳಮಳವನ್ನು, ಅಸಹಾಯಕತೆಯನ್ನು ಮೈಪರಿಚಿಕೊಳ್ಳುವಂಥ ರೀತಿಯನ್ನು ಹೇಳ್ತಾ ಕಟ್ಟ ಕಡೆಗೆ ಇದು ಬ್ರಹ್ಮವಸ್ತುವಿನಂತೆ ನೇತಿ ನೇತಿ ಅಂತ ಹೇಳ್ತೀನಿ ಅಂತಂದು ಬಿಡ್ತಾರೆ. ಆಮೇಲೆ ಅವರು ಆ ರುಮಾಲಿನ ಬಗ್ಗೆ ಹೇಳ್ತಲೇ, ದಕ್ಷಿಣದವರ ದಿಗಂಬರತೆಯಲ್ಲಿ, ಉತ್ತರದವರ ಪರಕೀಯ ವಕ್ರತೆಗಳಲ್ಲಿ, ಮೈಸೂರಿನ ಶುದ್ಧ ಸೌಂದರ್ಯ ಸಂಪ್ರದಾಯದಲ್ಲಿ ಉತ್ತರದವರಲ್ಲಿ ಕೆಲವರ ರುಮಾಲು ನಮ್ಮೂರ ಕರಗದಂತೆ ಇರುತ್ತದೆ ಅಂತ. ನೀವು ಸಿಖ್ಖರ ಪರಂಪರೆಯಲ್ಲಿ ನಿರಂಕಾರಿಗಳು ಅಂತಿದ್ದಾರೆ, ಅವರ ಮುಂಡಾಸುಗಳನ್ನು ನೋಡಿದರೆ ಗೊತ್ತಾಗುತ್ತದೆ ಕರಗವೇ ಅದಿನ್ನೇನು ಅಲ್ಲ, ಅಷ್ಟೆತ್ತರಕ್ಕೆ ಬೆಳೆದಿರುತ್ತೆ. ಈ ರಾಜಸ್ಥಾನಿ ಪಗಡಿ ಅಂತೂ ಅವ್ರು ಹೇಳ್ತಾರೆ, ಸೇದುವ ಹಗ್ಗದಿಂದ ಹಣೆಗೆ ಮಂಕರಿ ಹೆಣದಂತೆ ಇರುತ್ತದೆ ಅಂತ. ಎಷ್ಟು ಒಳ್ಳೆ ಕಾವ್ಯ ಇಲ್ಲಿ ಬಂದಿದೆ. ನನಗೆ ವಸ್ತುತಃ ಮೈಸೂರು ರುಮಾಲಿ ಇಷ್ಟವಾಗೋಲ್ಲ, ರಾಜಸ್ಥಾನದ ರುಮಾಲಿ ಇಷ್ಟ. ಆದರೆ ವಿಸಿಯವರು ಬರೆದಿರುವ ಇದನ್ನು ಇಲ್ಲ ಅನ್ನೋಕ್ಕಾಗೋಲ್ಲ, ಅಷ್ಟು ಚೆನ್ನಾಗಿದೆ ಸಾಮ್ಯ. ಅಂದರೆ ನಮಗೆ ಅಭಿಪ್ರಾಯ ಭೇದಗಳಿದ್ದಲ್ಲಿ, ರುಚಿಭೇದ ಇದ್ದಲ್ಲಿಯೂ ಇದು ಆಕರ್ಷಕವಾಗಬೇಕು ಅಂದರೆ ಅಲ್ಲಿಯ ಕಲೆ ಎಷ್ಟು ಪ್ರಾಮಾಣಿಕವಾಗಿದೆ ಅಂತ ಗೊತ್ತಾಗುತ್ತದೆ. ಇನ್ನು ಒಳ್ಳೆಯ ರುಮಾಲಿಗೆ, ಬಟ್ಟೆಗೆ ಎಷ್ಟು ಪರಿಶೀಲನೆ ಮಾಡೋದು. ವಿಸಿಯವರ ಬಟ್ಟೆ ಪರಿಶೀಲನೆ ಬಗ್ಗೆ ಅಂತೂ ರಾಮಸ್ವಾಮಿಯವರು ಬರೆದಿದ್ದಾರೆ. ಒಂದೊಂದು ಅಂಗಡಿಗೂ ಹೋಗಿ ಇದು ಜಾಳ ಆಯಿತು, ಇದು ದಪ್ಪ ಆಯಿತು, ಇದು ಕೌಂಟ್ ಕಡಿಮೆ ಆಯಿತು, ಇದು ಪನ್ನ ಸಾಲದು, ಇದು ಮುರು ಬರೋಲ್ಲ ಅಂತ ಹೀಗೆಲ್ಲ ಹುಡುಕಾಡ್ಕೊಂಡು ಮಾಡಿದ್ರು ಅಂತ. ಇವರು ಹೇಳ್ತಾರೆ, ಜರತಾರಿಯ ಪರೀಕ್ಷೆ ನಿಜವಾಗಿ ವರ ಪರೀಕ್ಷೆ. ICS ಪರೀಕ್ಷೆಯಲ್ಲಾದರೂ ತೇರ್ಗಡೆ ಹೊಂದಬಹುದು, ಈ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದರೆ ಮೊದಲಿಗೆ ಪಾಸ್ ಆಗಬಹುದು ಅಂತಂತಾರೆ. ಅಂಗಡಿಯಿಂದ ತಂದ ಮೇಲೆ ಮನೆಯ ಹೆಣ್ಣು ಮಗಳಂತೆ ಅದನ್ನು ನೋಡಿಕೊಳ್ಳಬೇಕು, ಆರೈಕೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಅಷ್ಟಾದರೂ ಅಗಸನ ಮರ್ಜಿನಲ್ಲಿದೆ ಅಂತ ಅದನ್ನು ಹೇಳ್ತಾರೆ. ಆಮೇಲೆ ಚೆನ್ನಾಗಿ ರುಮಾಲ ಕಟ್ಟುವುದು ಹೇಗೆ? ಇದೊಂದು ದೊಡ್ಡ ಪ್ರಶ್ನೆ, $1 ಬಿಲಿಯನ್ ಕ್ವಶನ್. ಯಾವುದಾದ್ರೂ ನಿಯಮಗಳಿವೆಯೇ ಎಂದು ಕೇಳಿದರೆ ಮೌನವಾಗಿರಿ, ಮೌನವೇ ಅದಕ್ಕೆ ಉತ್ತರ. ಬ್ರಹ್ಮಸ್ವರೂಪವನ್ನು ಕೇಳಿದಾಗ ಉಪನಿಷತ್ತಿನಲ್ಲಿ ಗುರುವಿನ ಉತ್ತರವೇನು? ಮೌನ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅಂದರೆ ಅದೆಷ್ಟು ಹದ ಅನ್ನೋದಕ್ಕೆ ಏನಂತ ಹೇಳೋಣ? ಹೇಗೆ ಬದುಕಬೇಕು ಅಂತ ಯಾರಾದರೂ ಕೇಳಿಬಿಟ್ರೆ ಎನ್ನೋಣ, ಕಷ್ಟ. ಆಗ ನಾವು ಹೇಳಬೇಕಾದದ್ದಿಷ್ಟೇ, ನಿಮ್ಮ ಅಳತೆ, ನಿಮ್ಮ ಗತಿ, ನಿಮ್ಮ ಸ್ಥಿತಿ, ನಮ್ಮ ಅನುಭವವನ್ನು ನಾವು ಹೇಳಬಲ್ಲೆವೇ ಹೊರತು ಇನ್ಯಾವುದು ಅಲ್ಲ ಅಂತ. ಅಂದರೆ ಇಟ್ ಈಸ್ ಸೋ ಡಿಫಿಕಲ್ಟ್ ಆ್ಯಂಡ್ ಆಲ್ಮೋಸ್ಟ್ ಎ ಸಿನ್ ಟು ಗೈಡ್ ಸಂಬಡಿ, ಟು ಡಿಕ್ಟೇಟ್ ಸಂಬಡಿ ಅಂತಿದೆಯಲ್ಲ, ಈ ಹದವನ್ನು ತೋರ್ಪಡಿಸಿಕೊಡ್ತದೆ. ಇದು ಸಾರ್ವಕಾಲಿಕವಾದ ಒಂದು ಮಹಾಮೌಲ್ಯ ಅಂತ ಗೊತ್ತಾಗುತ್ತದೆ. ಕಾಯಿಲೆಗಳ ಬಗ್ಗೆ ಬರೀತಾ, ಮನೆಯವರಿಗೆ ನಿಮ್ಮಲ್ಲಿ ಪ್ರೀತಿ ಇದೆಯೇ ಇಲ್ಲವೇ ಅಂದರೆ ಕಾಯಿಲೆ ಬಂದು ಮಲಕ್ಕೊಳ್ಳಿ ಅಂತಂತಾರೆ. ಅವರಿಗ ಭಾಗ್ಯ ಇತ್ತೇನೋ, ಪ್ರೀತಿಯ ಜನ ಸುತ್ತಲೂ ಇರತಕ್ಕಂಥ ಭಾಗ್ಯ ಇತ್ತು. ಪುಣ್ಯಾತ್ಮರು ಅವರು ಅಷ್ಟೇ ಪ್ರೀತಿಯನ್ನು ತೋರ್ಪಡಿಸಿದ್ರು.
ರಾಮಸ್ವಾಮಿಯವರು ಬರೀತಾರಲ್ಲ, ಅವರಿಗೆ ಕ್ಷೌರಿಕ ಬಂದು ಮನೆಗೆ ಬಂದು ಕ್ಷೌರ ಮಾಡ್ತಾ ಇದ್ದರೆ ಆತನಿಗೆ ಕಾಫಿ ತಂದು ಕೊಟ್ಟು, ಅಪ್ಪ ನೀನು ಬಂದು ನಮಗೆ ಈ ಕೆಲಸ ಮಾಡಿಕೊಡ್ತಾ ಇದೀಯಾ ಅಂತೆಲ್ಲ, ಇದಕ್ಕಾಗಿ ಇಷ್ಟು ದೂರ ಬರ್ತೀಯಾ ಅಂತ ಹೇಳಿ ಗೌರವದಿಂದ ಕಳಿಸ್ತಾ ಇದ್ರಂತೆ. ಆತ ಕಣ್ಣೀರಿಟ್ಕೊಂಡು, ಸ್ವಾಮಿ ನಿಮ್ಮ ಥರ ನಮ್ಮನ್ನು ನೋಡ್ಕೊಳ್ಳೋರು ಯಾರು ಅಂತ. ಮನೆ ಕೆಲಸದೊಳಗೆ ಪ್ರತಿ ವರ್ಷ ಅವ್ರ ಮನೆಯವ್ರ ಮೂಲಕವಾಗಿ ರವಿಕೆ, ಸೀರೆ, ತಾಂಬೂಲ, ದಕ್ಷಿಣೆ, ಅರಿಶಿನ ಕುಂಕುಮ ಇಡಿಸಿಕೊಡ್ತಾ ಇದ್ದು. ಎಷ್ಟೋ ಜನರ ಶ್ರೀಮಂತರ ಮನೆಯಲ್ಲಿ ಮನೆ ಹೆಣ್ಣು ಮಗಳಿಗೆ ಮಾಡೋಲ್ಲ, ಗೌರಿ ಹಬ್ಬ ಸಂಕ್ರಾಂತಿಗೆ ಅವ್ರ ಮನೆ ಕೆಲಸದೊಳಗೆ ಮಾಡ್ತಾ ಇದ್ದಿದ್ದು. ಇದೆಲ್ಲ ಕಂಡಾಗ ಅವರು ಎಂತಹ ಹೃದಯವಂತರು ಅನ್ನೋದು ಗೊತ್ತಾಗುತ್ತದೆ. ಆ ಹೃದಯವಂತಿಕೆಯಲ್ಲಿ ಇದನ್ನೆಲ್ಲ ಕಾಣ್ತಾರೆ. ಆಮೇಲೆ ಅದರ ವಿವರಗಳು ಕೊಡ್ತಾರಲ್ಲ, ಅಲ್ಲಿಯೇ ಕಾವ್ಯ ಇರೋದು ಅನಿಸುತ್ತೆ. ಪ್ರತಿಯೊಬ್ಬರಿಗೂ ಅನುಭವ ಆಗುತ್ತದೆ. ಆ ಅನುಭವದ ಪ್ರತ್ಯಭಿಜ್ಞಾನ, ರೆಕಗ್ನೈಸಿಂಗ್ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪ್ರೆಸಿಂಗ್, ಅದರ ಅಭಿವ್ಯಕ್ತಿ ನೋಡಿ. ಯಾರಾದರೂ ಗಟ್ಟಿಯಾಗಿ ಮಾತಾಡರು, ಯಾರೂ ಗಟ್ಟಿಯಾಗಿ ಮಾತನಾಡರು. ಎಲ್ಲಿ ನಿದ್ರೆಗೆ ಭಂಗ ಬಂದೀತೋ ಎಂದು ಮೆಲ್ಲನೆ ಬಾಗಿಲು ತೆರೆದು ನೆಲಕ್ಕೆ ಕಾಲು ಸೋಕಿತೋ ಇಲ್ಲವೋ ಎಂಬಂತೆ ನಡೆದು ಬಂದು ಕೊಠಡಿಯನ್ನು ಅಣಿಮಾಡಿ ಹೋಗುವವರು. ಒಳಗೆ ಹೊರಗೆ ಅಡಿಗೆ ಮನೆ ಹಿತ್ತಲು ಎಲ್ಲೆಡೆಯಲ್ಲಿಯೂ ಅವರಿಗೆ ನನ್ನದೇ ಮಾತು, ನನ್ನದೇ ಯೋಚನೆ, ಬೇರೊಂದು ಚಿಂತೆಗೆ ಎಳ್ಳಷ್ಟು ಎಲೆಗೊಳ್ಳುವ ಹಾಗಿಲ್ಲ. ಸ್ವಲ್ಪ ಜಂಪು ಹೊತ್ತವರೆಗೂ ಬಳಿಯಲ್ಲೇ ಕುಳಿತಿದ್ದು ಹಾಗೆಯೇ ಏನೋ ಚಿಂತಿಸಿ ಹನಿಗೂಡುವ ಕಣ್ಣಿಂದ ನನ್ನ ಕಡೆ ನೋಡುತ್ತಿದ್ದು ಮೆಲ್ಲನೆ ಬಿಡುವ ನಿಟ್ಟುಸಿರನ್ನು ತಡೆಯುತ್ತಾರೆ. ಅಂದರೆ ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಇದು ವಾಸ್ತವವೇ ಆಗಿದ್ದರೆ ಅದೆಷ್ಟು ಚೆನ್ನಾಗಿ ಗಮನಿಸಿದ್ದಾರೆ. ಇದು ವಾಸ್ತವ ಅಲ್ಲ ಅಂದರೆ ಅದೆಷ್ಟು ಚೆನ್ನಾಗಿ ಕಲ್ಪನೆ ಮಾಡಿದ್ದಾರೆ. ಎರಡು ರೀತಿಯಿಂದಲೂ ದೊಡ್ಡದು ಅಂತ ಅನಿಸುತ್ತದೆ. ಹೆಚ್ಚು ಸದ್ದಾಗದಂತೆ ಏರ್ಪಾಡು ಮಾಡುವುದು, ಹೊಸ ಬಟ್ಟೆಗಳನ್ನು ಹಾಸಿಡುವುದು, ಕೈಗೆಟುಕುವಂತೆ ನೀರಿನ ಪಾತ್ರೆ ಇಡುವುದು, ದೀಪವನ್ನು ಸಣ್ಣಗೆ ಸಣ್ಣಗೆ ಮಾಡಿ ಮರೆಯಲ್ಲಿಡುವುದು ಮುಂತಾದ 10 ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ಇಷ್ಟು ಪ್ರೀತಿ ಸಾಧ್ಯವೇ ಎನಿಸುವಂತೆ ತೋರುತ್ತಾರೆ ಅಂತ. ಹೀಗೆ ಕಷ್ಟದಲ್ಲೂ ಕಾಣಿಸಿಕೊಳ್ಳೋದಿದೆಯಲ್ಲ, ತುಂಬ ತುಂಬ ದೊಡ್ಡದು. ಮತ್ತು ಇನ್ನೂ ಅದು ನನಗೆ ಗೊತ್ತಾ ಆಶ್ಚರ್ಯವಾಯಿತು, ಎಷ್ಟು ಗಾಢವಾಗಿ ಪರಿಭಾವಿಸಿದ್ದಾರೆ ಅಂತ. ತುಂಬ ಜ್ವರ ತೀವ್ರವಾಗ್ತಾ ಇದ್ದಂತೆ 106 ಡಿಗ್ರಿಗೆ ಏರುತ್ತಾ ನಮ್ಮ ಪ್ರಜ್ಞೆ ಹೋಗುವುದು. ನೀವು ಬುದ್ಧಿವಂತರಾಗಿ ಶಾಂತರಾಗಿದ್ದರೆ ಅದು ಏರುತ್ತಾ ಇರುವ ಹಾಗೆಲ್ಲ ಕಣ್ಣೆದುರಿಗಿನ ವಸ್ತುಗಳು ಸ್ವಲ್ಪ ಸ್ವಲ್ಪವಾಗಿ ಮಸಕಾಗುವುದನ್ನು, ಆಗುತ್ತಾ ರೆಪ್ಪೆ ಕಣ್ಣು ಮುಚ್ಚುವುದನ್ನು, ವಸ್ತುಗಳು ಮನಸ್ಸಿನ ಕಲ್ಪನೆಗಳು ಮಂಕಾದ ಹಾಗೆಲ್ಲ ವಿವಿಧ ಆಕಾರಗಳನ್ನು ತಾಳಿ ಹೊಸ ರೀತಿಯಲ್ಲಿ ಸೇರಿಕೊಂಡು ಚಿತ್ತಮೋಹಕವಾದ ರೂಪಗಳನ್ನು ತಾಳುವುದನ್ನು ಅನುಭವಿಸಬಹುದು. ಒಳ್ಳೆ ಸರಿಲಿಸ್ಟಿಕ್ ಪೇಂಟಿಂಗ್ ಥರ ಜಗತ್ತಾಗುತ್ತೆ ಅನ್ನೋದನ್ನು ಕಾಣಿಸ್ತಾರಲ್ಲ, ಇದು ಹೌದು. ಆ ಜ್ಞಾನ ತಪ್ಪುವ ಸ್ಥಿತಿ, ಬುದ್ಧಿ ಮಂಕಾಗುವ ಸ್ಥಿತಿನಲ್ಲಿ ಪ್ರಪಂಚ ಅದರ ಸ್ಥೂಲತ್ವ, ಅದರ ನಿಖರವಾದ ಆಕಾರಗಳು, ಅಳತೆಗಳು, ಹೊರರೇಖೆಗಳು ಕರಗ್ತಾ ಬಂದು ಅದು ಪಾಯಿಂಟಲಿಸಮ್ಮ, ಡಾಡಾಯಿಸಮ್ಮ, ಕ್ಯೂಬಿಸಮ್ಮ, ಇಂಪ್ರೆಷನಿಸಮ್ಮ ಯಾವುದು ಗೊತ್ತಾಗದಂತೆ ಬದಲಾಗ್ತಾ ಬರುತ್ತಲ್ಲ, ಒಂದು ಬದುಕೊಂದು ಪೇಂಟಿಂಗ್ ಥರ ಆಗುತ್ತಲ್ಲ, ಆ ಸೂಕ್ಷ್ಮವನ್ನು ಹೇಳ್ತಾರೆ. ಅವುಗಳಿಗೆ ಸ್ವಭಾವವಾಗಿರುವ ಸ್ಥೂಲತೆಯನ್ನು, ದೇಹವನ್ನು, ಉಳಿದ ಶುದ್ಧವಾದ ಆಕಾರವನ್ನು, ಆತ್ಮವನ್ನು ಅವು ತೊಡಗುವು. ಆಕಾಶದ ಮೋಡಗಳಂತೆ ನಿಮಿಷಕ್ಕೂ ಹೊಸ ಚಿತ್ರಗಳನ್ನು, ಸೌಂದರ್ಯಗಳನ್ನು ನೇವುವು. ನೋವಿನ ಬೇನೆಯನ್ನು ಮರೆಸುವ ಪ್ರಯತ್ನ ಮಾಡುವು. ಅದು ಬಹಳ ಒಳ್ಳೆಯ ಪರಿಶೀಲನೆ. ಅಂದರೆ ಅವು ಮನಸ್ಸು ಎಷ್ಟು ಪಟುವಾಗಿರಬೇಕು ಅಂತ ಗೊತ್ತಾಗುತ್ತದೆ. ಎಷ್ಟೋ ಜನ ಕನ್ವರ್ಸ್ಕೊಂಡು ಗೋಳಾಡಿಕೊಂಡು ನಾನು ಸತ್ತೋಗ್ತೀನಿ, ಅಯ್ಯೋ ಅಮ್ಮ ಅಪ್ಪ ಅನ್ನುವಾಗ ಇವರು ಈ ರೀತಿಯಲ್ಲಿ ಕಲ್ಪನೆಯನ್ನು ಸಾಕ್ಷಾತ್ಕರಿಸ್ತಾರಲ್ಲ. ಆಮೇಲೆ ಜ್ವರ, ಕಾವು ಇಳಿತಾ ಇದೆ, ದೇಹ ಎಷ್ಟು ಲಘುವಾಗುತ್ತದೆ. ಹಿಂದೆ ಹೊಳೆಯದಿದ್ದ ಎಷ್ಟೋ ಸಂಗತಿಗಳು ಹೊಳೆಯುವು. ಪ್ರತಿಭೆ ಜಾಗೃತವಾಗಿ ಅದರ ಓಟ ಹೆಚ್ಚುವುದು. ಬಹಳ ನಿಜ. ನನಗೆ ಇದರ ಅನುಭವ ಆಗಿದೆ. ಜ್ವರ ಬಂದಾಗ, ಟೈಫಾಯ್ಡ್ ಬಂದಾಗ ಒಂದು ಖಂಡಕಾವ್ಯ ಬರೆದಿದೆ 85ನೇ ಇಸ್ವಿನಲ್ಲಿ. ಹಾಗೆ ಒಂದು 5-6 ವರ್ಷಗಳ ಕೆಳಗೆ ತೀವ್ರವಾದ ಜ್ವರ ಬಂದಾಗ ಒಂದು 300 ಪದ್ಯ ಬರೆದಿದೆ. ಅಂದರೆ ಅದು ಆ ಹದದಲ್ಲಿ ಬುದ್ಧಿ ಕೆಲಸ ಮಾಡುತ್ತಾ ಅಂದರೆ ನಿಜವೇ ಅಂತ ಅನಿಸುತ್ತೆ. ಜ್ವರ ಏರಿರುವಾಗ ಬಂದ ಕವನದ ಉಕ್ಕು ಜ್ವರವಿಳಿದಾಗ ಮನಸ್ಸಿನ ತಿಳಿಯೊಡನೆ ಸೇರಿಕೊಂಡು ಇಂಪಾದ ಗೀತಿಕೆ ಆಗುತ್ತದೆ. ಕವಿಗಳನ್ನು ಕೇಳಿ ಹೇಳುತ್ತಾರೆ, ಡಾಂಟೆ, ಶೇಕ್ಸ್ಪಿಯರ್, ಶೆಲ್ಲಿ, ಸೊಫಕ್ಲಿಸ್ ಅವರ ಮಹಾಕಾವ್ಯಗಳನ್ನು ಇಂಥ ಸ್ಥಿತಿಯಲ್ಲೇ ಬರೆದಿರಬೇಕು. ಎಷ್ಟು ಒಳ್ಳೆಯ ನಿಗಮನ. ಹೊಟ್ಟೆಯಲ್ಲಿ ಏನೂ ಇಲ್ಲದಿರುವ ಹಸುವಿನ ಸ್ಥಿತಿಯಲ್ಲಿಯೂ ಜ್ವರದ ಕಾವಿನಲ್ಲಿಯೂ ಚಿಮ್ಮಿ ಎದ್ದು ಬರುವ ಕವಿತೆಯ ತೀವ್ರತೆಯೂ ತಿಳಿಯೂ ಅಲೌಕಿಕ. ಭಕ್ತಿ ಕವನ ಇವುಗಳ ಪರಮಪದಕ್ಕೇರಬೇಕಾದರೆ ಜ್ವರ ಸ್ಥಿತಿಯಲ್ಲೇ. ಅದಕ್ಕೆ ಸಾಕ್ಷಾಧಾರ ಕೊಡ್ತಾರೆ ಅವರ ವಿದ್ವತ್ತೆ ನೋಡಿ. ಯುರೋಪಿನ ಮಧ್ಯಕಾಲದಲ್ಲಿ ಸನ್ಯಾಸಿನಿಯರು ಉಪವಾಸ ಮಾಡಿ ಈ ತರಹದ ಭಕ್ತಿಯ ಜ್ವರವನ್ನು ತಂದುಕೊಳ್ಳುತ್ತಿದ್ದರೆಂಬುದು ಪ್ರಖ್ಯಾತ ವಿಷಯವಲ್ಲವೇ? ಕವಿಗಳು ಹೀಗೆಯೇ ಪ್ರತಿಭೆಯ ಆವೇಶ ಬಾರದಿರುವ ಕೆಲವರು ಕಾವ್ಯ ರಚಿಸಬೇಕೆಂಬ ಉನ್ಮಾದದಲ್ಲಿ ಒಂದು ರೀತಿಯ ಕೃತ್ರಿಮ ಜ್ವರವನ್ನು ಕೂಡ ಬರೆಸಿಕೊಳ್ತಾರಂತೆ. ನಿಮಗೆ ಯಾರಾದರೂ ಅಲೆಕ್ಸಾಂಡರ್ ಡ್ಯೂಮಾನ್ ಅಂಥವರ ಕಾದಂಬರಿಗಳನ್ನು ಓದಿದರೆ, ಅವನ ಬದುಕಿನ ಬಗ್ಗೆ ಓದಿದ್ರೆ ಇಂಥ ಉಚ್ಚಾಂಟಗಳು ಎಷ್ಟೋ ಮಾಡ್ತಾ ಇದ್ದ ಅವನಂತೂ ಗೊತ್ತಾಗುತ್ತೆ ಅಂತ ಹೇಳಿರ್ತದೆ. ಹೀಗೆ ಎಷ್ಟು ಸೂಕ್ಷ್ಮಗಳನ್ನು ಕೂಡ ಅವ್ರು ತರ್ತಾ
ಬದುಕಿನ ಕಹಿ ಕೂಡ ಅಂಗೀಕಾರ್ಯವಾಗುತ್ತದೆ ಎನ್ನುವ ಭಾವ ತಂದುಕೊಡ್ತಾರೆ. ಒಳ್ಳೆ ಕಲಾಕೃತಿ, ಒಳ್ಳೆ ಕಾವ್ಯ ಏನು ಮಾಡಬೇಕು, ಈ ಬದುಕು ಚೆನ್ನ, ಇದನ್ನು ಬಾಳಬೇಕು, ಇದನ್ನು ಒಪ್ಪಿಕೊಳ್ಬೇಕು ಅನ್ನುವಂತೆ ಮಾಡುತ್ತಲ್ಲ. ಜೀವನ ಶ್ರದ್ಧೆ ಜೀವನಾಂಗೀಕಾರವನ್ನು ತರೋದೇ ಒಳ್ಳೆ ಕಲಾಕೃತಿಯ ಸಾಹಿತ್ಯದ ಕೆಲಸ. ಆದರೆ ಇದು ಹಾಗೇ ಮಾಡ್ತಾ ಇದೆ ಅನಿಸುತ್ತೆ. ಆ ಬೆಳದಿಂಗಳಲ್ಲೂ ಅಷ್ಟೇ, ಆ ಬೇಸಿಗೆಯ ಬೆಳದಿಂಗಳು, ವಸಂತದ ಆ ಬೆಳದಿಂಗಳಿನ ಸೊಗಸು ಎಂಥದ್ದು, ಅದನ್ನು ಅವರು ರಾತ್ರಿನ ವರ್ಣಿಸ್ತಾರೆ. ಕೋಗಲಿಯೂ ದಣಿದು ರಾತ್ರಿಗೆ ನಿದ್ರೆ ಹೋಗಿರುತ್ತದೆ. ಚಂದ್ರನಿಗೆ ಅಂತ ನೆನಪು ಇದೆಯೋ ಇಲ್ಲವೋ ನಾನು ಹೇಗೆ ಹೇಳಲಿ, ತನ್ನ ಆಳಿಕೆಯ ರಾತ್ರಿಯಲ್ಲಿ ಅದಕ್ಕೆ ಸಮನಾದ ಶಾಂತಿ, ಸುಖ, ಚೆಲುವು, ಸವಿಗಳನ್ನು ನಾನು ಕೊಡುತ್ತೇನೆ ಎಂಬಂತೆ ಬೆಳದಿಂಗಳು ಹುರುಡು ಹಬ್ಬಿಸುತ್ತಾನೆ ಲೋಕದ ಮೇಲೆ. ಕಾಮನ ಹಬ್ಬ ಆಗತಾನೇ ಮುಗಿದಿರುತ್ತದೆ ಅಂತ ತೆಗೆದುಕೊಂಡು ಬೆಳಪಿನ ಬಗೆ ಬಗೆಯನ್ನು ತೋರಿಸ್ತಾರೆ. ಚಿತ್ರ ಪೂರ್ಣಿಮೆಯಲ್ಲಿ ಹೊಲ, ಮನೆ, ಗದ್ದೆ, ತೋಟ, ಕೆರೆ, ಕಾಲುವೆ, ಬೆಟ್ಟ ಎಲ್ಲದರ ಮೇಲೂ ಬೆಳದಿಂಗಳು ಒಡ್ಡಿದ ಉತ್ಸವ. ಆಗಲೇ ಎಲ್ಲ ರಥೋತ್ಸವ, ಜಾತ್ರೆ, ಬಿಳಿ ಎತ್ತುಗಳ ಪರಸೆ, ಮೊಸರನ್ನದ ಊಟ, ನಮ್ಮೂರ ಕರಗ, ಬೆಳ್ಳಗಿನ ದುಂಡು ಮಲ್ಲಿಗೆಯ ತೇರು ಕಟ್ಟಿದ ಹಾಗೆ ಕಲಶದ ಸುತ್ತ ಹೂವಿನ ಶಿಲ್ಪವನ್ನು ಬುಟ್ಟಿ ಕಟ್ಟಿ ಸುನೇರಿ ಕೆತ್ತಿ ತಲೆಯ ಮೇಲೆ ಹೊತ್ತು ಆ ಹುಣ್ಣಿಮೆಯ ರಾತ್ರಿ ಕರಗದ ಪೂಜಾರಿ ಧರ್ಮರಾಜನ ಗುಡಿಯಿಂದ ಹೊರಟು ಬೆಂಗಳೂರಿನಲ್ಲಿ 9 ಬಾಗಿಲಲ್ಲೂ ತಿರುಗಾಡಿದರೆ ಬಾನಲ್ಲಿ ಸುಳಿಯುವ ಚಂದ್ರನ ಸಂಚಾರಕ್ಕೆ ಇಂಬುಗೊಟ್ಟು ನಡೆಯುವ ಹೂವಿನ ತೇರು ನಕ್ಷತ್ರಗಳದೇ ಈ ಮೆರೆತ. ಎಷ್ಟು ಬಿಳಿಗಳಿಂದ ತರ್ತಾರೆ. ಅದು ಮೊಸರನ್ನದ ಬಿಳಿ ಇರ್ಬೋದು, ಬಿಳಿ ಎತ್ತುಗಳ ಬಿಳಿ ಇರ್ಬೋದು, ಮಲ್ಲಿಗೆಯ ಬಿಳಿ ಇರ್ಬೋದು, ಇಷ್ಟಿಷ್ಟು ಬಗೆಯ ಬಿಳುಪು, ಆ ಸುನೇರಿಯ ಬಿಳಿ, ಇದನ್ನೆಲ್ಲ ತೆಗೆದುಕೊಂಡು ಚಿತ್ರಾ ಪೂರ್ಣಿಮೆಯ ಸೊಗಸನ್ನು ಮನಸ್ಸಿಗೆ ತಂದು ಕೊಡ್ತಾರೆ. ಕಾದಂಬರಿಯಲ್ಲಿ ಬಾಣಭಟ್ಟ ಮಹಾಶ್ವೇತಿಯ ಬಿಳಿಯನ್ನು ಅದೆಷ್ಟು ಬಗೆಯಿಂದ ತಂದು ಕೊಡ್ತಾನೆ. ಅದಕ್ಕೆ ಒಂದು ಸಂವಾದಿಯಲ್ಲಿ ನಮಗೆ ಕಾಣಿಸುತ್ತೆ. ಈ ನೆಲದ ಮೇಲಿನ ಬೆಳದಿಂಗಳನ್ನು ಆ ಕಡೆಗೆ ಆಕಾಶದ ನಕ್ಷತ್ರ ಲೋಕಕ್ಕೆ ತೆಗೆದುಕೊಂಡು ಹೋಗಿ ಬಿಡ್ತಾರೆ. ಮತ್ತೆ ಒಂದು ಇರಾನಿ ಕವಿಯ ಮಾತನ್ನು ಹೇಳ್ತಾರೆ, ಚಂದ್ರನ ಮಚ್ಚೆ ಅದಕ್ಕೊಂದು ಸೌಂದರ್ಯ ಇದೆ ಅಂತ ಹೇಳ್ತಾರೆ. ಇವರಿಗೆ ಸೌಂದರ್ಯ ಕಾಣಿಸಿದರೆ ಅಲ್ಲಿಗೆ ಮುಗೀತು, ಯಾವುದಕ್ಕೂ ಇಲ್ಲ, ಬಾರಾಕು ಮಾಫ್ ಅಂತಾರಲ್ಲ ಆ ತರಹ. ಮತ್ತು ಇವರ ಸಂಸ್ಕೃತ ಮನಸ್ಸಿಗೆ ಸೌಂದರ್ಯ ಎಲ್ಲೂ ಕಾಣುವ ಶಕ್ತಿ ಇದೆ. ಇರಾನಿನ ಒಬ್ಬ ಕವಿ ಹೇಳಿದನಂತೆ, ತನ್ನ ಪ್ರಿಯತಮೆಯ ಕೆನ್ನೆಯ ಮೇಲಿನ ಮಚ್ಚೆಯ ಚೆಲುವಿಗೆ ಬೊಖಾರ, ಸಾಮರ್ಖಂಡ್ ಕಿವಾಗಳನ್ನೂ ಕೊಟ್ಟೆನೆಂದು ಅಂತ. ಅವೆಲ್ಲ ಚೆಲುವಿಗೂ ಮಾತ್ರಕ್ಕೆ ಅಂತಿರುವ ಚಂದ್ರಬಿಂಬದ ಈ ಮಚ್ಚೆಗೆ ಇನ್ನಾವುದು ಸಾಟಿಯಾದೀತು ಅಂತ. ಅಂದರೆ ನಮ್ಮ ಚಂಪು ಕವಿಗಳಾಗಲಿ, ಸಂಸ್ಕೃತದ ಆ ಪ್ರೌಢವಾದ ವಿದ್ವತ್ ಕವಿಗಳ ಕಲ್ಪನೆಯಾಗಲಿ ಚಂದ್ರನ ಕಲಂಕವನ್ನು ಬಗೆ ಬಗೆಯಾಗಿ ವರ್ಣಿಸಿದರೆ ಇವರು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸ್ತಾರೆ. ಮತ್ತೆ ಹೇಳ್ತಾರೆ, ಆ ಚಂದ್ರ ಅಮಾವಾಸ್ಯೆಯಲ್ಲಿ ಕಾಣಿಸ್ತಾ ಇದ್ದವನು ಮತ್ತೆ ಹೇಗೆ ಬರ್ತಾನೆ ಅಲ್ಲಿಂದ ತೆಗೆದುಕೊಳ್ತಾರೆ. ಅಮಾವಾಸ್ಯೆಗೆ ಬೆಳೆಯುವ ಕತ್ತಲು. ಏನು ಚಂದ್ರ ಏನು ದಾನ ಕೊಡ್ತಾನೆ, ಏನು ಬೆಳದಿಂಗಳು ಕೊಡ್ತಾನೆ? ಮಣ್ಣು ಕೊಳ್ಳಿ, ಬುದ್ಧಿ ಬೇಡವೇ ಇವನಿಗೆ, ದಾನವಂತೆ ದಾನ ಅಂತಂದ್ರೆ ಸ್ವಲ್ಪ ತಡೆಯಿರಿ, ನಾಳೆ ನೋಡಿ. ಆಗೋ ಕಂಡೂ ಕಾಣದ ಹಾಗೆ ಬೆನುಗುವ ರೇಖೆಯನ್ನು ನೋಡಿದಿರಾ? ಎಳೆಯ ಚಂದ್ರನ ಬೆಳಕಿನ ಎಳೆ ಅದು. ಇನ್ನು 14 ದಿನ ಮೈತುಂಬಿ ದಿನದಿನಕ್ಕೂ ಪೂರ್ಣ ಕುಂಭದಂತಾಗುತ್ತದೆ. ಪುನಃ ಅದೇ ಕಂದದ ಬೆಳಕು, ಪುನಃ ಬಿಳುಪು, ಬೆಳಕು, ಅಮೃತ. ಕೊಟ್ಟವನಿಗೆ ಚ್ಯುತಿಯೆಲ್ಲ ಕಾಣಿರೋ ಕೊಡಿ, ಕೊಟ್ಟವನ ಕೈಗೆ ಪುನಃ ಬಂದು ಸೇರುತ್ತದೆ ಭಾಗ್ಯ. ಅಂದರೆ ದಾನಿ ಕೊಟ್ಟು ಬಡವನಾದಲ್ಲೂ ಒಂದು ಸೊಗಸುಂಟು ಅಂತ ಮೃಚ್ಛಕಟಿಕದ ಮಾತನ್ನು ಕವಿ ಧ್ವನಿಸ್ತಾ ಇದ್ದಾರೆ ಇಲ್ಲಿ. ಮತ್ತೆ ಕೊಡಿ, ಶತಹಸ್ತ ಸಮಾಹಾರ ಸಹಸ್ರಹಸ್ತ ಸಂಕಿರ ಅನ್ನುವ ಅಥರ್ವದ ಮಾತು ಇಲ್ಲಿ ತೋರುತ್ತದೆ ಅಂತ ಆಗುತ್ತದೆ. ಹೀಗೆ ಅವರು ಮತ್ತೆ ಅವರ ಊರಿನ ಪ್ರವಾಸಗಳನ್ನು ನೆನೆಸ್ಕೊಳ್ತಾರೆ. ನೀವು ಅಕ್ಕಿ ಹೆಬ್ಬಾಳದ ಹತ್ತಿರ ಹೇಮಾವತಿಯ ತಿರುವಿನ ಮೇಲೆ, ಬಾರಕೂರಿನಲ್ಲಿ ಸೀತಾ ನದಿಯ ಮೇಲೆ, ಕಾಶಿಯ ಗಂಗಾಲಹರಿಯಲ್ಲಿ ಈ ದಡದಿಂದ ಆ ದಡಕ್ಕೂ ಉದ್ದಕ್ಕೂ ಸಂಚಾರ ಮಾಡಿದ್ದೀರಾ? ಆ ಬೆಳದಿಂಗಳ ರಾತ್ರಿಯಲ್ಲಿ ಆ ಬೆಳದಿಂಗಳನ್ನು ನೋಡಬೇಕು ಅಂತಂತಾರೆ. ತಾಜ್ ಮಹಲ್ನ ಅಮೃತ ಶಿಲ್ಪವನ್ನು ಕಂಡದ್ದು ಯಾವಾಗ? ಅಂತ ಒಂದು ರಾತ್ರಿ. ಹೀಗಂದುಕೊಂಡು ಅವರ ಅನುಕಂಪ ಸೆರೆಮನಿಯಲ್ಲಿ ದೂರದ ತಾಜ್ ಮಹಲ್ನ ಶಿಲ್ಪವನ್ನು, ಆ ವಾಸ್ತುವಿನ ಸೌಂದರ್ಯವನ್ನು, ಇನ್ನೊಂದು ಬದಿಯಲ್ಲಿ ಯಮುನಾ ನದಿಯ ದಂಡೆಯಲ್ಲಿ ಆಗ್ರಾದ ಕೋಟೆಯಲ್ಲಿ ಸೆರೆಯಾಗಿದ್ದ ಶಹಜಹಾನ್ ಕಾಣ್ತಾ ಸಂಕಟ ಪಡೋದ್ರವರೆಗೂ ತೆಗೆದುಕೊಂಡು ಹೋಗ್ತಾರೆ. ಆ ತಾಜ್ ಮಹಲನ್ನು ನದಿಯ ಬೇರೆ ದಡದಲ್ಲಿ ಕುಳಿತು ನೋಡಿ ಶಹಜಹಾನ್ ಹೇಗೆ ನಿಟ್ಟುಸಿರು ಬಿಡ್ತಾ ಇದ್ದನು ಅಂತ. ಅಂದರೆ ಇವರ ಒಂದು ಸೌಂದರ್ಯದ ಆರಾಧನೆ ಜೀವದ ನೋವಿನ ಕಡೆಗೆ ಕುರುಡಾಗೋಲ್ಲ, ಅದನ್ನೂ ಪರಿಭಾವಿಸುತ್ತದೆ, ಅದರ ಕಡೆಗೂ ನೋಡುತ್ತದೆ. ಇದು ಮಹಾಕವಿಯ ಲೇಖನ ಅಂತ ಅನಿಸುತ್ತದೆ. ಹಾಗೆ ಬೆಳದಿಂಗಳು, ಕಾಮ, ಚಂದ್ರ, ಮನ್ಮಥ ಇವರಿಗೆಲ್ಲ ಇರತಕ್ಕಂಥ ಸಾಮೀಪ್ಯವನ್ನು ಹೇಳ್ತಾ ನಮ್ಮ ಬದುಕಿನ ಬಗ್ಗೆ, ನಮ್ಮ ದೇಶದ ಪರಂಪರೆಯ ಬಗ್ಗೆ ಹೇಳ್ತಾರೆ. ಅವರು ಹೇಳ್ತಾರೆ, ಪಾಶ್ಚಾತ್ಯರು ಗಂಡಾದ ಚಂದ್ರನನ್ನು ಹೆಣ್ಣು ಮಾಡಿ ಮತ್ತೆ ಮನ್ಮಥನನ್ನು ಒಂದು ಕುಚೆಷ್ಟೆಯ ಕುರುಡು ಹುಡುಗ ಅಂತ ಮಾಡಿ
ಇಷ್ಟು ವಿವೇಕವನ್ನು ಕಲ್ಪಿಸಿದ್ದಾರೆ ಅಂತ ತಮಾಷೆ ಮಾಡ್ತಾರೆ. ಅಲ್ಲಿ ಕ್ಯುಪಿಡ್ ಇರಾಸ್ ಅಂತ ಇರತಕ್ಕಂಥದ್ದು ಒಬ್ಬ ಶಿಶು. ಅವನಿಗೇನು ಗೊತ್ತಿದೆ ಅನ್ನುವ ಅರ್ಥದಲ್ಲಿ ನಮ್ಮ ಮನ್ಮಥ ರಸಮಯವಾದ ಪ್ರೌಢಮೂರ್ತಿ ಅಂತ. ಚಂದ್ರ ನಮ್ಮಲ್ಲಿ ಗಂಡು, ಅಲ್ಲಿ ಹೆಣ್ಣು, ಇದು ಯಾತಕ್ಕೆ ಹೀಗೆ ಮಾಡಿದ್ರು, ಇಷ್ಟು ಗಂಡ ಗಾಡಿ ಬೆಳದಿಂಗಳಲ್ಲಿ ಕಾಣಿಸುತ್ತಲ್ಲ ಅಂತ ಹೀಗೆಲ್ಲ ಕಲ್ಪನೆ ಮಾಡ್ತಾರೆ. ಮತ್ತು ಅವರು ಕೊನೆಯದಾಗಿ ಹೇಳ್ತಾರೆ, ಎಲ್ಲರಿಗೂ ಹಂಚಿ ಬೆಳಗುವುದು ಬೆಳದಿಂಗಳೇ ಭಾಗ್ಯ, ಇಲ್ಲಿದೆ ಧರ್ಮಸ್ವರೂಪ ಅಂತ. ಯಜ್ಞ ಸ್ವರೂಪವೇ ಅದು, ಹಂಚಿಕೊಂಡು ಬಾಳ್ತಕ್ಕಂಥದ್ದು. ಅದನ್ನು ಇಲ್ಲಿದೆ ತೋರ್ಪಡಿಸ್ತಾರೆ. ಅದನ್ನು ನೇಮಿಚಂದ್ರನ ಮಾತಿಂದ ನೋಳ್ಪಂ ಬೆಲೆಗೊಟ್ಟು ತಾರ ಮಧುವಂ ಮಲಯಾನಿಲನಂ ಮನೋಜನಂ ಕೌಮುದಿಯಂ ಅನ್ನೋ ಮಾತಿಂದ ಮುಗಿಸ್ತಾರೆ. ಇನ್ನು ಮಳೆ ಬಗ್ಗೆ ಒಂದು ಪ್ರಬಂಧ ಇದೆ. ಅಲ್ಲಿ ಬೆಂಗಳೂರಿನ ಮಳೆ, ಜಡಿಮಳೆಯ ತೊಂದರೆ ಅದನ್ನು ಹೇಳ್ತಲೇ ಮಳೆ ಎಷ್ಟು ಪ್ರಸನ್ನವಾಗಿ ತಿಳಿಯಾಗಿ ಇಡೀ ಜಗತ್ತನ್ನು ಮಾಡುತ್ತದೆ ಆ ಎಲ್ಲ ವಿವರಗಳನ್ನು ಕೊಡ್ತಾ ಬರ್ತಾರೆ. ಹಾಗೆ ಕೊಡುವಾಗ ಮೋಡಗಳು ರಚಿತವಾಗುವುದು ಹೇಗೆ, ಮಳೆಗೆ ಮೊದಲು ಹೇಗೆ ಅವು ಬಂದು ಕಣ್ಣಾಮುಚ್ಚಾಲಾಡಿ ಓಡಿ ಹೋಗುತ್ತೆ. ನಾವೀಗ ಈ ಎಲ್ಲ ಮಳೆಗಾಲದಲ್ಲಿ ಅದನ್ನೇ ಕಂಡುವಲ್ಲ, ಅದನ್ನಷ್ಟು ಮಾರ್ಮಿಕವಾಗಿ ತಂದು ಕೊಡ್ತಾರೆ. ಆ ಮೋಡದ ಶೈಲಿ ಎಂಥದ್ದು, ರಚನೆ ಎಂಥದ್ದು, ಟೆಕ್ಸ್ಚರ್, ಆ ನೇಯ್ಗೆ ಎಂಥದ್ದು, ಅದನ್ನೆಲ್ಲವನ್ನೂ ಕೂಡ ಹೇಳ್ತಾರೆ. ಆಮೇಲೆ ಜಡಿಮಳೆಯಲ್ಲಿ ಬರುವ ಕಷ್ಟಗಳನ್ನು, ಆ ಕಾಲದ ಸೌದೆ ಒಲೆಯ ಅಡಿಗೆ, ಇಜ್ಜಲು ಒಲೆ ಅಡಿಗೆ, ಮತ್ತು ಕೊಚ್ಚೆಯ ರಸ್ತೆಗಳು, ಟಾರ್ ಸರಿಯಾಗಿಲ್ಲದೆ ಇರೋದು, ಅದನ್ನೂ ಹೇಳ್ತಾ ಹೋಗುವಾಗಲೂ ಟಾರ್ ರಸ್ತೆ ಮೇಲೆ ಕೀಲೆಣ್ಣೆ ಬಿದ್ದಾಗ ಮಳೆಯಲ್ಲಿ ಅದು ಇಂದ್ರಚಾಪ ವರ್ಣಗಳನ್ನು ಶೋಭಿಸ್ತಕ್ಕಂಥ ಕಾಮನ ಬಿಲ್ಲನ್ನು ಬಿಡದೆ ವರ್ಣಿಸ್ತಾರೆ. ಅಂದರೆ ಆಕಾಶ ಭೂಮಿ ಎರಡಕ್ಕೂ ಕೂಡ ಅದೆಷ್ಟು ಚೆಂದ ತೋರ್ಪಡಿಸ್ತಾರೆ ಸಾಮ್ಯ. ಇನ್ನೊಂದು ಕಡೆ ಅವರು ಮನೆ ಕಿಟಕಿಯಿಂದಲೋ ರೈಲಿನಲ್ಲಿಯೋ ಹೋಗುವಾಗ ಆ ಕಿಟಕಿಯಿಂದ ಆಕಾಶವನ್ನು, ಮಳೆಯನ್ನು ನೋಡುವುದರ ಸೊಗಸೇನು ಅಂತ ಹೇಳ್ತಾರೆ. ಅಷ್ಟು ಭಾಗಕ್ಕೆ, ಪ್ರಕೃತಿಯ ಆ ಭಾಗಕ್ಕೆ ಕಟ್ಟು ಕನ್ನಡಿ ಹಾಕಿಸಿ ನೋಡದಂತೆ ಆಗುತ್ತದೆ. ಇಟ್ ಈಸ್ ಫ್ರೇಮ್ಡ್ ಅಂಡ್ ಗಿಲ್ಡೆಡ್ ಅಂಡ್ ಹ್ಯಾಂಗ್ಡ್ ಅಂತೀವಲ್ಲ, ಆ ಸೊಗಸನ್ನು ಅವರು ತೋರ್ಪಡಿಸ್ತಾರೆ. ಮತ್ತೆ ಜಡಿಮಳೆ ಬಂದಾಗ ಸೋರುವ ಮಾಳಿಗೆ ಕೆಳಗೆ ನಿಂತಾಗ ಆ ಸಮಸ್ಯೆ ಎಂಥದ್ದು ಅನ್ನೋದನ್ನು ಹೇಳ್ತಾರೆ. ಎಲ್ಲಿ ನೋಡಿದ್ರೂ ಪಾತ್ರೆಗಳೇ, ಬಟ್ಟೆಗಳೇ, ಗೋಣಿತಾಟೆ ಇರಬಹುದಾದದ್ದೆಲ್ಲ ಹೊರಗೆ ಬರುವುದು. ಧಿನ್ 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 ಧಕ ಧಿನ್ ತ್ರಿಕ್ ಎಂದು 22 ಶ್ರುತಿಗಳಲ್ಲಿಯೂ 3 ಕಾಲದ ತಾಳಗಳಲ್ಲಿಯೂ ಮಾಳಿಗೆ ತೊಟ್ಟಿಡುವುದು ಅಂತಾನೆ. ಅಲ್ಲೂ ಅವರು ಸಂಗೀತ ಬಿಡೋದಿಲ್ಲ ನೋಡಿ. ಅಂದರೆ ಅದಕ್ಕೆ ಯಾವ ಯಾಂತ್ರಿಕತೆ ಇದೆ. ತಾಳ ಹೇಳಬಹುದು, ಶ್ರುತಿ ಹೇಳಬೇಕಾದ್ರೆ ಮತ್ತು ಸೂಕ್ಷ್ಮತೆ ಬೇಕು. ಏನಾಗುತ್ತೆ, ನೀರು ತುಂಬುತ್ತಾ ಇದ್ದಂತೆ ಶ್ರುತಿ ವ್ಯತ್ಯಾಸ ಆಗ್ತಾ ಬರುತ್ತೆ. ಬಟ್ಟಲು ಖಾಲಿ ಇದ್ದಾಗ ಠಣ್ಣಂತ ಬಿದ್ದದ್ದು ಬಟ್ಟಲು ತುಂಬ್ತಾ ಇದ್ದಾಗ ಟಕ್ಕಂತ ಆಗುತ್ತದಲ್ಲ. ತಾರ ಸಪ್ತಕದ ನಾದ ಮಂದ್ರ ಸಪ್ತಕಕ್ಕೆ ಬಂದು ಮುಟ್ಟುವಂಥ ಆ ಏರಿಳಿತಗಳು, ಬೇರೆ ಬೇರೆ ಚಿಕ್ಕ ದೊಡ್ಡ ಬಟ್ಟೆಗಳಲ್ಲಿ ಬೇರೆ ಬೇರೆ ನೀರಿನ ಪ್ರಮಾಣದಲ್ಲಿ ಆ ಶ್ರುತಿ ವ್ಯತ್ಯಾಸ ಆಗಿ ಯಾವ ಆರ್ಕೆಸ್ಟ್ರಾ ಮಾಡುತ್ತೆ, ಯಾವ ಗ್ರಹಭೇದವನ್ನು ಸಾಧಿಸುತ್ತೆ, ಇದನ್ನೆಲ್ಲ ಕಾಣ್ತಾರೆ. ಆಗ ಅವರು ಹೇಳ್ತಾರೆ, ಈ ಜಡಿಮಳೆ ಇದೆಯಲ್ಲ ಅದು ಹಾಗೆ, ಆದರೆ ದೊಡ್ಡ ಮಳೆ ಹಾಗಲ್ಲ. ಅದರ ರೀತಿ ಬೇರೆ, ಅದರ ವೈಭವ ಬೇರೆ. ಎಷ್ಟಾದರೂ ಅದರದ್ದು ದೊಡ್ಡ ತೀರು. ಕಿರುಕುಳ ಕೊಟ್ಟು ಪ್ರತಿಯೊಂದು ಭಾಗದಲ್ಲಿಯೂ ಹೀಗೆ ಹಿಂಸೆ ಮಾಡುವುದಿಲ್ಲ ಅಂತ. ಪುಸ್ತಕ ಕಿರುಕುಳ ಅನ್ನೋ ಶಬ್ದವೇನೆ ಆ ಥರ ಬಂದದ್ದು. ಕಿರುಕುಳ, ಅವನು ಹುಟ್ಟೇ ಕೀಳು ಅಂತಂದರೆ ಅವನು ಏನು ಮಾಡ್ಯಾನು, ಅವನು ಮಾಡುವುದೆಲ್ಲ ಕಿರುಕುಳ ಅನ್ನುವ ಅರ್ಥದಲ್ಲೇ ಇರುವ ಶಬ್ದ. ಅದನ್ನು ತೋರ್ಪಡಿಸ್ತಾರೆ. ಮತ್ತೆ ಮಳೆ ಬರದೇ ಇದ್ದಾಗ ಮಕ್ಕಳು ಹುಯ್ಯೋ ಹುಯ್ಯೋ ಮರಳರಾಯ ಅಂತ ಕೂಗೋದ್ರಿಂದ ಮೊದಲುಗೊಂಡು ಹಣ್ಣು ಮೆಣಸಿನಕಾಯಿಯನ್ನು ಅರೆದು ಶಿವಲಿಂಗಕ್ಕೆ ಲೇಪಿಸಿ ಮತ್ತೆ ದೊಡ್ಡದಾಗಿ 100 ಗಡಿಗೆಗಳಲ್ಲಿ ಮಾಡ್ತಕ್ಕಂಥ ಅಭಿಷೇಕ, ಅತಿರುದ್ರ ಮಹಾರುದ್ರಾಭಿಷೇಕ ಯಾವುದಿದೆ, ಕುಂಭಾಭಿಷೇಕ, ಅದರ ಬಗ್ಗೆ ಕೂಡ ಹೇಳ್ತಾರೆ. ಯಾವ ಸಮಾಜದ ಅಂಶವನ್ನು ಬಿಡೋಲ್ಲ. ವಿಸಿಯವರ ಬರವಣಿಗೆಯನ್ನು ನೋಡುವಾಗ ಒಂದು ದೊಡ್ಡ ಪರಂಪರೆಯ ಸೂಕ್ಷ್ಮಗಳು, ಸೊಗಸುಗಳು ಕಾಣಿಸ್ತಾ ಇರುತ್ತೆ. ದ ಹೋಲ್ ಟೈಮ್ ಆಫ್ ಹಿಮ್ ಪಲ್ಸೇಟ್ಸ್. ಎಷ್ಟು ಚೆನ್ನಾಗಿ ಮಾಡುತ್ತದೆ. ಅವರು ವ್ಯಕ್ತಿ ಚಿತ್ರ ಬರೆಯುವಾಗ ಹಾಗೆ ಕಾಣಿಸುತ್ತದೆ. ಅವರು ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಬಗ್ಗೆ ಬರೆಯುವಾಗ ಆ ಕಾಲದ ಈ ಚಾಮರಾಜಪೇಟೆ, ಬಸವನಗುಡಿಯ, ಬೆಂಗಳೂರಿನ ಚಿತ್ರಣವನ್ನು ಕೊಡ್ತಾರೆ. ಚಿಕ್ಕಪೇಟೆ, ಬಳೆಪೇಟೆಯ ಚಿತ್ರಣ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಆಮೇಲೆ ಬೆಂಗಳೂರಿನ ಬಗ್ಗೆನೇ ಒಂದು ವಿಸ್ತೃತವಾದ ಒಂದು ಚಿತ್ರಣದ ಬರವಣಿಗೆಯನ್ನು ಮಾಡಿದ್ದಾರೆ, ಬಹಳ ಸುಂದರವಾದಂಥದ್ದು. ನನಗೆ ಬೆಂಗಳೂರಿನ ಪ್ರಾಚೀನ ಬೆಂಗಳೂರು ಚಿತ್ರಣಗಳು ಜಾಸ್ತಿ ಇಲ್ಲ, ಹಳೆಯ ಬೆಂಗಳೂರಿಂದು. ಅದನ್ನು ವಿಸಿಯವರು ಕೊಡ್ತಾರೆ, DVG ಅವರು ಕೊಡ್ತಾರೆ, ಮತ್ತಿನ್ಯಾರೂ ಕೊಟ್ಟಿಲ್ಲ. DVG ಅವರು ಅಲ್ಲಲ್ಲಿ ಬರುತ್ತದೆ, ವಿಸಿಯವ್ರದಂತೂ ತುಂಬ ವಿವರವಾಗಿ ಬರ್ತದೆ. ಅಷ್ಟು ಪ್ರೀತಿಸದೇ ಇದ್ದರೆ ಈ ಊರನ್ನ ಬರೋಲ್ಲ. ಮೂರ್ತಿರಾಯರಿಗಂತೂ ಬೆಂಗಳೂರು ಬಗ್ಗೆ ಅರೆಮನಸ್ಸು.
ಅವ್ರು ಹೇಳ್ಕೊಂಡೇ ಬಿಡ್ತಾರೆ, ಒಪ್ಕೊಂಡು ಬಿಡ್ತಾರೆ. ಮೈಸೂರು ಬೆಂಗಳೂರು ಅಂತಲೇ ಒಂದು ಲಲಿತ ಪ್ರಬಂಧ ಬರ್ತಿದ್ದಾರೆ, ಅಲ್ಲಿ ನನ್ನ ಓಟ್ ಮೈಸೂರಿಗೇನೆ ಅಂತಂತಾರೆ. ತುಂಬ ಜನಕ್ಕೆ ಮೈಸೂರು ಬಗ್ಗೆ ಇದೆ. ಎಲ್ಲಿವರೆಗೆ ಅಂದರೆ ಆಧುನಿಕರಾದ ಪಿತೃಹತ್ಯ ಸಂಸ್ಕೃತಿಯ ಪ್ರತಿಪಾದಕರೇ ಆದಂಥ ನಮ್ಮ ಗಿರೀಶ್ ಕಾರ್ನಾಡ್ ಅವರಿಗೆ ಬೆಂಗಳೂರು ಆಗೋಲ್ಲ. ಅವರು ಅದರ ಬಗ್ಗೆ ಅರಮನಸ್ಸೆ ಇಟ್ಕೊಂಡು ಯಾರೂ ಬರೆದಿಲ್ಲ, ನಾನು ಬರೀತಿಂತ ಸರಿಯಾಗಿಲ್ಲ. ಬೆಂದಕಾಳವ್ರ ಬಗ್ಗೆ ಬರೆದಿದ್ದು ಅವ್ರಿಗೆ ಬೆಂಗಳೂರು ಅವ್ರದ್ದಾಗೋಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಅವ್ರು ಬೀದಿಗಳಲ್ಲಿ ಓಡಾಡಿದ್ದಿಲ್ಲ, ಇಲ್ಲಿ ಜನಗಳ ಜೊತೆ ಮಾತಾಡಿದ್ದಿಲ್ಲ, ಅವರ ಮನೋಧರ್ಮ ರೂಪುಗೊಂಡದ್ದಿಲ್ಲ ಮುಂಬೈ. ಹೀಗಾಗಿ ಅವ್ರಿಗೆ ಬೆಂಗಳೂರು ಯಾವುದೋ ಒಂದು ನೆಲ ಬಿಟ್ಟು ಆಚೆಗಿರ್ತಕ್ಕಂಥದ್ದಾಗಿದೆ. PC ಅವರಿಗೆ ಹಾಗಿಲ್ಲ, ಬೆಂಗಳೂರು ತುಂಬ ಗಾಢವಾಗಿ ತುಂಬಿಕೊಂಡಿದೆ. ಹಾಗಂತ ಅವರಿಗೆ ಮೈಸೂರು ಇಷ್ಟ, ಕಾಲೇಜ್ ದಿನಗಳಲ್ಲಿ ನೋಡ್ತೀವಿ. ಮುಂಬೈಯೂ ಇಷ್ಟ, ಎಲ್ಲಕ್ಕೂ ಅಂಟಿಕೊಳ್ಳಬಲ್ಲ ಭಾವಾರ್ದ್ರತೆ ಇದೆ. ಕಾರಣ ಏನೆಂದರೆ ಸೌಂದರ್ಯ 1000 ಬಗೆ, ಜೀವನದ ಸೊಗಸು ಕೋಟಿ ವಿಧ ಅನ್ನೋದು ಅವ್ರಿಗೆ ಗೊತ್ತಿದೆ. ನಿಜವಾದ ಪಾಸಿಟಿವ್ ವೇನಲ್ಲಿ ಪ್ಲೂರಲಿಸಮ್ ಅಂದರೆ VC ಅವರಲ್ಲಿ ಕಾಣಿಸ್ಕೊಳ್ತದೆ. ಬಹುತ್ವ, ಆ ಬಹುತ್ವ ಅನ್ನೋದು ಯಾವುದೋ ಒಂದು ಏಕತ್ವದ ವಿರೋಧ ಅಲ್ಲ. ಅವ್ರು ಯಾವುದಕ್ಕೂ ವಿರೋಧ ಮಾಡದೆ ತೋರ್ಪಡಿಸ್ತಾರೆ. ಕಹಿ ಇಲ್ಲ, ಮೊನೆ ಇಲ್ಲ. ಮಲ್ಲಿಗೆ, ಸೂಜಿ ಮಲ್ಲಿಗೆಯ ಮೊನೆಯಲ್ಲಿ ಎಷ್ಟೇ ಮೊನೆ ಇದ್ದರೂ ಅದು ಚುಚ್ಚಲ್ವಲ್ಲ, ಅದು ಹಿತವಾದ ಕಚಗುಳಿ ಕೊಡುತ್ತೆ. ಆ ರೀತಿಯಲ್ಲಿ ಇವರ ತೀಕ್ಷ್ಣತೆ ಯಾರಿಗೂ ಯಾವುದಕ್ಕೂ ನೋವು ಮಾಡದೇ ಇರತಕ್ಕಂಥದ್ದು. ಭಿನ್ನಾಭಿಪ್ರಾಯ ಅದೊಂದು ವಿವಾದಿ ಸ್ವರವಾಗಿ ಬರುತ್ತೆ ಹೊರತು ಅಪಸ್ವರವಾಗಿ ಬರೋದಿಲ್ಲ. ಈ ಅರ್ಥದಲ್ಲಿ ನೋಡಿದಾಗ ಅವರ ಜೀವನ ವೈವಿಧ್ಯ ಎಷ್ಟೆಲ್ಲ ಆನಂದ ಪಡುವಂಥದ್ದಿದೆ ಅಂತ ಅನ್ನೋದನ್ನು ತೋರ್ಪಡಿಸಿಕೊಡ್ತಾರೆ. ಮತ್ತು ಅವು ದುಡ್ಡು ಕಾಸಿನ ಖರ್ಚು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಭಾವಕಾರ್ಪಣ್ಯದ ಕಡೆಗೆ ತಿವಿತಾ ಇರ್ತವೆ. ನೋಡಿ, ದೋಸೆ ಅಂತ ಪ್ರಬಂಧ ನೋಡಿದ್ರೆ ಗೊತ್ತಾಗುತ್ತದೆ. ಅವರು ಹೋಟೆಲ್ಗೆ ಹೋದ ಮೇಲೆ ನೀವು ತಿಂಡಿ ತಿಂದು ಕಾಫಿ ಕುಡಿದೇ ಇದ್ದರೆ ಸರಿಯಾಗೋಲ್ಲ. ತಿಂಡಿ ತಿನ್ನಬಾರ್ದು, ಬರೀ ಕಾಫಿ ಕುಡ್ಕೊಂಡು ಬನ್ನಿ. 1 2 ಯಥಾಶಕ್ತಿ ದೋಸೆ ತಿನ್ನಬೇಕು. ಅದನ್ನು ಗಂಟಲಲ್ಲಿ ಸುಖವಾಗಿ ಸಾಗ ಹಾಕಲು ಬಿಸಿ ಬಿಸಿಯಾಗಿ ಕಾಫಿ ಕೂಡಿ ಇಳಿಸಬೇಕು. ಹೇಗೂ ಕಾಫಿ ಕುಡಿದು ಬರುವುದೇ ನಾಗರಿಕ ವೃತ್ತಿ. ಕೈಯಲ್ಲಿ ಸಾಕಷ್ಟು ಕಾಸಿಲ್ಲವೇನೋ, ಖಾಲಿ ಕಾಫಿ ಕುಡಿದು ಹಿಂದಿರುಗಿ ಬನ್ನಿ. ಸಂಪ್ರದಾಯ ಇದು ಅಂತಾರೆ. ಎಷ್ಟು ಸುಂದರವಾದದ್ದು, ಬಹಳ ನಿಜ. ನಾನಿದು ಓದಕ್ಕೆ ಮುಂಚೆನೆ ಈ ಥರ ಮಾಡ್ತಾ ಇದ್ದ ಎಷ್ಟೋ ಜನಗಳನ್ನು ಕಂಡಿದ್ದೀನಿ. ಅಂದರೆ ಸಂಪ್ರದಾಯ ಅನ್ನೋದನ್ನು ಎಷ್ಟು ಸೂಕ್ಷ್ಮವಾಗಿ ಕಾಣ್ತಾರೆ. ಮತ್ತು ವಿಸ್ತೃತವಾಗಿ ದೋಸೆಯ ಕ್ಯಾಟಗರೀಸನ್ನು ಮಾಡ್ತಾರೆ. 3 ಬಗೆಯ ದೋಸೆಗಳಿವೆ. ಇದರಲ್ಲಿ ಒಂದು ವೀರಪಂಥ ಉಂಟು, ನನಗೆ ಆ ಜಗಳ ಇಷ್ಟ ಇಲ್ಲ ಅಂತ ಹೇಳ್ತಾ ಈ ಖಾಲಿ ದೋಸೆ ಅಥವಾ ಸಾದಾ ದೋಸೆನ ಕಂಡ್ರೆ ಅಂಗಡಿಯವನಿಗೂ ಗೌರವ ಇಲ್ಲ ಅಂತಾರೆ. ಇವ್ರಿಗದು ಇಷ್ಟ ಆಗೋಲ್ಲ. ಅಂದರೆ ಪದಾರ್ಥ ಗೌರವ ಬೇಕು, ಮಾರುವವನಿಗೂ ಒಂದು ಗೌರವ ಇರಬೇಕು, ಕೊಳ್ಳುವವನಿಗೂ ಒಂದಿರಬೇಕು. ಇಲ್ಲದೆ ಇದ್ದರೆ ಎಂಥದ್ದು, ಜೀವನದಲ್ಲಿ ಶ್ರದ್ಧೆ ಇಲ್ಲದಿದ್ದರೆ ಹೇಗೆ ಅಂತಕ್ಕಂಥ ಭಾವ ಅವ್ರದ್ದು ಉಂಟು. ಈ ಖಾಲಿ ದೋಸೆನ ತಿಂದರೆ ಅಗ್ಗಾನೂ ಹೌದು ಆರೋಗ್ಯನೂ ಹೌದು ಅಂತಿದ್ದಾರೆ. ಆರೋಗ್ಯಕ್ಕಾಗಿ ಹೋಟೆಲ್ಗೆ ಹೋಗೋ ಮಂದಿ ಅದು ಅಂತ ಗೇಲಿ ಮಾಡ್ತಾರೆ. ತುಪ್ಪದ ದೋಸೆ ವಿಷಯ ಹಾಗಲ್ಲ ಅಂತ ತುಪ್ಪದ ದೋಸೆ ತಗೋತಾರೆ. ಆಮೇಲೆ ಆ ತುಪ್ಪದ ದೋಸೆ ಆರ್ಡರ್ ಮಾಡೋದು, ಅದು ಕೈಗೆ ಬರೋದು, ಆ ನೋಟ, ಮೈಯ ಪುಳಕ ಎಷ್ಟೆಲ್ಲ ಬರೀತಾರೆ. ನಾನು ಲಲಿತ ಪ್ರಬಂಧಗಳ ಪೈಕಿ ದೋಸೆಯನ್ನು ಕುರಿತು ಅತ್ಯುತ್ತಮವಾಗಿ ಬರೆದವರು ಇವರು VC ಅವರು ಬರೆದಿದ್ದಾರೆ. A1 ಅಂತನಬೇಕು. ಮತ್ತು ಪೂತಿ ನರಸಿಂಹಾಚಾರ್ಯರು ಮಸಾಲೆ ದೋಸೆ ಅಂತಲೇ ಬರೆದಿದ್ದಾರೆ. ಮತ್ತು ಸದ್ದೆಂತಂಬರ ಗಂಡ ಅನ್ನುವ ಒಂದು ಲಲಿತ ಪ್ರಬಂಧ ವೆಂಕಟಾಚಲ ಶಾಸ್ತ್ರಿಗಳು ಬರೆದು ಬಿಟ್ಟಿದ್ದಾರೆ. ಲಲಿತ ಪ್ರಬಂಧ ನೋಡಿ, ವೆಂಕಟಾಚಲ ಶಾಸ್ತ್ರಿಗಳಿಗೂ ದೋಸೆ ಲಲಿತ ಪ್ರಬಂಧ ಬರೆಸಿದೆ ಅಂತಂದರೆ ನಿಜವಾಗಲೂ ದೋಸೆ ಸ್ಥಿತಿ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತದೆ. ನಾನು ಬರೆದಿದ್ದೀನಿ. ನಾನು ಕಂಡಂತೆ ಸಾಮಾನ್ಯ ವಿಸ್ತೃತವಾಗಿ 4-5 ಬರವಣಿಗೆಗಳಿವೆ ಅಂತ. ಇನ್ನು ಯಾವುದಾದ್ರೂ ಇದ್ದರೆ ದಯಮಾಡಿ ದಯಪಾಲಿಸಿ. ಅದನ್ನು, ಆ ಸ್ವಾರಸ್ಯವನ್ನು ನಾನು ನೋಡಬೇಕು. ದೋಸೆ ಎಷ್ಟಿಷ್ಟವೋ ದೋಸೆ ಮೇಲೆ ಬರೆದದ್ದು ನನಗಷ್ಟೇ ಇಷ್ಟ. ಅಲ್ಲಿ VC ಅವರು ಹೇಳ್ತಾರೆ, ಮಾಣಿ ನಿಮಗೆ ಗೊತ್ತಿದ್ದವನಾಗಿದ್ದರೆ ಪಯ್ಯನೋ ಮಾಣಿಯೋ ಯಾರೋ ಬರ್ತಾನೆ. ಪಯ್ಯ ಅಂತಂದರೆ ತಮಿಳ್ನಾಡು ಕಡೆಯಿಂದ, ಮಾಡಿ ಅಂತಂದರೆ ದಕ್ಷಿಣ ಕನ್ನಡದ ಕಡೆಯಿಂದ. ಅಯ್ಯರ್ ಹೋಟೆಲ್ಗಳು ತಮಿಳ್ನಾಡಿಂದಾಗ, ದಕ್ಷಿಣ ಕನ್ನಡದ ಉಡುಪಿ ಹೋಟೆಲ್ಗಳು ಅದರ ಹಿನ್ನೆಲೆಯಲ್ಲಿ ಬರೀತಾರೆ. ಅದು ತಂದುಕೊಟ್ಟಾಗ ಆಗುವ ಆನಂದ, ಯಜಮಾನ ನಿಮಗೆ ಬೇಕಾಗಿದ್ದಾಗ ತುಪ್ಪವೋ ಚಟ್ನಿಯೋ ಗರಗೋ ಸ್ವಲ್ಪ ಸ್ಪೆಷಲ್ ಆಗುವುದು. ಸ್ಪೆಷಲ್ ಬೆಣ್ಣೆ, ಸ್ಪೆಷಲ್ ತುಪ್ಪ ಈಚಿನ ಕಾಲದವು. ಆದರೆ ಆ ಹೆಸರು ಬರೋಕ್ಕೆ ಮುನ್ನವೇ ನಿಜವಾದ ಸ್ಪೆಷಲ್ ಸಪ್ಲೈ ಆಗ್ತಾ ಇತ್ತು ಅನ್ನುವ ಸತ್ಯವನ್ನು ಬರೀತಾರೆ. ಆಮೇಲೆ ಆ ದೋಸೆ ಹದ ಎಂಥದ್ದು ಅಂತ ಹೇಳ್ತಾ, ಕಾವಲಿಯಿಂದ ಕೈಗೆತ್ತುವಾಗ ಹವಣು ತಪ್ಪಿ ಬಿದ್ದೀತೆ, ಮುಗುಚಿ ಆಡಿಸಿದಾಗ ಹರದೀತೆ, ಅನಾಮತ್ತು ಬಿಸಿ ಬಿಸಿಯಾಗಿ ಬರುವ ಅದು ಎದುರಿಗೆ ಸ್ಥಾಪಿತವಾದ ಕೂಡಲೇ ಮಡಿಕೆಯನ್ನು ತೆರೆಯುವ ದೃಶ್ಯವೂ ಚೆನ್ನವೆ. ಮುಟ್ಟುವುದಕ್ಕಾಗದಷ್ಟು ಬಿಸಿ, ಮುರಿಯ ಹೋಗಿ ಬೆರಳಿಗೆ ಬಿಸಿ ತಟ್ಟೆ ಒಂದು ಚೂರು ಈಚೆಗೆ ಬಾರದೆ ಬೆರಳು ಸುಟ್ಟು ಆಗ ಹದ ದೋಸೆಯದು ನಿಜವಾದ ಶಿಫಾರಸ್ಸು.
ಆಮೇಲೆ ಕೈಯಿಂದ ಉಫ್ ಅಂತ ಆ ಕೈ ಬೆರಳುಗಳನ್ನು ಬಾಯಿಂದ ಊದ್ಕೊಳ್ತಾ ತುಟಿ ಊದಿ ಊದಿ ಬೆರಳಿಗೂ ದೋಸೆಗೂ ಹಾಯ್ ಎನ್ನುವಂತೆ ಮುಂದಿನ ವ್ಯವಹಾರಕ್ಕೆ ಸಜ್ಜುಗೊಳಿಸುವಾಗ ಕಾಣುವ ಹಾರ್ದಿಕ ಆತುರ ನಯನ ಮನೋಹರ. ಒಬ್ಬರು ಆರ್ಡರ್ ಮಾಡಿದಾಗಲೇ ಇನ್ನೊಬ್ಬರು ನಮಗೆ ಬರಲಿಲ್ವಲ್ಲ ಅಂತ ನೋಡೋದಿರುತ್ತಲ್ಲ, ಅದನ್ನು ಹೇಳ್ತಾರೆ, ನೀವು ಆರ್ಡರ್ ಮಾಡಿದ್ದೀರಾ, ಅದು ರಿಜಿಸ್ಟರ್ ಆಗಿದೆ, ನಿಮಗೂ ಬರುತ್ತೆ, ಯಾಕೆ ಅಷ್ಟರೊಳಗೆ ಅಸೂಯೆ ಅಂತ. ಅಂದರೆ ಎಷ್ಟು ಗಮನಿಸ್ತಾರೆ. ಈ ಪ್ರಕರಣದಲ್ಲಿ ನನಗೆ ದೋಸೆ ಹಿರಿಮೆ ಬಗ್ಗೆ ಒಂದು ದೊಡ್ಡ ಕಾರಣ ತೋರಿದೆ ಅಂತಾರೆ. ಫ್ಯಾಂಟಾಸ್ಟಿಕ್ ಅಬ್ಸರ್ವೇಷನ್ ಅದು, ಹೇಳದಿದ್ದರೆ ಮನಸ್ಸಿಗೆ ನ್ಯೂನತೆ ಅಂತ. ಅದಂದರೆ ಇನ್ನು ಮಿಕ್ಕಿದ್ದೆಲ್ಲ ಉಪ್ಪಿಟ್ಟು, ಇಡ್ಲಿ, ಆ ಬಾತು ಈ ಬಾತು ಎಲ್ಲದರೊಳಗೂ ಕೂಡ ಮಾಸ್ ಪ್ರೊಡಕ್ಷನ್, ಒಮ್ಮೆ ಮಾಡಿ ಕೊಟ್ಬಿಡೋದು. ದೋಸೆ ಒಬ್ಬೊಬ್ಬರಿಗೂ ಆರ್ಡರ್. ಈಗ ನಮ್ಮಲ್ಲಿ ಪ್ರೊಡಕ್ಷನ್ ಟೆಕ್ನಾಲಜಿಯಲ್ಲಿ ಬ್ಯಾಚ್ ಪ್ರೊಡಕ್ಷನ್ನು, ಜಾಬ್ ಪ್ರೊಡಕ್ಷನ್ನು, ಜಾಬ್ ಆರ್ಡರ್ ಪ್ರೊಡಕ್ಷನ್ನು ಅಂತೆಲ್ಲ ಉಂಟಲ್ಲ, ಪ್ರೊಡಕ್ಷನ್ ಪ್ಲಾನಿಂಗ್ ಕಂಟ್ರೋಲಲ್ಲಿ ಹೇಳಿದ್ದಕ್ಕೆ ಮಾಡಿಕೊಡ್ತಕ್ಕಂಥದ್ದು. ಹೀಗಾಗಿ ಅವರಿಗೆ ಪ್ರತ್ಯೇಕ ಅಂತ ಅನಿಸುತ್ತಲ್ಲ, ಅನನ್ಯತೆ ಅದರೊಳಗಿದೆ. ಹೀಗಾಗಿ ಸ್ವತಂತ್ರವಾಗಿ ಹುಟ್ಟಿದ ನನಗೆ ಈ ಗುಣದ ಆಕರ್ಷಣೆ ಹೋಗುತ್ತದೆಯೇ, ಇದೇ ವಿಶೇಷ ಅಂತಂತಾರೆ. ಆಮೇಲೆ ದೋಸೆಯ ಬಗ್ಗೆ ಹೆಂಗಸರು ಕೂಡ ಒಪ್ಕೋತಾರೆ. ಅದನ್ನು ಅವರು ಹೇಳ್ತಾರೆ. ಮನೆ ಹೆಂಡತಿಯೇ ಹೀಗೆ ಹೇಳುತ್ತಾಳೆ, ಮನೆಯಲ್ಲಿ ಮಾಡಿದ ದೋಸೆ ಹೋಟೆಲ್ ರುಚಿಯ ಸಮಕ್ಕೆ ಬರುವುದಿಲ್ಲ ಅಂತ. ಅಲ್ಲವರು ಹೇಳ್ತಾರೆ, ಉತ್ತಮವಾಗಿ ತಾನು ಅಟ್ಟ ದೋಸೆಗಿಂತ ಹೋಟೆಲ್ ದೋಸೆ ಆಕೆಗೂ ಹೆಚ್ಚು ರುಚಿಯೆಂದು ಆಕೆಯ ಬಾಯಿಂದಲೇ ಪದೇ ಪದೇ ಕೇಳಿದ್ದೇನೆ. ಹೆಂಗಸು ತನ್ನ ಗುಣಕ್ಕೆ ಅಪೇಕ್ಷೆ ಕಡಿಮೆ ಮಾಡಿಕೊಂಡು ಇನ್ನದನ್ನು ಹೊಗಳುವ ಮನೋವೃತ್ತಿ ಕಂಡರೆ ಆ ಪದಾರ್ಥದ ಗುಣ ನಿಜವಾಗಿ ವಿಶಿಷ್ಟವಾಗಿದ್ದಿರಬೇಕು ಅಂತ. ಪರಮಸತ್ಯ. ನಮ್ಮಮ್ಮ ಹೇಳೋರು, ಏನೇ ಆಗಲಿ ಕಾಣೋ ಹೋಟೆಲ್ ದೋಸೆ ಅದೇನೆ ಅಂತ. ಮತ್ತೆ ಬೇರೆ ಬೇರೆ ಕ್ಲಾಸಸ್ಸು ಕರಾಲರೀಸ್ ಹಾಕ್ತಾ ಇದ್ರು. ಆದರೆ ಆ ಗುಣಗ್ರಹಣ ಇದೆಯಲ್ಲ, ಅದರಿಂದಾಗಿ ಇದು ತುಂಬ ದೊಡ್ಡದಿರಬೇಕು ಅಂತನ್ನುವಂಥದ್ದು. ಮತ್ತೆ ಅವರೊಂದು ಕಡೆ ಬರೀತಾರೆ, ಒಂದು 3-4 ಜನ, ಹೆಚ್ಚು ಗುಂಪಾಗಬಾರ್ದು ಅಂತಾರೆ, 4ಕ್ಕೆ ಮೀರಬಾರ್ದು. ಅವರು ಒಂದು ದೊಡ್ಡ ಬೆಣ್ಣೆ ಮುದ್ದೆ ತೊಗೊಂಡು ಹೋಗಿ ತಮಗೆ ಗೊತ್ತಾದ ಹೋಟೆಲ್ನಲ್ಲಿ ಪ್ರತಿ ದಿವಸ ಹೋಗಿ ತಮಗಿಷ್ಟ ಬಂದಂತೆ ದೋಸೆ ಮಾಡಿಸ್ಕೊಂಡು ಆ ಬೆಣ್ಣೆನ ಹಾಕಿಸ್ಕೊಂಡು ಅದನ್ನು ತಿಂದು, ಅವ್ರು ಹೇಳ್ತಾರೆ, ಆ ಅವಸರ ಇಲ್ಲದೆ, ಯಾವುದೇ ತೊಂದರೆ ಇಲ್ಲದೆ ಒಂದು ಪರಿಷ್ಕಾರವಾಗಿ ಒಂದು ಸಮಾಧಾನದಿಂದ ತಿಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ. ಅದು ಆ ಪ್ರವೃತ್ತಿ ಕಡಿಮೆ ಆಗ್ತಾ ಇದೆ. ಅವ್ರು ಹೇಳ್ತಾರೆ, ಅವರೆಲ್ಲ ಸವಿದು ತೃಪ್ತರಾಗಿ ತೃಪ್ತಿಯ ಸಪ್ತಸ್ವರ ಸನ್ನಾದಗಳಿಂದ ವಿಜೃಂಭಿಸುತ್ತಾ ಬೇರೊಂದು ಅಂಗಡಿಗೆ ಹೋಗಿ ಅಲ್ಲಿ ಸಾಕಷ್ಟು ಕಾಫಿ ಕುಡಿದು ತಮ್ಮ ಮನೆಗೋ ಕೆಲಸಕ್ಕೋ ಕಸರತ್ತಿಗೋ ನೆಮ್ಮದಿಯಾಗಿ ಹೋಗುತ್ತಿದ್ದ ಹಿಂದಿನ ಒಂದು ಕಾಲ, ಆ ಚಿತ್ರ ನನ್ನ ಮನಸ್ಸಿಗೆ ಕಟ್ಟಿದಂತೆ ಇದೆ ಅಂತಾರೆ. ದೋಸೆ ಆಸೆ, ದುಡ್ಡಿಲ್ಲ ಅಂದರೆ ರುಬ್ಬಿಯಾದರೂ ಕೊಟ್ಟು ಹಿಟ್ಟನ್ನು ದೋಸೆ ತಿಂತೀವಿ ಅಂತ ಹೋಟೆಲ್ಗೆ ಹೋಗ್ತಾ ಇದ್ದವರ ಬಗ್ಗೆನೂ ಬರೀತಾರೆ. ಅಂದರೆ ಎಷ್ಟು ಹೈ ಕ್ಲಾಸ್ ಹೋಟೆಲ್ನ ಬಗ್ಗೆ ಬರೆಯುವಾಗಲೂ ಆಸೆ ಇದ್ದು ಶಕ್ತಿ ಇಲ್ಲದೆ ಇದ್ದವ್ರನ್ನೂ ಅವ್ರು ಗಮನಿಸದೆ ಬಿಡೋದಿಲ್ಲ, ಪ್ರತಿಯೊಂದನ್ನು ನೋಡ್ತಾರೆ. ಆಮೇಲೆ ದೋಸೆ ಮಾಡೋಕ್ಕೆ ಬರದೇ ಇದ್ದ ಬದುಕು ಒಂದು ಬದುಕ, ಆ ರೀತಿಯಾದ ಹೆಣ್ಣನ್ನು ಮದುವೆ ಆಗೋದು ಹೇಗೆ ಅಂತೆಲ್ಲ ಬರೀತಾರೆ. ಈ ಹೊತ್ತಿನ ಮಹಿಳಾವಾದಿಗಳು ಏನಂತಾರೋ ಗೊತ್ತಿಲ್ಲ, ಆದರೆ ಆ ಕಾಲದ ಜೀವನ ಸ್ವಭಾವ ಸ್ವರೂಪವೇ ಇಲ್ಲಿ ಕಾಣಿಸುತ್ತೆ. ಮತ್ತೆ ಅವರು ಹೇಳ್ತಾರೆ, ಹೇಗೆ ಹೆಣ್ಣಿಗೆ ಇದೆಲ್ಲ ಪಾಂಕ್ತವಾಗಿ ಬರ್ತಾ ಇತ್ತೋ, ಗಂಡಿಗೂ ಅದರ ಆಗಮ, ರುಚಿ, ವಿಮರ್ಶನ, ಹದ ಎಲ್ಲ ಗೊತ್ತು. ಮಾಡಲು ಕಲಿತು ಹೆಣ್ಣಿಗೆ ಅದರ ಸಂಭಾರ, ಸಾಧನೆ, ರೂಪಣ, ಬಡಿಸೋಣ ಗೊತ್ತು. ಕಾವಲಿ, ಕಾವು, ಹುಯ್ಯಿ, ಪಾಕ ಗೊತ್ತು. ಇಲ್ಲಿಯ ಕ್ರಿಯಾಪದಗಳನ್ನೆಲ್ಲ ಎಷ್ಟು ಚೆನ್ನಾಗಿ ನಾಮಪದಗಳನ್ನು ಕ್ರಿಯಾಪದವಾಗಿ ಬಳಸ್ತಾರೆ. ಕಾವಲಿ, ಕಾವು, ಹುಯ್ಯಿ, ಆ ಹದ ಎಲ್ಲ ಇದೆಯಲ್ಲ ಅಷ್ಟು ಗೊತ್ತಿರಬೇಕು ಅಂತಂತಾರೆ. ಒಂದೇ ಸಮನಾಗಿ ಹಿಟ್ಟು ಕಲಿಸ್ಕೊಂಡು ಗಂಟಿಲ್ಲದೆ ಅದೇನು ಮಾಡಬೇಕು, ಹಾಗೆ ಕಾವಲಿಗೆ ಬರೆದು ವಿಷ್ಣು ಚಕ್ರದ ಸೂರ್ಯಚಂದ್ರರ ವರ್ತುಲತೆಯನ್ನು ಧಿಕ್ಕರಿಸುವಂತೆ ತೆಳ್ಳಗೋ ದಪ್ಪಗೋ ನಿಮ್ಮಿಷ್ಟವನ್ನು ಅನುಸರಿಸಿ ಹುಯ್ದು, ಘೃತವೆಂದರೆ ಘೃತವನ್ನೇ ಎರೆದು ತಿರುಗಿ ಘೃತವೆರೆದು ಎಳೆಗೆಂಪಿಗೆ ಅದನ್ನು ಬೇಯಿಸಿ ಒಂದೆರಡು ಒಳ್ಳೆಯ ಮಾತಾಡಿ ಅಂತೆಲ್ಲ ಆ ಕಲ್ಪನೆಯನ್ನು ಕೊಡ್ತಾರೆ. ಈಗ ಓಡೋಗಿ ದೋಸೆ ತಿನ್ನಬೇಕು ಅಂತ ಅನಿಸುತ್ತೆ. ನಾನು ದೋಸೆ ಹಿಟ್ಟು ರುಬ್ಬು ಬಂದಿದ್ದೀನಿ, ನಾಳೆ ದೋಸೆನೇ ತಿಂದ್ಕೊಂಡು ಬರ್ತೀನಿ, ಇದೇ ವೇದಿಕೆಗೆ ಬರ್ತೀನಿ. ಆಗ ಅವ್ರು ಹೇಳ್ತಾರೆ, ಮನೆಯಲ್ಲಿ ದಿನದಿನವೂ ಕೇಳಿದಾಗಲೆಲ್ಲ ದೋಸೆ ಮಾಡಲು ಆದೀತೆ ಆಗದ ಕೆಲಸ, ಆದರೆ ವಾರಕ್ಕೆ 3-4 ದಿನವಂತೂ ನನಗೆ ಆ ಸೇವೆ ದಶಮಾನಗಳಿಂದ ಸಂದಿದೆ. ತುಂಬು ಸಂತೋಷದಿಂದ, ತುಂಬು ಅನುಭವದಿಂದ, ಇನ್ನೂ ಆರದ ಉತ್ಸಾಹದಿಂದ ಆಡುವ ಮಾತು ಅಂತಾನೆ. ಅವರ ಕುಟುಂಬದವರು ದೊಡ್ಡವರು. ಆಮೇಲೆ ಅವರು ಆ ಸಂದರ್ಭದಲ್ಲಿ ತಮ್ಮ ರುಚಿಶುದ್ಧಿಯನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಬಗೆ ಬಗೆಯ ದೋಸೆಗಳು ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಬೀದಿಯಲ್ಲಿ ಕುಳಿತು ಮಾರುವ, ಮಡಕೆಯಲ್ಲಿ ಮಾಡಿದ ಕುಸುಬಲಕ್ಕಿ ದೋಸೆ ಅಂತವನ್ನು ಸಾಮಾನ್ಯ ಬಳಕೆ, ರೈಲ್ವೆ ಸ್ಟೇಷನ್, ಮಾರ್ಕೆಟ್, ಮಂಡಿಪೇಟೆಯಲ್ಲಿ ಅನ್ನದೊಡನೆ ಮಾರುವ ಬಗೆಯನ್ನು ಸದ್ಯಕ್ಕೆ ಬಿಡುತ್ತೇನೆ. ನಡುಮಟ್ಟದವರ ದೋಸೆಯ ವಿಷಯ ನನಗೆ ಸಂಬಂಧಿಸಿದ್ದು, ಉಳಿದವರ ಪರಿಚಯ ನನಗಿಲ್ಲವಾಗಿ ತಿಳಿಯದ ವಿಷಯವನ್ನು ಕುರಿತು ಅಪಚಾರ ಮಾಡಲು ನಾನೇನು ವಿಮರ್ಶಕನು ಕೆಟ್ಟನೆ ಅಂತೆಲ್ಲ ಹೇಳ್ತಾರೆ.
ಯಾವ ಥರ ಇರುತ್ತೆ ಅಂತ ನಾವೆಲ್ಲ ಅದನ್ನು ನೋಡಿದ್ರೂ ಗಮನಿಸಿರೋದಿಲ್ಲ. ನೋಡಿ, ದೋಸೆಯ ಆಕಾರ ಸ್ಟ್ಯಾಂಡರ್ಡ್ ಒಬ್ಬೊಬ್ಬರಲ್ಲಿ ಒಂದೊಂದು. ಮುಖ್ಯ ಬಗೆಗಳು ದಪ್ಪ ಜಾತಿಯವು, ತೆಳ್ಳವು. ದಪ್ಪದಲ್ಲಿಯೂ ಮಖಮಲ್ಲಿನಂತೆ, ಮೈಸೂರು ಪಾಕಿನ ಬಿರುಕಿನಂತೆ, ಅಂದರೆ ದ್ವಾರಕಾ ಹೋಟೆಲ್ನ ಬೆಣ್ಣೆಕಾಲಿ ಇದ್ದಂತೆ ಅಂತ ಈ ಕಾಲಕ್ಕೆ ಸಮೀಪ ಮಾಡಬಹುದು. ಆ ಥರದ್ದೊಂದು. ಮೃದುವಾದದ್ದು ಒಂದು, ಬಳುಕಿಸದೆ ಎತ್ತಲಾಗದ ತೆಳುವಿನದು, ನವರಿನದು ಇನ್ನೊಂದು. ಅಗಲವಾದ ದೊಡ್ಡ ಬಿಸ್ಕತ್ತಿನಂತೆ ಉಡುಪಿಯಲ್ಲಿ ಮಾಡುವ ದಪ್ಪ ದೋಸೆ ಇನ್ನೊಂದು ಬಗೆ. ಬಾಣಲೆಯಲ್ಲಿ ಮಾಡುವ ಹದದ್ದು ಇನ್ನೊಂದು. ಶ್ರೀಮಂತ ಮಹಾರಾಜರ ಸೇವೆಗಾಗಿ ಮಾಡುವ ಫೆಲ್ಟ್ ಉಸ್ಟರ್ಡ್ ಹದದ ದೋಸೆ. ಇನ್ನೂ ಕೆಲವರು, ಅದು ನನಗೆ ಗೊತ್ತಿಲ್ಲ, ನಾನು ವಿಮರ್ಶಕ ಅಲ್ಲ, ಹಾಗಾಗಿ ಅದರ ಬಗ್ಗೆ ಏನು ಹೇಳೋಲ್ಲ. ಇನ್ನು ಕೆಲವರಿಗೆ ರುಚಿಸುವ ಪಾರ್ಚ್ಮೆಂಟ್ ದೋಸೆ. ಯಾವುದೋ ಹರಕಲು ಮುರುಕಲು ಆಗಬಾರ್ದು. ಬಹುಶಃ ಒಂದು ಬಗೆಯದನ್ನು ಬಿಟ್ಟು ಸಾಧಾರಣವಾಗಿ ದೋಸೆ ಮುರಿದರೆ ಹಾಕುವ ಕೈ ಪಳಗಿಲ್ಲ ಎಂದರ್ಥ. ಪಳಗದ ಸಂಗತಿಯನ್ನು ನನ್ನ ಮುಂದೆ ಎತ್ತಬೇಡಿ. ಹಸಿ ಇಲ್ಲದ, ಅಂಟಿಲ್ಲದ, ಸಿಹಿಯದ, ಒಣಕಲಲ್ಲದ, ಮೃದುವಾದ, ಎಳಗೆಂಪಿನ, ಹಲ್ಲಿಗೆ ಹದವಾಗಿ ನುರಿಯುವ, ಕಡಿದ ಕೂಡಲೇ ಸಿಹಿಯಾಗುವ, ಬಾಯಲ್ಲಿ ನೀರೂರಿಸುವ, ಅಗಿವ, ಹೆಚ್ಚು ತೊಂದರೆ ಕೊಡದೆ ನಾಲಿಗೆಯ ತಿರುವಿಗೆ ಸಿಕ್ಕುವ ಪ್ರಕಾರ ಅವ್ವಲ್ ಜಾತಿಯದು. ಉಳಿದವು ಎಷ್ಟೋ ಇವೆ, ಅವನ್ನು ಇತರರು ವರ್ಣಿಸಲಿ. ಇಷ್ಟು ಬರೆಯೋದಿಕ್ಕೆ ಎಷ್ಟು ಭಾವ ಸಾಮಗ್ರಿ ಇರಬೇಕು. ನನಗನ್ಸುತ್ತೆ ಎಷ್ಟು ಭಾವಸಿದ್ಧಿ ಇರೋರು ನಿಜವಾದ ಕವಿಗಳು ಅಂತ. ಕವಿತ್ವ ಬೇಕು ಅಂತಂದರೆ ಅದನ್ನು ಸ್ಲೋ ಮೋಷನಲ್ಲಿ ಕಾಣಬೇಕು, ಆಲ್ಮೋಸ್ಟ್ ಸ್ಟಿಲ್ನೆಸ್ ತರಬೇಕು. ಮಂದಿರದಲ್ಲಿ ಸಂಗೀತ ಹಾಡ್ತಾ ಇದ್ದಾಗ ಭೈರಪ್ಪನವ್ರು ಬರೀತಾರಲ್ಲ, ಕಾಲವೇ ಸ್ತಬ್ಧವಾಗಿಬಿಡಬೇಕು, ಘನೀಭೂತವಾಗಬೇಕು ಅಂತ. ಆ ಮಟ್ಟಕ್ಕೆ ದೇಶ ಕಾಲಗಳನ್ನು ಕರಗಿಸ್ಬಿಡಬೇಕು, ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಇದು ಒಂದು ರಸ ಸಮಾಧಿ. ಈ ಘನತೆ ಬೇಕು. ಬದುಕನ್ನು ಅಷ್ಟೇ. ಚಿಕ್ಕವರಾಗಬೇಕು ಅಂದರೆ ಕಾಲವನ್ನು ವಿಳಂಬ ಮಾಡೋ ಶಕ್ತಿ ಇದೆಯಾ ಅಂತ ಮನುಸ್ಮೃತಿಯಲ್ಲಿ ಬರ್ತದೆ. ಋಷಯೋ ದೀರ್ಘ ಸಂಧ್ಯಾತ್ವ ದೀರ್ಘಮಾಯೋ ರವಾಪ್ನ್ಯು ಅಂತ. ದೀರ್ಘ ಸಂಧ್ಯಾತ್ವ ಅಂತಂದರೆ ಏನು? ಅದನ್ನು ವಿಳಂಬ ಮಾಡಿಕೊಳ್ಳೋದು. ಇದು ಸಂಭೋಗದಿಂದ ಪರಬ್ರಹ್ಮ ಸಮಾಧಿಯವರೆಗೂ ಸತ್ಯ ಹೀಗೇನೆ ಇರ್ತಕ್ಕಂಥದ್ದು. ಗಾಢತೆ ದೀರ್ಘವಾಗಿ ಮಾಡ್ತಾ ಹೋಗಬೇಕು. ದೇವಡೂರ ಕಾದಂಬರಿಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ ಆ ಮಹಾಘನ ಹೇಗೆ ಸಾಕ್ಷಾತ್ಕಾರ ಆಗುತ್ತದೆ ಅಂತ. ಅಲ್ಲಿವರೆಗೂ ಇದನ್ನು ತೆಗೆದುಕೊಂಡು ಹೋಗ್ಬೋದು. ಇಟ್ಸ್ ನಾಟ್ ಕ್ಯಾರಿಕೇಚರಿಂಗ್. ಆ ಸಬ್ಲಿಮಿಟಿ ಬರೋಕ್ಕೆ ಸಾಧ್ಯ ಇದೆ. ಆಮೇಲೆ ಅವ್ರು ಹೇಳ್ತಾರೆ, ಮನೆಯದು ಹೇಳ್ತಾರೆ, ಮೆಂತೆದು, ಕಾಯಿ ದೋಸೆ, ಉದ್ದಿನದು, ಅವಲಕ್ಕಿದು, ಅಕ್ಕಿ ತೊಗರಿ ನುಚ್ಚಿನದು, ಅಡೆ ಅಂತ ಕರೀತಾರಲ್ಲ, ತಪ್ಪಲೆ ದೋಸೆ, ರವೆ ದೋಸೆ, ಮಸಾಲೆ ಹಾಕದ್ದು, ಮತ್ತು ಈರುಳ್ಳಿ, ಆಲೂಗಡ್ಡೆ, ಮೂಲಂಗಿ, ಸೌತೆಕಾಯಿ, ಕೆಲವರಿಗೆ ನೀರುಳ್ಳಿ ತುರಿಯು, ಇನ್ಯಾವುದೋ ಸೇರಿಸಿ ಹದ ಮಾಡಿದ್ದು, ಬೂದುಗುಂಬಳ, ಸೋರೆ, ಸೌತೆಗಳ ಎಳೆ ತಿರುಳನ್ನು ಬೆರೆಸಿದ್ದು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಬಹುದು, ಬಿಡಬಹುದು. ಕೆಲವಕ್ಕೆ ಹಸಿ ತೆಂಗಿನಕಾಯಿ ಸೊಗಸು, ಕೆಲವಕ್ಕೆ ಒಣಕೊಬ್ಬರಿ ತುರಿ ಬೆರೆತಂತೆ ಕಾಯಿ ತುರಿ ಬೆರೆಯೋದು. ಅವರ ಅಜ್ಜಿ ಅಡುಗೆನಲ್ಲಿ ಹೇಳ್ತಾರೆ, ಯಾವ್ಯಾವುದಕ್ಕೆ ಯಾವ್ಯಾವ ಈಯತ್ತೆಯಲ್ಲಿ ಹೇಗೆ ಸದ್ಗತಿ ಕಾಣಬೇಕು ಹಾಗೆ ಕಾಣಿಸ್ಬೇಕು ಅಂತ. ಎಲ್ಲಕ್ಕೂ ಅದ್ವೈತ ಮಾಡೋಕೆ ಆಗೋದಿಲ್ಲ, ರುಚಿ ಪ್ರಪಂಚದಲ್ಲಿ ಅದ್ವೈತವಿಲ್ಲ ಅಂತೆಲ್ಲ ಹೇಳ್ತಾರೆ. ಇವರ ಅಜ್ಜಿ ಇವರಿಗೆ ಹಿಂಗೂ ಇಷ್ಟ ಇಲ್ಲ ಅಂತ ಗೊತ್ತಾದರೂ ಮಾಡುವುದಕ್ಕೆ ಒಂದು ರವೆಯಷ್ಟಾದರೂ ಸೇರಿಸಿ ಶಾಸ್ತ್ರ ಪರಿಷ್ಕಾರ ಮಾಡ್ತಾ ಇದ್ರು ಅಂತ ಬರೀತಾರೆ. ಏನು ದಿವ್ಯತ್ವ! ಅವರ ಅಜ್ಜಿಯ ತುಪ್ಪ ಅನ್ನೋದ ಬಗ್ಗೆ ಹೇಳ್ತಾರೆ, ಅತ್ಯದ್ಭುತವಾದದ್ದು. ಈ ಥರ ಅವ್ರು ಹೇಳ್ತಾರೆ ಪಲ್ಯ ಅದು ಹೇಗಿರಬೇಕು ಅಂತ. ಕಡೆಗೆ ಉತ್ಕೃಷ್ಟವಾದದ್ದು ಕಾಯಿ ಚಟ್ನಿ ಅಂತಾರೆ. ನನಗೂ ಅದೇ ರುಚಿ. ಮತ್ತು ಕಣಿವೆ ಕೆಳಗಿನವರು ದೋಸೆಗೆ ಎಣ್ಣೆ ಮೊಳಗಾ ಪುಡಿ ಸೇರಿಸುವ ಕಯಾಲಿ ನನಗಿಷ್ಟವಾಗೋಲ್ಲ. ತಮಿಳುನಾಡಿನವ್ರು ಮಾಡ್ತಾರೆ. ಆ ಸಂಭಾರ ಕಿವಿಗೆ ವಿಚಿತ್ರವಾಗಿ ಕೇಳಿಸಿದರೂ ಕಣ್ಣಿಗೆ ಕಾಣಿಸಿದರೂ ಪರವಾಗಿಲ್ಲ. ನಮ್ಮ ತೂತುಕಕ್ಕೆ ಮಾನಕ್ಕೆ ಅದು ಏರದಿದ್ದರೂ ದಕ್ಷಿಣದ ಬಹುಭಾಗಕ್ಕೆ ಪ್ರಿಯವಾದ್ದರಿಂದ ಒಂದು ರೀತಿ ಬಹುಮತವನ್ನು ಈ ಕಾಲದಲ್ಲಿ ಅಲಕ್ಷಿಸುವ ಹಾಗಿಲ್ಲ ಅಂಥೇಳಿ ಅದಕ್ಕೆ ಒಂದು ಪಾಸಿಂಗ್ ಮಾರ್ಕ್ಸನ್ನು ಕೊಡ್ತಾರೆ. ಉತ್ತರ ಭಾರತದವರು ಪಾಪ ನಿರ್ಭಾಗ್ಯರು, ದೋಸೆ ಗೊತ್ತಿಲ್ಲ ಅಂತಂತಾರೆ. ಆಮೇಲೆ ಆ ದೋಸೆಯ ಅನುಭವ, ಕೆಲವು ಗಂಟೆಗಳವರೆಗೆ ಆ ಸುಖದ ಭಾವನೆ, ನೆನಪು, ಪರಿಮಳ ಉಸಿರಲ್ಲಿ ಬಾಯಲ್ಲಿ ನಿಲ್ಲುತ್ತಾ ಒಳಹೊರಗೆ ಹಾಯೆನಿಸುವುದು, ಎಷ್ಟರ ಮಟ್ಟಿಗೆ ಸಂತೃಪ್ತಿ ತುಂಬಿದೆಂಬುದನ್ನು ನಿರಂತರವಾಗಿ ಒಳಗೆ ತಿಳಿಸುತ್ತಿರುವುದು. ಒಳ್ಳೆಯ ದೋಸೆ ಅಂತ ಆ ದೋಸೆಯ ಬಗ್ಗೆ ಹೇಳ್ತಾರೆ. ಮತ್ತು ಇವರ ಸ್ನೇಹಿತರು ಯಾರು ಅಂತ ನಂಗೆ ಗೊತ್ತಿಲ್ಲ. ಆಕ್ಸ್ಫರ್ಡ್ಗೆ ಹೋಗಿದ್ದರು, ದೇಶ ವಿದೇಶಗಳಲ್ಲಿದ್ದರು. ಜುಜುಬಿ 100,000 ಸಂಬಳ ಅಲ್ಲ, ತುಂಬ ದೊಡ್ಡವರು, ಎಲ್ಲ ಪದಾರ್ಥಗಳನ್ನು ತಿಂದಿದ್ರು. ಅವ್ರು ಹೇಳ್ತಾರೆ, ಪಾಶ್ಚಾತ್ಯರ ಮಾಂಸಭಕ್ಷಗಳನ್ನೆಲ್ಲ ಕುರಿತು ಅವರು ವರ್ಣಿಸಿ ನಮಗೆ ಸಹಾನುಭೂತಿ ತಂದಿದ್ರು ಅಂತಲೂ ಹೇಳ್ತಾರೆ. ಅವರು ಹೇಳ್ತಾರೆ, ಅದನ್ನು ಹೇಳುವಾಗ ಅವರ ಮುಖ ಪ್ರಫುಲ್ಲಿತವಾಗಿತ್ತು, ಕಣ್ಣು ತುಟಿ ಅಭಿಮಾನದಿಂದ ಬೆರೆದಿದ್ದುವು, ಶುಭ್ರವಾದ ಅವರ ದಂತಪಂಕ್ತಿ ಪ್ರಸನ್ನವಾದ ಮುಗುಳ್ನಗೆ ಬೆಳಕಿನಲ್ಲಿ ದೀಪ್ತವಾಗಿತ್ತು. ಅವರು ಹೇಳಿದರು, ಭೂಮಿಯ 4 ದಿಕ್ಕುಗಳಲ್ಲಿ ತಿರುಗು ಬನ್ನಿ, ಸ್ವರ್ಗದ 8 ಗಾಳಿಗಳನ್ನು ಕೇಳಿ. ಅದೆಲ್ಲ ಗ್ರೀಕರ ಎಪಿಕ್ಸಲ್ಲಿ ಬರ್ತಕ್ಕಂಥದ್ದು, ಆಸ್ ದಿ 8 ವಿಂಡ್ಸ್ ಅಂತ. ಆ ಕಾಲದಲ್ಲಿ ಈಗ 30-35 ವರ್ಷಗಳ ಹಿಂದಿನ ಒಂದು ಸ್ವರ್ಣಯುಗದಲ್ಲಿ ಇಂಗ್ಲೀಷ್ನಲ್ಲಿ ಆಡಿದ ಮಾತು ಅವು. ಆ ಶೈಲಿ, ಆ ಇಡಿಯಂ ಅದಕ್ಕೆ ಬಂದದ್ದು. ನನ್ನ ಕಿವಿಯಲ್ಲೂ ಅಂತಃಕರಣದಲ್ಲೂ ಇನ್ನೂ ಮಾರ್ದನಿಸುತ್ತಿವೆ. ನಮ್ಮ 2-3 ಪದಾರ್ಥಗಳಿಗೆ ಸಮನಾದ ಖಾದ್ಯ ಲೋಕದಲ್ಲಿಲ್ಲ. ಇದಕ್ಕವರೇ ಮೇಲೋಗರ ತುಡಿ ತೆಂಗೊಳಲು
ಇವರು ಅಯ್ಯಂಗಾರ್ ಇರಬಹುದಾ ಅಂತ ಒಂದು ಗುಮಾನಿ ಇವರು ಹೇಳಿದವರು. ಎಲ್ಲಕ್ಕೂ ಅತಿಶಯವಾಗಿ ನಮ್ಮ ದೋಸೆ. ಇನ್ನಾರಿಗೆ ಹೇಗೆನಿಸುವುದು? ನನಗಂತೂ ಈ ವಾದ, ಈ ಸತ್ಯ ವಾದಾತೀತ ಅಖಂಡ ಪರಮ ಪ್ರಮಾಣ ಸ್ವಯಂ ಸಿದ್ಧ. ಆ ಮಾತಿಗೆ ವೃತ್ತಿ ಏಕೆ, ವ್ಯಾಖ್ಯಾನವೇಕೆ, ಟೀಕೆ ಟಪ್ಪಣಿಸಿಲ್ಲದ, ಅದಕ್ಕೂ ಮೀರದ, ನಿರ್ವಚನಕ್ಕೆ ಎಟುಕದ ಅತೀತ ಸತ್ಯ. ಸಿದ್ಧಸ್ಯ ಸಾಧನಂ ದೋಷ ಎನ್ನುವ ತಾರ್ಕಿಕರಾರು ಅಲ್ಲಿರಲಿಲ್ಲವಾಗಿ ನಿಂದಾಸ್ತುತಿ ಮಾಡಿಯೂ ಅದನ್ನು ಹೊಗಳಬೇಕಿಲ್ಲ ಅಂತ ಹೇಳಿ ಅದೊಂದು ಪ್ರಮಾಣ ಅಂತ ತಗೋತೀನಿ ಅಂತಾರೆ. ಅಂದರೆ ಒಂದು ದೋಸೆಯನ್ನು ಕುರಿತು ಇಷ್ಟು ಭಾವುಕವಾಗಿ ಪರಿಣಮಿಸಬಲ್ಲದಲ್ಲಿ ಇದೆಯಲ್ಲ, ಮನಸ್ಸು ತುಂಬ ತುಂಬ ದೊಡ್ಡದು. ಒಂದು ಕಡೆ ರಸಪ್ರಜ್ಞೆ ಎನ್ನುವ ಅತ್ಯದ್ಭುತವಾದ ಲೇಖನದಲ್ಲಿ ಪುತಿನ ಅವರು ಹೇಳ್ತಾರೆ, ಒಂದು ಅಗ್ನಿಯನ್ನು ಕುರಿತು ನಮ್ಮ ಋಷಿಗಳು ಎಷ್ಟೆಷ್ಟು ಮಂತ್ರಗಳು, ಸಾವಿರಾರು ಮಂತ್ರಗಳು ಹೇಳಿದ್ದಾರೆ. ಋಗ್ವೇದ ಇಡೀ ಇಂದ್ರ ಆದ ತಕ್ಷಣ ಅಗ್ನಿಗೆ ಅತಿ ಹೆಚ್ಚು ಮಂತ್ರಗಳಿರ್ತಕ್ಕಂಥದ್ದು. ಇನ್ನು ಅವರು ನಮ್ಮ ಈ ಮಾನವ ರೈಲುಗಳನ್ನೋ, ಆಟಂ ಬಾಂಬ್ಗಳನ್ನೋ, ಸ್ಪುಟ್ನಿಕ್ಗಳನ್ನೋ ಕಂಡಿದ್ರೆ ಇನ್ನೆಷ್ಟು ಕೋಟಿ ಮಂತ್ರಗಳು ಹೇಳ್ತಾ ಇದ್ರು ಅಂತ. ಕೃತಜ್ಞತೆ, ಆನಂದ, ಅನುಭವ, ಆ ಅನುಭೂತಿಯ ತೀವ್ರತೆ, ಇದು ತುಂಬ ದೊಡ್ಡ ಲಕ್ಷಣ, ಒಂದು ಮಹಾ ಸಂಸ್ಕೃತಿಯ ಲಕ್ಷಣ ಅಂತಂದರೆ ವಿಸಿಯವರು ಆ ಮಹಾಲಕ್ಷಣಕ್ಕೆ ಆದರ್ಶ ಪುರುಷರಾಗಿ ಕಾಣಿಸ್ತಾರೆ. ಹೀಗೆ ಆ ದೋಸೆ ಇಡೀ ಪ್ರಬಂಧವೇ ಇದು ಓದಬೇಕು ಅಷ್ಟೆ. ನಾನು ಏನೇನು ಒಣ ಮಾತುಗಳಲ್ಲಿ ಎಷ್ಟು ವರ್ಣಿಸಿದ್ರೂ ಅದು ಸ್ವಾನುಭೂತ್ಯೇಕ ಮಾನಾಯ, ಅಲ್ಲಿಯೇ ಕಾಣಬೇಕಾದದ್ದು. ಅದೇ ರೀತಿಯಲ್ಲಿ ಅವರು ಕೋಳಿ ಬಗ್ಗೆ ಬರೀತಾರೆ, ನಿಂಬೆ ಬಗ್ಗೆ ಬರೀತಾರೆ. ಕೋಳಿ ಬಗ್ಗೆ ಹೇಳ್ತಾರೆ, ಈ ಬ್ರಾಹ್ಮಣ ಏನು ಬರೆದಾನು ಅಂತ ಎಂದುಕೊಳ್ಬೇಡಿ. ಬ್ರಾಹ್ಮಣ ಆದರೆ ಏನು ಕೋಳಿಯನ್ನು ಕಂಡಿರುವುದಿಲ್ಲವೇ? ರುಚಿಯನ್ನು ಕಂಡವರು ಮಾತ್ರ ಬರೆಯಬಹುದು ಅಂದರೆ ಸ್ವರ್ಗ ನರಕವನ್ನೆಲ್ಲ ಕುರಿತು ಬರೆದವರು ಹೋಗಿ ನೋಡ್ಕೊಂಡು ಬಂದಿದ್ದಾರ್ಯಾ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಒಮ್ಮೆ ಕೋಳಿ ಸಾಕಾಣೆಗೆ ಲಕ್ಷಾಂತರ ರೂಪಾಯಿ ಬಜೆಟ್ ಅಂತ ಮಾಡಿದಾಗ ಆಗ ಅದಕ್ಕೆ ಯಾರೋ ಒಬ್ಬರು ಬ್ರಾಹ್ಮಣರ ಮಂತ್ರಿಗಳನ್ನು ಏರ್ಪಾಟ್ ಮಾಡಿರ್ತಾರೆ. ಸರ್ಕಾರದ ಕಡೆಗೆ ಆಕ್ಷೇಪ ಮಾಡ್ತಾರೆ, ಅವರಿಗೆ ಬ್ರಾಹ್ಮಣರ ಮೇಲಾಡತಕ್ಕೆ ಒಪ್ಪಿಸಿದ್ದೀರಿ, ಕೋಳಿ ವಿಚಾರ ಅವ್ರಿಗೇನು ಗೊತ್ತು ಅಂತ. ಆಗ ಸರ್ಕಾರದ ಕಡೆ ಮಾತಾಡೋದ್ರಿಂದ ಖಚಿತವಾಗಿ ಉತ್ತರ ಬಂತು, ಅವರ ಕೈಯಲ್ಲಿ ಕೋಳಿಗಳು ಸುರಕ್ಷಿತವಾಗಿರುತ್ತವೆ ಅಂತ. ಈಗ ಅದು ನಚ್ಚೋ ಹಂಗಿಲ್ಲ. ಇದನ್ನ ಅವರು ಈ ಪ್ರಬಂಧವನ್ನ ತಮ್ಮ ಮಗನಿಗೆ ಹೇಳಿ ಬಳಸಿದ್ದೋ ಏನು ಅಂತ. ಸತ್ತಿ ಅಂತ ಅವರ ಮಕ್ಕಳಲ್ಲಿ ಒಬ್ಬರಲ್ವೇ? ಅದೇ. ಹಾಗಾಗಿ ಅವರಿಗೆ ಹೇಳಿ ಬರೆಸಿದ್ದು ಅಂತ. ಮತ್ತೆ ಇದು ಈ ಪ್ರಬಂಧವನ್ನ ಅವರು ಸುಮಾರು ವರ್ಷ ಆದಮೇಲೆ ಬರೆದದ್ದು. ಇವ್ರಿಗೇನು ಬರೆಯೋಕ್ಕಾಗೋಲ್ಲ ಲಲಿತ ಪ್ರಬಂಧ ಅಂದಾಗ ಒಂದು ಸವಾಲಾಗಿ ತೆಗೆದುಕೊಂಡು ಒಂದೇ ಸಿಟ್ಟಿಂಗ್ನಲ್ಲಿ ಡಿಕ್ಟೇಷನ್ ಕೊಟ್ಟಿದ್ದು ಅಂತ ನಾನು ಕೇಳಿದ್ದೀನಿ. ಇದು ಮನೋಹರ ಗ್ರಂಥಮಾಲೆಯ ಒಂದು ವಿಶೇಷ ಸಂಚಿಕೆಗೆ ಬರೆದದ್ದು ಅಂತಲೂ ಕೂಡ ನಾನು ಓದಿದ್ದ ನೆನಪು. ಅದ್ಭುತವಾದಂಥ ಸಾಹಿತ್ಯ, ಒಳ್ಳೆ ಕಾವ್ಯ ಇಲ್ಲಿದೆ. ನಿರಪವಾದವಾಗಿ ಹೇಳ್ತೀನಿ, ಇವರ ಅಷ್ಟೂ ಪ್ರಬಂಧಗಳು ಉತ್ಕೃಷ್ಟ ಕಾವ್ಯ. ನಮ್ಮ ಸಂಸ್ಕೃತದ ಆಲಂಕಾರಿಕರು ಆನಂದವರ್ಧನ, ಮಮ್ಮಟ ಮೊದಲಾದವರು ಇದ್ದಿದ್ರೆ, ಕುಂತಕಾಂತೂ ಇದ್ದಿದ್ರೆ ವಿಚಿತ್ರ ಮಾರ್ಗದ ಪರಮಾಚಾರ್ಯ ಇವರು ಅಂತ ಹೇಳಿ ಅದ್ಭುತವಾದ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದ ಅನ್ಸುತ್ತೆ. ನನಗೆಷ್ಟೋ ಪ್ಯಾಸೇಜಸ್ಸು 1000 ವರ್ಷಗಳ ಆಲಂಕಾರಿಕರು ಎಷ್ಟು ಕೊಂಡಾಡ್ಕೊಂಡು ಬಂದಿದ್ದಾರೆ ಆ ಪದ್ಯಗಳಿಗೆ ಸಮನಾಗಿರ್ತಕ್ಕಂಥದ್ದು ಅಂತ ಅನಿಸುತ್ತೆ. ಆ ಕೋಳಿಯ ಬಗ್ಗೆ ಹೇಳ್ತಾ, ಕೋಳಿ ಹಾಗೆ ಕೂಗಿದ್ದನ್ನು ನೀವೇ ಕೇಳಿರುತ್ತೀರಿ, ಕೋಳಿಯ ಬಳಿಗೆ ಹೋಗಿ ಕೂಗಿ ಅದನ್ನು ಕೀಟಲೆ ಮಾಡಿದ್ದೀರಿ. ಹ್ರಸ್ವ ದೀರ್ಘ ಪ್ಲುತಗಳಿಗೆ ವ್ಯತ್ಯಾಸ ತೋರಿಸುವಂತೆ ವೈಯಾಕರಣರು ಈ ಕೂಗನ್ನು ನಿದರ್ಶನ ಮಾಡುವುದು ನಮ್ಮ ವಯಸ್ಸಿನ ಇನ್ನು ಸ್ವಲ್ಪ ಆಮೇಲೆ ಬರುವ ಭಾಷಾ ಪ್ರಜ್ಞಾನ. ಉಶ್ಚ ಊಶ್ಚ ಊಶ್ಚ ಅಂತ ವ್ಯಾಕರಣ ಸೂತ್ರನ ಜ್ಞಾಪಿಸಿಕೊಡ್ತಾರೆ. ಅಂದರೆ ಸಹಜವಾಗಿ ಬಂದದ್ದು. ಲಲಿತ ಪ್ರಬಂಧಕಾರನಿಗೆ ರಸಿಕತೆಯ ಜೊತೆಗೆ ಅದಕ್ಕೆ ಹೆಗಲಣಿಯಾದ ಪಾಂಡಿತ್ಯ, ಭಾರವಲ್ಲದ ಪಾಂಡಿತ್ಯ, ರಕ್ತಗತವಾದ ಪಾಂಡಿತ್ಯ ಬೇಕು. ಅದು ಇವರಿಗೆ ಕಾಣಿಸಿಕೊಳ್ಳುತ್ತದೆ. ಮತ್ತು ಆ ಕೋಳಿಯ ಕೂಗಿಂದಲೇ ಹುಂಜದ ಕೂಗು, ಇದು ಯಾರ ಮನೆಯದು? ಮುನಿಶಾಮಿದ, ತೌಕಲ್ ಸಾಬಿದ, ಮುನಿಯಮ್ಮಂದ, ಯಾವುದು ವೆಂಕಟಪ್ಪಂದ, ಯಾವುದು ಅಂತ ಗೊತ್ತಾಗ್ತಾ ಇತ್ತು ಅಂತ ಹೇಳ್ತಾನೆ. ಆಮೇಲೆ ಕೋಳಿಯ ಸೌಂದರ್ಯ ಅಂದರೆ ಹುಂಜದ ಸೌಂದರ್ಯದ ಬಗ್ಗೆ ಅವರು ಹೇಳ್ತಾ ಬರ್ತಾರೆ. ಹೆಣ್ಣಂತ ಹೇಳ್ತಾ ಇಂಗ್ಲೀಷ್ನ ಹೆಣ್ಣು ನಮ್ಮ ಹೆಣ್ಣು ಪದದಿಂದಲೇ ಬಂದಿರಬೇಕು, ನಾಣಗಳಿಗಿರುವ ಸಂಬಂಧ ಏನು ಅಂತ ಹೀಗೆ ಫೈಲಾಲಜಿ ಕಡೆಗೆ ತಿರ್ಕೊಳ್ತಾರೆ. ಆಮೇಲೆ ಹೆನ್ಪೆಕ್ಡ್ ಈ ರೀತಿಯಾದದ್ದನ್ನೆಲ್ಲ ತೆಗೆದುಕೊಂಡು ಬರ್ತಾರೆ. ಮತ್ತು ಕಾಕ್ ಅನ್ನೋದಕ್ಕಿರುವ ಎಷ್ಟೆಲ್ಲ ಸಾಂಸ್ಕೃತಿಕವಾದ ಅರ್ಥಛಾಯೆಗಳು ಅದನ್ನಷ್ಟನ್ನು ಹೇಳ್ತಾರೆ. ಏನು ವ್ಯಾಸಂಗವಪ್ಪ ಅವರದು, ಎಲ್ಲ ಆಳತವಾಗಿ ಅದರ ಜೊತೆಗೆ ಚೆನ್ನಾಗಿ ಬರ್ತದೆ. ಮಧ್ಯದಲ್ಲೇನೆ ಹಸು, ಎಮ್ಮೆ ಇವುಗಳ ಬಗ್ಗೆಯೂ ಬರ್ತದೆ. ಆ ಪ್ರಕೃತಿಯಲ್ಲಿ ಗಂಡು ಪ್ರಾಣಿಗಿರುವ ಸೌಂದರ್ಯ ಹೆಣ್ಣು ಪ್ರಾಣಿಗಿಲ್ಲ ಅಂತ ಹೇಳ್ಕೊಳ್ತಾ ಬಂದು, ಪಾಪ ಹಸುಗಳನ್ನು ತಗೊಳ್ತಾ ಒಂದು ಹೆಣ್ಣು ಪಾಪ ಹಸು ಪ್ರಾಣಿ ಕಾಮಧೇನು, ಇನ್ನೊಂದು ಮಹಿಷಿ ಅಂತ ಎಮ್ಮೆ ಬಗ್ಗೆ ಹೇಳ್ತಾ, ಹೊತ್ತಿಗೆ 10 ಸೇರು ಕರೆಯುವ ಧಾರವಾಡದ ಅಹಮದಾಬಾದಿನ ಪ್ರಕಾಂಡ ಅಸಿತ ಲಕ್ಷ್ಮಿ ಅದು ಅಂತಾರೆ. ಏನು ಪದ ಅಸಿತ ಲಕ್ಷ್ಮಿ ಅನ್ನೋದು!
ಕಪ್ಪು ಅಂತಲೂ ಹೇಳಲ್ಲ ನೋಡಿ, ಅದನ್ನು ನೆಗೆಟಿವಲ್ಲಿ ಹೇಳ್ತಾರೆ, ಅಸೀತಾ ಅಂತ ಹೇಳ್ತಾರೆ. ಇದೇನು ಅವರು ನಾಜೂಕು, ವಶ್ಯವಾಕ್ ಅಂತ ಗೊತ್ತಾಗುತ್ತೆ. ಆಮೇಲೆ ಆ ಹೆಣ್ಣು ಕೋಳಿಗೆ ಬೆಡಗಿಲ್ಲ, ಅಲಂಕಾರವಿಲ್ಲ, ಅದರ ಚೆಲುವಿಗಿಂತ ಗಂಡಿನ ತೆನೆ, ಚುಂಗು, ಕೊಕ್ಕಿನ ಮೇಲಿನ ಕುತ್ತಿಗೆಯ ಕೆಂಪು ಜೋಲು ತೊಗಲು ಇಷ್ಟು ಹತ್ತಿರದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಪುಕ್ಕದಲ್ಲಿ ಎತ್ತಿ ನಿಂತ ಅರ್ಧಚಂದ್ರಾಕಾರದ ಕುಡ್ಚಾಕು ಗರಿ, ಆ ಕುಡುಗೋಲಿನ ಥರ ಇರುತ್ತಲ್ಲ ಆ ಗರಿ, 2-3 ಗರಿಗಳು ಮಾತ್ರ ಅಷ್ಟಿರುತ್ತವೆ ಅವು. ಅದಕ್ಕೆ ಶೃಂಗಾರವನ್ನು ಕೊಟ್ಟಿದೆ. ಹುಂಜಕ್ಕೂ ಮನುಷ್ಯನಲ್ಲಿ ಒಂದು ಸಾಮ್ಯ, ಅತಿ ಹಂತೆ ಉಳ್ಳವನನ್ನು ಜಂಬದ ಕೋಳಿ ಎನ್ನುತ್ತಾರೆ ಅಂತ ಅದನ್ನು ತೆಗೆದುಕೊಂಡು ಆ ವಿವರಗಳನ್ನೇ ಕೊಡ್ತಾ ಹೋಗ್ತಾರೆ. ಆಮೇಲೆ ಇವ್ರ ಕಣ್ಣಿಗೆ ತಂದೆ ಒಮ್ಮೆ ಅಚಾತುರ್ಯವಾಗಿ ಪೆಟ್ಟು ಮಾಡಿದ್ದಾಗ ಆ ಕಣ್ಣಿಗೆ ಚಿಕಿತ್ಸೆಯಾಗಿ ಒಂದು ಕೋಳಿಯ ಆ ಒಂದು ಶಿಖರ ಯಾವುದಿದೆ, ಜುಟ್ಟು, ಜುಟ್ಟು, ಆ ಹುಂಜದ ಆ ಜುಟ್ಟನ್ನು ಸಣ್ಣಗೆ ಕುಯ್ದು 1-2 ರಕ್ತದ ಹನಿಗಳನ್ನು ಇವರ ಕಣ್ಣಿಗೆ ಹಾಕಿ ಇದು ಮಾಡಿರ್ತಾರೆ. ಅದು ಸುಖೋಷ್ಣವಾಗಿ ಬಿದ್ದ ಆ ತೊಟ್ಟುಗಳು ಇವತ್ತಿಗೂ ನನಗೆ ದೃಷ್ಟಿದಾನ ಮಾಡಿವೆ, ಆದ್ದರಿಂದ ನನಗೆ ಕೋಳಿಗಳನ್ನು ಕಂಡರೆ ತುಂಬ ಕೃತಜ್ಞತೆ ಅಂತ. ಅಂದರೆ ಒಂದು ಕೋಳಿಯಿಂದ ಬದುಕಿನ ಬಗ್ಗೆ, ಕಣ್ಣಿನ ಬಗ್ಗೆ, ಕಾಣಿಕೆಯ ಬಗ್ಗೆ, ಕಾಣಿಕೆಯ ಮುಖ್ಯ ಲಕ್ಷಣ ಕೃತಜ್ಞತೆ ಅಲ್ವಾ. ನಾವು ಕಂಡಿದ್ದಕ್ಕೆ ಕೃತಜ್ಞರಾಗಿರಬೇಕು ಅನ್ನುವರೆಗೂ ಹೊರಟೋಗ್ಬಿಡ್ತದೆ. ಆಮೇಲೆ ಅವರು ಆ ಕೋಳಿಯ ಜಾತಿಗಳನ್ನು, ಲೆಗ್ಹಾರ್ನು, ಅಂಕೋಲಾ, ರೋಡ್ಸ್, ಐಲ್ಯಾಂಡ್, ಈ ಥರ ಎಷ್ಟೊಂದು ಕೋಳಿಗಳ ಪ್ರಭೇದಗಳನ್ನು ಬಗ್ಗೆ ಬರೀತಾರೆ. ಅವರು ಬೆಂಗಳೂರಿನಲ್ಲಿ ಇವತ್ತು ಯಾವ ಸಿಟಿ ಬಸ್ ಸ್ಟೇಷನ್ ಅಂತ ಇದೆಯಲ್ಲ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅಂತ, ಕೆಂಪೇಗೌಡ ಬಸ್ ಸ್ಟೇಷನ್ ಅಂತ, ಅದು ಮೊದಲು ಧರ್ಮಾಂಬುದಿ ಕೆರೆ ಆಗಿತ್ತು. ಅದೊಂದು ಸ್ವಲ್ಪ ಬತ್ತುತ್ತಾ ಬಂದ ಮೇಲೆ ಕಾಂಗ್ರೆಸ್ ಎಕ್ಸಿಬಿಷನ್ ಅಂತೆಲ್ಲ ಮಾಡ್ತಾ ಇದ್ರು. ಅಲ್ಲಿ ಹಸುಗಳದು, ಪ್ರಾಣಿಗಳದು ಎಲ್ಲ ಎಕ್ಸಿಬಿಷನ್ ಆಗ್ತಾ ಇತ್ತು. ಅದಕ್ಕೆಲ್ಲ ಅವ್ರು ಹೋಗಿ ಬರ್ತಾ ಇದ್ರಂತೆ. ಫ್ಲವರ್ ಶೋ ಆಗಲಿ, ಈ ಥರದ್ದು ಎಕ್ಸಿಬಿಷನ್ ಆಗಲಿ, ಯಾವುದನ್ನೂ ತಪ್ಪಿಸ್ತಾ ಇರಲಿಲ್ಲ. ಆಗೆಲ್ಲ ನೋಡಿ ಬಂದು ಅದರ ಅನುಭವವನ್ನು, ಸ್ವಾರಸ್ಯವನ್ನು ಮೈದುಂಬಿಸ್ಕೊಳ್ತಾ ಇದ್ರು. ಬೀದರ್ಗೆ ಹೋಗಿ ಅಲ್ಲಿ ಬಾರಾ ಕಮಾನನ್ನು ನೋಡಿ ನಿಂತು ಕಣ್ಣೀರಿಡ್ತಾ ಇದ್ದಂತೆ. ನಮ್ಮ ಆಸೆಗಳು ಇದೇ ಥರ ಅಪೂರ್ಣವಾಗಿಬಿಟ್ಟಿವೆ, ಅವರ್ ಆಂಬಿಷನ್ಸ್ ಆರ್ ಸೋರಿಂಗ್ ಸೋ ಹೈ ಆ್ಯಂಡ್ ಯೆಟ್ ಇನ್ಕಂಪ್ಲೀಟ್ ಅಂತಕ್ಕಂಥದ್ದು. ಈ ಥರದ್ದು ಎಷ್ಟು ಅವರ ಭಾವನೆಗಳು ಉತ್ಕಟವಾದವು. ಆ ಕೋಳಿಯ ಆ ಅಂದ ಚಂದನ ಹಾಗೆ ನೋಡ್ತಾ, ಈ ಸೌಂದರ್ಯವನ್ನು ಕಿತ್ತು ಹರಿದು ತುಪ್ಪಳ ನೋಡಿ ಚಕ್ಕಳದೊಳಗಿನ ಸಂಭಾರವನ್ನು ಗಿಡಿದು ಬಾಡಿಸಿ ಕರೆದು ಹೊಟ್ಟೆಗೆ ಹಾಕ್ಕೊಳ್ಳೋ ಪ್ರವೃತ್ತಿ ಮನುಷ್ಯನಿಗೆ ಮಾತ್ರ ಸಹಜವಾದ ಮಾನಸ. ಮತ್ತೆ ಅವರು ಹೇಳ್ತಾರೆ, ಬರೀ ಪ್ರಾಣಿ ಮಾತ್ರವಲ್ಲ, ಈ ಮನುಷ್ಯ ಏನು ಅಂತಂದರೆ ಕಂಡದ್ದನ್ನು ಹೊಟ್ಟೆಗೆ ತುರುಕುವ ಪಶುತನ ಅವರದು. ಚಿಗುರನ್ನು ಕಂಡ ಅಗಿಯುತ್ತಾನೆ, ಹುಲ್ಲು ಕಟ್ಟಿ ಕಿತ್ತು ಕಡಿಯುತ್ತಾನೆ. ನಾವೆಲ್ಲ ಮಾಡಿದ್ದೀವಿ. ಗುಲಾಬಿ ಕೊಟ್ಟರೆ ದಳದಳ ಬಿಡಿಸಿ ಹೊಟ್ಟೆಗೆ ಹಾಕ್ಕೋತಾನೆ, ತುಳಸಿ ದಳ ಮೇಯುತ್ತಾನೆ, ಆರೋಗ್ಯವಂತೆ ಮೈಗೆ. ಅಂದರೆ ಅವರು ತೆಲುಗಿನ ಕರುಣಶ್ರೀ ಬರೀತಾರೆ, ಅಂದಮನು ಹತ್ಯೆ ಚೇಸಡಿ ಹಂತಕುಂಡ ಮೈಲ ಬಡಿಪೋಯಿನೋಯಿನಿ ಮನುಜ ಜನ್ಮ ಅಂತ. ಬುದ್ಧದೇವನಿ ಭೂಮಿಲೋ ಪುಟ್ಟಿ ನಾವು, ಬುದ್ಧನ ಇದರೊಳಗೆ ಹುಟ್ಟಿದ್ದೀಯಾ, ನೀ ಬಂಡವಾರನ ಹುಟ್ಟೋಯಿ ನೀ ಗುಂಡೆಕಾಯ, ನಿನ್ನ ಹೃದಯದಲ್ಲಿ ಒಂದು ಹೂವು ಹುಟ್ಟೋದಿಲ್ವಾ ಪರಮಾತ್ಮನಿಗೆ ಅರ್ಪಣೆ ಮಾಡೋದಕ್ಕೆ, ಈ ಹೂಗಳೇ ಬೇಕಾ ಅಂತ ಪುಷ್ಪವಿಲಾಪ ಕಾವ್ಯದಲ್ಲಿ ಹೇಳ್ತಾರೆ. ನಮ್ಮನ್ನು ಇಷ್ಟು ಇಂಥದ್ದು ನೀವು ನಿಮ್ಮ ಮಜಾ ಉಡಾಯಿಸೋಕ್ಕೆ ಅಂತ ಹಾಸಿಗೆ ಮೇಲೆ ಹಾಕ್ಕೊಂಡು ಅದರ ಮೇಲೆ ದುನ್ನಪೋತಲುವಲೆ ದೊರಲಿ ಕೋಣಗಳಾಗಿ ಹೊರಳಿ ವಾಡಿ ಒತ್ತಲೈನ ಮಾ ಬ್ರತುಕುలను ಆ ಪೈನ ಮರುದಿವಸ ಗೆಂಟೆದರು ಪೆಂಟ ದಿಬ್ಬ ಪೈ ಕಸದ ತಿಪ್ಪೆಗೆ ನಮ್ಮನ್ನು ಹಾಕ್ಬಿಡ್ತೀರಲ್ಲ, ಎಂಥದ್ದು ನೀವು ಮಾಡ್ತಕ್ಕಂಥದ್ದು. ಊಲದಾರಾಲೋ ಉರಿ ಬಿಗಿಂಚಿ ಗುಂಡೆಲೋನ ಸೂಜುಲ ಗೃದ್ದಿ ಮುಡ್ಚಿಕೊಂದರು ಕರುಣಲೇನಿ ವಾರು ಅಕಟಮಿ ಆಡುವಾರು. ನಮ್ಮನ್ನು ದಾರಗಳಲ್ಲಿ ನೇಣಿಗೆತ್ತಿ ಸೂಜಿಯಲ್ಲಿ ಶೂಲಕ್ಕಿ ಏರಿಸಿ ಮುಡ್ಕೋತೀರಾ, ನಮ್ಮನ್ನು ಬಾಣಲಿಯಲ್ಲಿ ಬೇಯಿಸಿ ಎಣ್ಣೆನಲ್ಲಿ ನೆನೆಸಿ ಹತ್ತರು ಪುಲುಮುಕೊಂದರು ಕಂಪು ತೀರಾ, ನಿಮ್ಮ ಮೈ ಮೇಲೆಲ್ಲ ನಿಮ್ಮ ದುರ್ವಾಸನೆ ಹೋಗುವಂತೆ ಹಚ್ಕೋತೀರಾ ಅಂತೆಲ್ಲ ಅಷ್ಟು ಸೂಕ್ಷ್ಮವಾಗಿ ಕರುಣಶ್ರೀ ತೆಲುಗಿನ ಕವಿ ಬರೀತಾರೆ. ಅಲ್ಲೆಲ್ಲ ಕಾಣಿಸ್ತಕ್ಕಂಥದ್ದು ನಮ್ಮ ಪ್ರವೃತ್ತಿಗಳಿಗೆ ಕನ್ನಡಿ ಹಿಡಿಯೋದು, ಇಲ್ಲ ಆ ಥರ ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ಕೋಳಿನ ಕೇಳಿ ಸಾಂಬಾರು ಅರಿತಾರ್ಯ ಅನ್ನೋ ಮಾತನ್ನು, ಆ ಗಾದೆನ, ಅದರ ಅಸಹಾಯಕತೆಯನ್ನು ಹೇಳ್ತಾರೆ. ಮತ್ತೆ ಇವರು ಎಲ್ಲಿವರೆಗೆ ಬರ್ತಾರೆ ಅಂದರೆ, ಆದರೆ ಒಂದು ನಡತೆಯನ್ನು ಮಾತ್ರ ನನ್ನ ಮನಸ್ಸು ಒಪ್ಪಿಲ್ಲ. ಕೋಳಿಗಳನ್ನು ಬೇಕಾದ ಹಾಗೆ ಸಾಕಿ ದಿನವೂ ತಿನ್ನಿ, ಹಸಿಯಾಗಿ ಭಕ್ಷಿಸಿ, ಗ್ಯಾಲನ್ಗಟ್ಟಲೆ ಬ್ರಾತ್ ಕುಡಿಯಿರಿ, ಹೆನ್ಸ್ ಎಗ್ ಹಲ್ವಾ ತಿಂದು ತೋಳಕಂಡ ಬೆಳೆಸಿಕೊಳ್ಳಿ. ದೊಡ್ಡ ಹೇಳಿಗೆಗಳು 100 ಕೂಡಿ ಲಷ್ಕರ್ಗಳಿಗೋ ಬೊಂಬಾಯಿಗೋ ಸಾಗಿಸಿ, ಅದು ಒಂದು ದಂಧೆ. ಆದರೆ ಕೊಂಡ ಮಾತ್ರದಿಂದಲೇ ಅದರ 2 ಕಾಲೂ ಕಟ್ಟಿ ತಲೆ ಕೆಳಕಾಗಿ ಅದನ್ನು ಎತ್ತಿ ಹಿಡಿದುಕೊಂಡು ಹೋಗುವ ನಿರ್ಮಾನುಷತೆ ನಿಮಗೆ ಏಕೆ ಅಂತ. ಇಲ್ಲವಾದರೆ ಅದು ತಕರಾರು ಮಾಡುವುದಿಲ್ಲವೇ? ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅದು ಉಡಗಲೆಂದಲ್ಲವೇ? ನಮಗೂ ಇರುವುದು 2 ಕಾಲು. ಅದನ್ನು ಯಾರಾದರೂ ತಲೆ ಕೆಳಕಾಗಿ ಹಿಡಿದು ನಿಲ್ಲಿಸಿದರೆ 4 ಮೈಲಿ ಒಯ್ದರೆ ನಾವು 2 ನಿಮಿಷ ತಾಳಬಲ್ಲವೇ? ಒಡಲ ರಕ್ತವೆಲ್ಲ ತಲೆಗಿಳಿದು ನರಬಿಗುವ ಯಾತನೆ ಯಾರೋ ಅನುಭವಿಸಾದರು. 3rd ಡಿಗ್ರಿ ಎನ್ನುತ್ತಾರಲ್ಲ, ಇಂಥ ಶಿಕ್ಷೆನಾ ಅಂತ ಬರೀತಾರೆ.
ಆದರೆ ನೀವು ದಿನವೂ ಬೆಳೆಸುವ ತಿನ್ನುವ ನಿಮಗೆ ಇಷ್ಟು ಹರ್ಷ ಪುಷ್ಟಿ ಕೊಡುವ ಪ್ರಾಣಿಗಳಿಗೆ ಅಹಿಂಸೆ ತರವೇ? ಆದರೆ ಅವ್ರು ಹೇಳ್ಬೋದು, ಆದರೆ ಸೆಬ್ಬಿಯೇ ಹಾಗೆ ಅಂತ. ಸೆಬ್ಬಿ ಅನ್ನೋ ಪದ ಸಾಹಿತ್ಯದಲ್ಲಿ ಇಲ್ಲಿ ಒಂದು ಕಡೆ ಬಿಟ್ಟು ನಾನು ಇಲ್ಲಿ ಎಲ್ಲಿಯೂ ಕೇಳಿಲ್ಲ. ನಮ್ಮ ಮನೆಗಳಲ್ಲೆಲ್ಲ ಬಳಸೋದು ಅದರ ಸೆಬ್ಬಿ, ಅದರ ಹದ ಅಂತೀವಲ್ಲ, ಆ ಥರ ಅಂತ. ಹಾಗೆ ಮಾಡಬೇಕು ಅಂತಂದರೆ ನಾವು ಏನು ಮಾಡೋಣ ಅಂತಂದರೆ, ಇಷ್ಟು ನೋವು ಪಟ್ಕೊಂಡು ಹೇಳ್ತಾನು ಅವ್ರ ರುಚಿ ಆ ಥರ ಇದ್ದರೆ ನಾವು ಏನು ಮಾಡೋಣ ಅಂತ ಸಮಾಧಾನ ತಂದುಕೊಳ್ತಾರೆ. ಮೊಟ್ಟೆಯ ಬಗ್ಗೆ ಅಷ್ಟು ಚೆನ್ನಾಗಿ ಬರೀತಾರೆ. ಇಲ್ಲಿವರೆಗೆ ಮೊಟ್ಟೆಯ ನುಣುಪು, ಅಂದ, ಚಂದ, ಬಣ್ಣ, ಆಕಾರ ಅದನ್ನೆಲ್ಲ ವರ್ಣಿಸ್ತಾರೆ. ಆಮೇಲೆ ಆಮ್ಲೆಟ್ ತಿನ್ನುವ ಹುಡುಗರ ಮುಖ, ಆ ಉತ್ಸಾಹ ಅದನ್ನೆಲ್ಲ ಬರೀತಾರೆ. ಹೀಗೆ ದೊಡ್ಡ ವಿಸ್ತಾರವನ್ನು ತೋರ್ಪಡಿಸ್ತಾರೆ. ಆಮೇಲೆ ಕೋಳಿ ಜಗಳದ ಬಗ್ಗೆ ಬರೀತಾರೆ. ಸತ್ತು ಕೋಳಿಯನ್ನು ಅಂದೇ ಬೇಯಿಸ್ಕೊಂಡು ತಿನ್ಬಿಡೋದ್ರ ಬಗ್ಗೆ ಬರೀತಾರೆ. ಗೆದ್ದ ಕೋಳಿ ಕಾಲಿಗೆ ಚೈನ್ ಕಟ್ಟೋದು, ಶಾಲು ಹೊತ್ಸೋದು, ಇದನ್ನು ಮೆರವಣಿಗೆನೂ ಬರೀತಾರೆ. ಎಷ್ಟೊಂದು ವಿವರಗಳನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ನಾವು ಏನೋ ಒಂದು ಜೀವಿ ಅಂತೀವಲ್ಲ, ಅದರ ಜೊತೆಗೆ ಎಷ್ಟೆಲ್ಲ ಬಗೆ ಬಂದಿರುತ್ತದೆ. ಲಲಿತ ಪ್ರಬಂಧಗಳ ಒಂದು ಆನುಷಂಗಿಕ ಪ್ರಯೋಜನ ಏನೆಂದರೆ, ನಮಗೆ ತುಂಬ ಹಗುರವಾಗಿ ಕಾಣಿಸುವ ವಸ್ತುಗಳ ಹಿಂದೆ ಎಷ್ಟೆಲ್ಲ ಬೇರೆ ಬೇರೆ ಬಣ್ಣಗಳು, ಬೇರೆ ಬೇರೆ ಧ್ವನಿಗಳು, ಸ್ವರಗಳು ಎಲ್ಲ ಇವೆ ಅಂತ. ನಿಂಬೆಹಣ್ಣಿನ ಬಗ್ಗೆ ಬರೀತಾರೆ. ಆ ನಿಂಬೆಹಣ್ಣಿನ ಸವಿಯನ್ನು ಹೇಳ್ತಾರೆ. ನಿಂಬೆಹಣ್ಣಿನ ಚಿತ್ರಾನ್ನದ ಬಗ್ಗೆ ಹೇಳ್ತಾರೆ. ಈ ನಿಂಬೆಹಣ್ಣಿನ ಚಿತ್ರಾನ್ನ ಮತ್ತು ತುಪ್ಪ ಅನ್ನ ಎರಡನ್ನೂ ಬೇರೆ ಬೇರೆ ಕಡೆ ಬರೀತಾರೆ. ಅಜ್ಜಿ ಅಡುಗೆನಲ್ಲಿ ತುಪ್ಪ ಅನ್ನದ ಬಗ್ಗೆ ಬರೀತಾರೆ. ಒಂದೊಂದು ಅಕ್ಕಿಯ ಕಾಳು ಕೂಡ ಅನ್ನವಾಗಿ ಉದುರಾಗಿ ಅದರ ಸುತ್ತಲೂ ತುಪ್ಪದ ಆವರಣ ಬಂದು ಅದಕ್ಕೆ ಒಗ್ಗರಣೆ ಹದವಾಗಿ ಮೆತ್ತುಕೊಂಡು ಒಣಕೊಬ್ಬರಿಯ ತೀರಾ ಉದ್ದವಲ್ಲದ ತೀರಾ ಚಿಕ್ಕದಲ್ಲದ ತುರಿ ಬಂದು ಮತ್ತೆ ಗೋಡಂಬಿಯನ್ನು ಸೀಳಿ ಅದು ಬಾಯಿಗೆ ಎಷ್ಟು ಹಿಡಿದ್ರೆ ಹಿತವೋ ಅಷ್ಟು ಇದ್ದು ಮತ್ತು ಅದರ ಹುರಿತ ತುಂಬ ಒಣಕಲಾಗದೆ ತುಂಬ ಹಸಿಯಾಗದೆ ಬಂಗಾರದ ಬಣ್ಣಕ್ಕೆ ಬಂದು ಆ ರೀತಿ ಇರತಕ್ಕಂಥ ತುಪ್ಪ ಅನ್ನ, ಆ ರೀತಿ ಇರತಕ್ಕಂಥ ಈ ನಿಂಬೆ ಹುಳಿ ಚಿತ್ರಾನ್ನ ಅದು ತಿನ್ನುವುದೊಂದು ಭಾಗ್ಯ. ಅದು ಹೇಗೆ ಬಿಟ್ಟು ಹೋಗ್ಬಿಡುತ್ತೆ ಅಂತೆಲ್ಲ ಬರೀತಾರೆ. ಅವರು ತಿನ್ನುವಂಥದ್ದು ಒಂದು ಚಮಚ 2 ಚಮಚ ಇದ್ದಿರ್ಬೋದು. ಅದನ್ನು ಇಷ್ಟು ಸೂಕ್ಷ್ಮವಾಗಿ ಪರಿಭಾವಿಸ್ತಾರಲ್ಲ. ಬಿಜಿಲ್ ಸ್ವಾಮಿ ಬರೀತಾರೆ, ನಾನು ಸ್ಟ್ರಾಂಗ್ ಆದಂಥ ಟೀ ರಸ ಊರಿರ್ತಕ್ಕಂಥ ಡಿಕಾಕ್ಷನನ್ನು ಸಕ್ಕರೆ ಹಾಲು ಇಲ್ಲದೆ 8 ಕಪ್ ಬಸ್ಕೊಂಡು ಕುಡಿತಕ್ಕಂಥವನು. ಅವರು ಆ ಅತ್ಯುತ್ತಮವಾದ ಚೈನಾ ಕ್ರೋಕರಿ ಅಂತಾರಲ್ಲ, ಅದರೊಳಗೆ ಬಂಗಾರದ ಬಣ್ಣ ಬಂದಿರತಕ್ಕಂಥ ಅಷ್ಟೇ ಇರತಕ್ಕಂಥ ಡಿಕಾಕ್ಷನ್ನು, ಹಾಲು, ಸಕ್ಕರೆ ಅದನ್ನು ಪ್ರತ್ಯೇಕವಾಗಿ ತಂದರೆ ಅದನ್ನು ತೂಗಿದಂತೆ ಚಮಚದಲ್ಲಿ ಅಷ್ಟು ಇಷ್ಟು ಹಾಲನ್ನು ಹಾಕ್ಕೊಂಡು ಆ ಹೆಚ್ಚು ಡಿಕಾಕ್ಷನ್ಗೆ ಸ್ವಲ್ಪ ಹಾಲು ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪವೇ ಸಕ್ಕರೆ ಬೆರೆಸ್ಕೊಂಡು ಮೆಲ್ಲನೆ ಕರಗಿಸಿ ಅದನ್ನು ಸವಿತಾ ನೀವು ಬೆರೆಸಿಕೊಳ್ಳಿ ಅಂತ ನಿಮ್ಮ ಮುಂದೆ ತಳ್ಳೋದು ನೋಡಿದಾಗ ಭಗವಂತ ಈ ಸೂಕ್ಷ್ಮದ ರುಚಿ ನಮಗೆ ಬರಲಿಲ್ವಲ್ಲ ಅಂತ. ವಿಸಿಯವರು ಸ್ಟ್ರಾಂಗ್ ಆಗಿರೋದನ್ನು ಕುಡಿದವರೇನೆ. ಬೇಕಾದಂತೆ ಅವರ ಪಂಪಾಯತ್ನಲ್ಲಿ ಕಾಫಿಯ ಬಗ್ಗೆ ಬರುತ್ತಲ್ಲ, ಅದೇನು ಕಲಾಖಂಡ, ಅಷ್ಟು ಸುಂದರವಾದದ್ದು. ಆ ರೇಂಜು ಅವರೇ ಹೇಳ್ತಾರೆ, ಬೆಳಿಗ್ಗೆ ಕಾಫಿ ಕುಡಿದು ಮಧ್ಯಾಹ್ನ ಕೋಕೋ ಕುಡಿದು ಸಂಜೆ ಟೀ ಕುಡಿತಕ್ಕಂಥದ್ದು, ರಾತ್ರಿ ಹಾಲು ಕುಡಿತಕ್ಕಂಥದ್ದು, ಈ ಹದ ನಮಗೆ ಬೇಕು ಅಂತಂತಾರೆ. ಇಷ್ಟು ವೈವಿಧ್ಯವನ್ನು ವೈಪುಲ್ಯವನ್ನು ಆಧರಿಸಿದಂಥವರು. ಮದ್ರಾಸಿಗೆ ಮೊದಲಿಗೆ ಹೋಗಿ ಸಮುದ್ರ ನೋಡಬೇಕು ಅಂತ ಉರಿ ಬಿಸಿಲಿನಲ್ಲಿ ಮಠ ಮಧ್ಯಾಹ್ನದಲ್ಲಿ ಹುಡುಕೊಂಡು ಹೋದವರು. ಅವರ ರಾಸಿಕ್ಯ ಬಹಳ ಬಹಳ ದೊಡ್ಡದಾದದ್ದು. ಇನ್ನು ಒಂದು ಬದನೆಕಾಯಿನ ಬಗ್ಗೆ, ಅವರಿಗೆ ಈರನಗೆರೆ ಬದನೆಕಾಯಿ ಆಗಬೇಕು, ಅದು ಬದನೆ ಮೊಗರ ಆಗಬೇಕು. ಬಣ್ಣ ಎಷ್ಟು ವೆರೈಟಿ ಇದೆ ಬದನೆಕಾಯಲ್ಲಿ, ಗಾತ್ರ ಎಷ್ಟಿದೆ, ತಿರುಳು ಎಷ್ಟಿದೆ. ಬರೀ ಬೀಜ ತುಂಬಿರೋ ಬದನೆಕಾಯಿಂದ ಸಿಹಿಗುಂಬಳದ ಒಳ ತಿರುಳಿನಂತೆ ಇರತಕ್ಕಂಥ ಒಳಗನ್ನು ಒಳಗೊಂಡಂಥ ಬದನೆಕಾಯಿವರೆಗೆ ಎಷ್ಟಿದೆ ಅಂತ ಹೇಳ್ತಾ ಅವರ ಆರಂಭ ಮಾಡ್ತಾರೆ. ತಾಯಿ ಸರಸ್ವತಿ, ನೀನು ಹಿಂದೆ ಇಂಥ ಕೆಲಸ ಮಾಡಿದ್ದೀಯೋ ಇಲ್ಲವೋ, ಇಂದಂತೂ ನಿನ್ನ ಹರಕೆ ನನ್ನ ಈ ಕಾರ್ಯಕ್ಕೆ ಒಲೆಯಬೇಕು. ನಾನು ಬದನೆಕಾಯನ್ನು ವರ್ಣಿಸ್ತಾ ಇದ್ದೀನಿ, ಯಾರಾದರೂ ಏನು ಬದನೆಕಾಯಿ ಬರೆದಿದ್ದಾನೆ ಅಂತ ಯಾವ ಕಿರುಕುರಳರೂ ಮೂಗು ಮುರಿಯದಂತೆ ಆಗಬೇಕು. ಇನ್ನೊಂದು ಕಾರಣ, ಅದು ನಿನ್ನ ಗಂಡ ಬ್ರಹ್ಮ ನಿರ್ಮಾಣ ಮಾಡಿದನೋ ಇಲ್ಲವೋ ನಾನರಿಯೆ, ವಿಶ್ವಾಮಿತ್ರ ಸೃಷ್ಟಿ ಎಂದು ಪ್ರತೆ. ಅದರ ಗುಣಕ್ಕೆ ಮತ್ಸರವೇ, ನಿನ್ನ ಗಂಡ ಮತ್ಸರಿ ಆದರೆ ನೀನು ಹಾಗೆ ಆಗಲಾರೆ. ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡಬಲ್ಲ ತಪಸ್ಸಿಗೆ ಅಭಿಮಾನಕ್ಕೆ ನಿನಗೆ ಅಭಿಮಾನವೇ ಬರಬೇಕು. ನೀನು ವಿಶ್ವಾಮಿತ್ರನ ಮೆಚ್ಚದೇ ಇರ್ತೀಯ ಅಮ್ಮ ಅಂತ ಸರಸ್ವತಿಯನ್ನು ಬೇಡ್ಕೊಳ್ತಾರೆ. ಅದು ಎಷ್ಟು ನಾಟಕೀಯವಾಗಿ ಶುರು ಮಾಡ್ತಾರೆ. ಇದೆಲ್ಲ ದುರ್ಗೇಶನಂದಿನಿ ಕಾದಂಬರಿಯಲ್ಲಿ ಬಂಕಿಂಚಂದ್ರರು ಅಶ್ಮನಿ ಅಂತ ಒಬ್ಬಳು ಪಾತ್ರ ಬರ್ತಾಳೆ, ಒಬ್ಬ ದಾಸಿ. ಅವಳನ್ನು ವರ್ಣನೆ ಮಾಡಬೇಕಾದ್ರೆ ಸರಸ್ವತಿ ಪ್ರಾರ್ಥನೆ ಮಾಡ್ತಾಳೆ, ಅಮ್ಮ ನೀನು ವ್ಯಾಸ ವಿಶಾಲೆ ಸಮಾಸ ಪಟೋಲೆ ಅಂತೆಲ್ಲ ಶುರು ಮಾಡಿಕೊಂಡು ಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ತಾ ಆ ಬಣ್ಣವನ್ನು ವರ್ಣಿಸೋದು ಹೇಗೆ, ಜಡೆಯನ್ನು ವರ್ಣಿಸೋದು ಹೇಗೆ ಅಂತ ತಗೊಳ್ತಾರೆ. ಈ ರೀತಿ ಮಾಕ್ ಸೀರಿಯಸ್ನೆಸ್ ತಗೊಂಡು ಮತ್ತೆ ಅವರು ಹೇಳ್ತಾರೆ, ಅಲ್ಲಿ ನಮ್ಮ ಪಿತೃಗಳಿಗೆ ಬೇಡವಂತೆ ಮಡಿಯಂತೆ, ಅವ್ರಿಗೆ ಬೇಕಾದ್ದು ಗಡ್ಡೆ ಗೆಣಸು ಮುಳ್ಳು ಹಲಸು ಅಂಟು ಬೆಂಡೆ ಕಹಿ ಹಾಗಲ.
ನಾಲಿಗೆ ತೋರಿಸುವ ಕೆಸವು ಇರಲಿ ಅವರಿಗೆ. ತಮಗೆ ಬೇಡದ್ದನ್ನು ಅದೆಷ್ಟು ಚೆನ್ನಾಗಿ ತಿರಸ್ಕರಿಸ್ತಾರೆ. ಆದರೆ ನಿಂದು ಎಷ್ಟುಮ್ಮ ಈ ಬದನೆಕಾಯ್ದು, ಇದರ ಇದು ಖಚಿತ ಸತ್ಯ. ಬಣ್ಣ, ಗಾತ್ರ, ರುಚಿ, ಆಕೃತಿ, ಬೀಜರಹಿತ ಚರ್ಮ ಜನ್ಮಧಾರಿತ್ವ. ಸೀಡ್ಲೆಸ್ಸನ್ನ ಮತ್ತೆ ಅದು ಬಿತ್ತಿದ್ರೆ ಬೆಳೆಯೋಲ್ವಲ್ಲ, ಅದಕ್ಕೆ ಚರ್ಮದೇಹ ಅಂತ ಜೈನರಲ್ಲಿ ಬರುತ್ತದೆ. ಅಂದರೆ ಬುದ್ಧ ಆಗಲಿ, ಜಿನನಾಗಲಿ, ಬೋಧಿಸತ್ವ ಎಲ್ಲ ಭವಾವಳಿಗಳನ್ನು ಮುಗಿಸ್ಕೊಂಡು ಕಟ್ಟ ಕಡೆಗೆ ತೀರ್ಥಂಕರಾದರೆ ಅಪುನರ್ಭವತ್ವ, ಆ ಲಾಸ್ಟ್ ಜನ್ಮವನ್ನು ಚರ್ಮದೇಹ ಅಂತ ಕರೀತಾರೆ. ಬದನೆಕಾಯಿ ಸೀಡ್ಲೆಸ್ ಆದಾಗ ಚರ್ಮದೇಹಧಾರಿ ಅಂತ. ಎಲ್ಲಿಂದೆಲ್ಲಿಗೆ ಹೋಗುತ್ತದೆ ಅವರ ವಿಶಾಲ ಕಲ್ಪನೆ. ಮತ್ತೆ ಅದು ಎಳಸಿರಬಹುದು, ಬಲಿತಿರಬಹುದು, ಟೊಳ್ಳಿರಬಹುದು, ಮಾಂಸಲ. ರಾಮರಾಮ ನಾನು ಶಾಕಾಹಾರಿ ಶಾಂತಂ ಪಾಪಂ ಅಂತ ತಮಾಷೆ ಮಾಡ್ಕೋತಾರೆ. ನಾರು ಜುಂಗು ಇರಬಹುದು. ಜಡನಾದ ಬ್ರಹ್ಮನ ಸೃಷ್ಟಿಯಲ್ಲಿ ಎಲ್ಲದರಲ್ಲಿಯೂ ಸಮಧಾತು ಏಕತಾನ. ಆದರೆ ಬದನೆ ಹಾಗಲ್ಲ. ಲೋಕದಲ್ಲಿ ಎಷ್ಟು ಬಣ್ಣಗಳಿವೆಯೋ ಅಷ್ಟು ಉಂಟು. ತಾಮ್ರವೇ, ರಕ್ತವೇ, ಹರಿತವೇ, ಹಸುರೇ, ಬಿಳುಪೆ, ನೆರೆಯೇ, ಕರಿಯೇ, ಮುಳ್ಳೆ, ನುಣುಪೆ, ಸಸಿನೆಯೇ, ವಾಮವೇ, ಸಿಹಿಯೇ, ಕೈಯೇ, ನಿಡಿಯೇ, ಗುಂಡೆ. ಎಷ್ಟು ಶಬ್ದಗಳು! ಅವರು ನಿಜವಾಗಿ ಕುಮಾರವ್ಯಾಸನ ಕಾವ್ಯದ ಬಳಿಕ ಲಲಿತ ಪ್ರಬಂಧದ ಕುಕ್ಷಿಯೊಳಗೆ ಇಷ್ಟು ಪದ ಸಂಪತ್ತಿಯನ್ನು ಹರಿಸಿದವರು ಮತ್ತಾರಿದ್ದಾರೆ? ಇಲ್ಲಿವರೆಗೂ ತೆಗೆದುಕೊಂಡು ಹೋಗ್ತಾರೆ ಅಂತಂದರೆ ಅದನ್ನು 10 ಬಣ್ಣ, 10 ಬಗೆಯ ಗೆರೆ, ಗೀರು, ಬುಡುಬುಡುಕಿಯವನ ಬಟ್ಟೆ ಚೌಕಳಿಯದು, ಮೊದ್ದು, ತುಂಬು, ಸಿಯಾಳ ಗಾತ್ರದ ಉತ್ತರ ಪ್ರದೇಶದ ಕಲಕತ್ತೆಯ ಆಶ್ರಮದ ಬಳಕೆಯದು, ಘನತೆವೆತ್ತ ಆಚಾರಶೀಲ ಸನ್ಯಾಸಿಗಳಿಗೇ ಮೋಹ ಕವಿಸಿ ಪ್ರೀತಿ ಬೂಡಿದ ವಾದಿರಾಜರ ಗುಳ್ಳ. ಎಲ್ಲಿವರೆಗೂ ಬಂದುಬಿಡುತ್ತೆ ನೋಡಿ ಅವರದು. ನವಿಲು ನೀಲಿ ಅತಸಿ ಪುಷ್ಪ ಸಂಕಾಶದ ನಗೆಹೂ ಬಿಡುತ್ತಿದ್ದ ವೃಂತಾಕವೇ. ಇಂಥ ಕಾವ್ಯ ಬರೀತಾರೆ. ಕೈಲಾಸಮ್ಮ ಅವರ ನಾಟಕಗಳನ್ನು ಓದೋದಕ್ಕೆ ಬಹುಭಾಷಾ ಪಾಂಡಿತ್ಯ, ಆ ಕಾಲದ ಜೀವನ ರಾಸಿಕ್ಯ ಸೂಕ್ಷ್ಮಗಳು ಹೇಗೆ ಬೇಕು, ವಿ ಸಿ ಅವರದಕ್ಕೂ ಬೇಕು. ವಿ ಸಿ ಅವರ ಲಲಿತ ಪ್ರಬಂಧ ಓದಿದ್ರೆ ಒಂದಿಷ್ಟು ವಿ ಸಿ ಅವರಾಗ್ತೀನಿ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಎನ್ನುವಂತೆ ಇವರ ಲಲಿತ ಪ್ರಬಂಧಗಳನ್ನು ಓದ್ದವರಿಗೆ ಒಂದಿಷ್ಟು ವಿಸಿತನ ಬರುತ್ತೆ. ಆ ವಿಸಿತನ ಬಂದರೆ ಬದುಕಿಗೆ ಒಂದು ಸಾರ್ಥಕ್ಯ, ರಾಸಿಕ್ಯ, ಮಾರ್ಧವ, ಪ್ರೀತಿ, ಅಂಗೀಕಾರ ಬುದ್ಧಿ ಬರ್ತದೆ. ಒಳ್ಳೆಯ ಸಾಹಿತ್ಯ ಇದಕ್ಕಿಂತ ಏನಾದರೂ ಮಾಡೋದಿದ್ರೆ ಅದು ನನಗೆ ಇದಕ್ಕಿಂತ ಮಿಗಿಲಾದದ್ದು ಗೊತ್ತಿಲ್ಲ. ನಮಸ್ಕಾರ. ಸ್ನೇಹಿತರೆ, ನಿಮ್ಮಲ್ಲಿ ಯಾರೋ ಒಬ್ಬರು ವೆಹಿಕಲ್ ನಂಬರು KA05 JW 6591 ಈ 2 ಚಕ್ರದ ವಾಹನದ ಕೀ ನಮಗೆ ದೊರಕಿದೆ. ಸಂಬಂಧಪಟ್ಟವರು ಆಫೀಸನ್ನು ಸಂಪರ್ಕಿಸಿ. ನಮ್ಮ ಮುಂದಿನ ಕಾರ್ಯಕ್ರಮ ತಿಮ್ಮನ ಕಗ್ಗದ ಒಂದು ಹೊಸ ಇಂಗ್ಲೀಷ್ ಅನುವಾದದ ಲೋಕಾರ್ಪಣೆ ಇರುತ್ತೆ. ಈ ಇಂಗ್ಲೀಷ್ ಅನುವಾದವನ್ನು ಅತ್ಯಂತ ಶ್ರಮದಿಂದ ಹರಿ ರವಿಕುಮಾರ್ ಮತ್ತು ಮಾಲತಿ ರಂಗಸ್ವಾಮಿ ಅವರು ಸಿದ್ಧಪಡಿಸಿದ್ದಾರೆ. ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಂದ ದಿಕ್ಸೂಚಿ ಭಾಷಣ ಇರುತ್ತೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ. ಇದು ಅದೇ ಅಂದ ಹಾಗೆ. ವಿ ಸಿ ಅವರ ಲಲಿತ ಪ್ರಬಂಧಗಳನ್ನು ಕುರಿತು ಗಣೇಶ್ ಅವರು ಸೊಗಸಾಗಿ ಮಾತನಾಡಿದ್ದಾರೆ. ಬದುಕಿನಂತೆ ಬರಹ ಅನ್ನೋದನ್ನು ಒಪ್ಪುವುದಾದರೆ ವಿ ಸಿ ಅವರ ಪ್ರಬಂಧಗಳು ಅವರ ವ್ಯಕ್ತಿತ್ವದ ವಿಸ್ತರಣವೇ ಆಗಿದ್ದವು ಅಂತ ಹೇಳಬೇಕಾಗತ್ತೆ. ಸದಾ ಸೌಂದರ್ಯಾಂಶಗಳನ್ನು ಅನ್ವೇಷಿಸ್ತಾ ಇದ್ದ ಅವರ ಸಂಸ್ಕಾರವಂತಿಕೆ ತುಂಬ ಅಪೂರ್ವವಾದ್ದು. ನಾವೆಲ್ಲ ದೋಸೆ ತಿಂತೇವೆ, ಸೀಕರಣೆ ತಿಂತೇವೆ, ಅಜ್ಜಿ ಅಡಿಗೆ ಉಣ್ತೇವೆ. ಈ ದೈನಂದಿನ ಸಂಗತಿಗಳ ಬಗ್ಗೆ ಗದ್ಯ ಕಾವ್ಯವನ್ನೇ ಬರೆದಿದ್ದಾರೆ ವಿ ಸಿ. ಹಿಸ್ ವಾಸ್ ಎ ಕೊರಸ್ಕೇಟಿಂಗ್ ಜೀನಿಯಸ್. ಓನ್ಲಿ ಎ ಡಿವೈನ್ಲಿ ಎಂಡೋರ್ಡ್ ಮೈಂಡ್ ಕುಡ್ ರೆಸ್ಪಾಂಡ್ ಲೈಕ್ ದಿಸ್. ತಮ್ಮ ಜೀವನ ದರ್ಶನ ಕುರಿತು ವಿ ಸಿ ಅವರೇ ಹೇಳಿದ ಮಾತನ್ನು ಸ್ಮರಿಸಿ ಕಾರ್ಯಕ್ರಮ ಮುಗಿಸ್ಬೋದು. ಒಂದು ಸಂದರ್ಭದಲ್ಲಿ ಅವರು ಹೇಳಿದರು, ನನಗೆ ಇಷ್ಟು ನಿಜ, ಬದುಕಿನಲ್ಲಿ ದುಃಖ ಇರುವ ಹಾಗೆ ಸಂತೋಷ ಕೂಡ ಇದೆ, ಹಾಗೇ ಇರುವಂತೆ ಕೆಡೆ ಇದೆ,
ನಿಷ್ಠುರತೆ, ವಂಚನೆ ಇರುವಂತೆ ನಯ, ಪ್ರಾಮಾಣಿಕತೆ ಇದೆ. ಕಷ್ಟದಲ್ಲಿ ಇರುವಾಗ ಯಾರೋ ಒಬ್ಬರಾಡಿದ ಮಾತು ಅಮೃತ ಸತ್ವ ಆಗಬಲ್ಲದು. ಕೋಟಿ ಕರ್ಕಶ ಕೊಲ್ತಾ ಇರುವಾಗ ಮೌನದಲ್ಲಿ, ಮರೆಯಲ್ಲಿ ನಮಗಾಗಿ ಚಾಚಿ ಹಿಡಿದ ಕೈ ಕೆಳೆ ಕೊಡುವ ಧೈರ್ಯ, ನುಡಿವ ಒಂದು ಅಲಗು, ತುಟಿಯ ಒಂದು ಅಲಗು ಮಾತು, ಕಣ್ಣಿನ ಒಂದು ಸ್ನೇಹದ ಮಿನುಗು ಸಾಕು ತಾರಣೆಗೆ ಉಳಿಸುವುದಕ್ಕೆ, ಬದುಕಿನಲ್ಲಿ ನಂಬಿಕೆ ಸ್ಥಾಪಿಸುವುದಕ್ಕೆ. ಈ ಲಕ್ಷಣ ಮಾನವತೆಯ ಪರಮ ಲಕ್ಷಣ. ಇದು ನರಲೋಕದ ಸೌಭಾಗ್ಯ. ಈ ಸೌಭಾಗ್ಯ ಎಷ್ಟು ಹೊಮ್ಮಿದರೂ ಕಡಿಮೆಯೇ ಅನಿಸುತ್ತೆ ನನಗೆ. ಅದನ್ನು ಸವಿಯುವ ಭೋಗ, ಸಾಧಿಸುವ ಯೋಗ ಸಾಹಿತ್ಯ ಯೋಗ. ಈ ಉದಾತ್ತವಾದ ಭಾವನಾಲೋಕದ ಸಂಗಡಿಕೆಯಲ್ಲಿ ಇರುವ ನಾವೆಲ್ಲ ಧನ್ಯರು. VC ಸಂಪದದ ಅಧ್ಯಕ್ಷರಾದ ಪ್ರೊಫೆಸರ್ MH ಕೃಷ್ಣಯ್ಯ ಅವರು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರಿಗೆ ಗೌರವ ಅರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುತ್ತೇನೆ.